ಇಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರೋರೆಲ್ಲರಿಗೂ ಎಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೂ ಕನ್ನಡದ ಕನ್ನಡಿಯಿಂದ ಪ್ರೀತಿಯ ನಮಸ್ಕಾರಗಳು. ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಕನ್ನಡ ನಾಡಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯ ಹೆಮ್ಮೆಯ ಗರಿಯನ್ನ ತಂದವರು, ರಾಷ್ಟ್ರ ಕವಿಗಳಾಗಿ ಮೆರೆದವರು, ಒಂದು ಆದರ್ಶ ವ್ಯಕ್ತಿ ಅನ್ನೋದಕ್ಕಿನ್ನ ವ್ಯಕ್ತಿತ್ವವನ್ನ ಜಗತ್ತಿಗೆ ನೀಡಿದವರು. ವಿಶ್ವಮಾನವ ಸಂದೇಶವನ್ನ ನಾವು ನೆನೆಸ್ಕೊಂಡ್ರೆ ಇದಕ್ಕೆ ಅದು ಸಾಕ್ಷಿ ಅಂತಾನೆ ನಾವು ಹೇಳ್ಬೋದು. ಇಂಥವ್ರ ಬಗ್ಗೆ ನಮಗೆ ವಿಕಿಪೀಡಿಯಾದಲ್ಲಾಗ್ಲಿ ಕವಿ ಪರಿಚಯಗಳಲ್ಲಾಗ್ಲಿ ನಮಗೆ ಸಾಕಷ್ಟು ಮಾಹಿತಿಗಳು ನಮಗೆ ಸಿಗುತ್ತೆ. ನಾವು ಹುಡುಕ್ತಾ ಹೋದ್ರೆ ಪುಟಗಳಷ್ಟು ಮಾಹಿತಿಗಳು ಸಿಗುತ್ತೆ. ಆದ್ರೆ APJ ಅಬ್ದುಲ್ ಕಲಾಂ ಅವರು ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯನ್ನ ಸರಿಯಾಗಿ ಅರಿಬೇಕು ಅಂದ್ರೆ ಅವರ ವ್ಯಕ್ತಿತ್ವವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಅವಾಗ ಆ ವ್ಯಕ್ತಿಯನ್ನ ನಾವ್ ಇನ್ನೂ ಹೆಚ್ಚಾಗಿ ತಿಳ್ಕೊಬಹುದು ಅಂತ ಅವರು ಹೇಳೋ ಹಾಗೆ ಅದು ಆ ಮಾತನ್ನ ನಾವು ಕೇಳಿದ್ದು ನಮಗೆ ಕುವೆಂಪು ಅವರಲ್ಲೂ ಅದನ್ನ ಹುಡುಕಬೇಕು ಅನ್ನೋ ಆಶಯ ನಮ್ಮ ಕನ್ನಡದ ಕನ್ನಡಿಯದಾಗಿತ್ತು. ಹಾಗೆ ನಾವು ಕುವೆಂಪು ಸ್ಮರಣೆ ಏನು ನವೆಂಬರ್ 11ನೇ ತಾರೀಕು ನಾವು ನೋಡಿದ್ವಿ, ಅದರ ನಿಟ್ಟಿನಲ್ಲಿ ನಾವು ವಿಶ್ವಮಾನವ ವಿಚಾರ ಅಂತ ಹೇಳಿ ಶುರು ಮಾಡ್ಕೊಂಡ್ವಿ. ನಾವು ಪ್ರತಿ ಸಲ ಕುವೆಂಪು ಅವರ ಭಾವಚಿತ್ರವನ್ನ ನೋಡಿದಾಗ್ಲ ಅದರಲ್ಲಿ ಅದೊಂದು ತೇಜಸ್ಸು, ಆ ಮುಗುಳುನಗೆ, ಆ ವರ್ಚಸ್ಸು ಇದೆಯಲ್ಲ, ಅದು ಆ ವ್ಯಕ್ತಿ ಅನ್ನೋದಕ್ಕಿನ್ನ ಅವರ ವ್ಯಕ್ತಿತ್ವದಿಂದ ಅದು ನಮಗೆ ಕಾಣಿಸುತ್ತೆ ಅನ್ನೋದನ್ನ ನಾವು ಯಾವಾಗ್ಲೂ ಭಾವಿಸ್ಬೋದು, ಅದನ್ನ ನಾವು ನಂಬೋದು. ಅದೇ ಸತ್ಯ ಕೂಡ ಅಷ್ಟೇ. ಕುವೆಂಪು ಹಾಗೆ ಹೇಳ್ದಂಗೆ ಕುವೆಂಪುರವರ ಸಾಕಷ್ಟು ವಿಚಾರಗಳು ಗೊತ್ತಿರ್ಬೋದು, ಆದ್ರೆ ಅದನ್ನ ತೀವ್ರವಾಗಿ ನಾವು ಅಥವಾ ಆಳವಾಗಿ ಅರಿಯೋ ಪ್ರಯತ್ನ ಈ ವಿಶ್ವಮಾನವ ವಿಚಾರ. ಇದು ನಾವು ನೀವೆಲ್ಲರೂ ಸೇರಿರೋದು ವಿಶ್ವಮಾನವ ವಿಚಾರ, ಕುವೆಂಪುರವರ ಅಸಾಧಾರಣ ವ್ಯಕ್ತಿ ಚಿತ್ರಣ. ಈ ವಿಷಯವಾಗಿ ನಾವು ಯಾರ ಹತ್ರ ಇದನ್ನ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂದಾಗ ನಮ್ಮ ಸಂಪರ್ಕಕ್ಕೆ ಬಂದವರು ಡಾಕ್ಟರ್ ಸತ್ಯನಾರಾಯಣ್ ಸರ್ ಅವರು. ಇವರು ನಮಗೆ ನಾನು ಇವ್ರ ಬಗ್ಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಅಂದ್ರೆ ನಾನು ತುಂಬಾ ಚಿಕ್ಕವನಾಗ್ತೀನಿ ಅನ್ನೋದು ನನ್ನ ಭಾವನೆ. ಹಂಗಾಗಿ ಇವರ ಪರಿಚಯವನ್ನ ನಮಗೆ ಮಾಡಿಕೊಟ್ಟು ನಮಗೆ ಇವರನ್ನ ಸ್ವಾಗತವನ್ನು ಮಾಡ್ಕೊಡ್ಬೇಕು ಅವರ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಅಂತ ಹೇಳಿ ನಾನು ನಂದೀಶ್ ಬಂಕೇನಹಳ್ಳಿ ಸರ್ ಅವರು ಲೇಖಕರು ಹಾಗೂ ಸಾಹಿತಿಗಳು, ಅವರಲ್ಲಿ ನಾನು ಕೇಳ್ಕೊಂತೀನಿ. ನಂದೀಶ್ ಬಂಕೇನಹಳ್ಳಿ ಸರ್ ಅವರನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಅಷ್ಟೇ ನವೆಂಬರ್ 11ರಂದು ಕುವೆಂಪು ಅವರ ಸ್ಮರಣೆಯನ್ನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಕುವೆಂಪು ಅವರ ಚಿಂತನೆಗಳನ್ನ, ಅವರ ವಿಚಾರಗಳನ್ನ ಮತ್ತೆ ಮತ್ತೆ ಅವಲೋಕನವನ್ನ ಮಾಡ್ಕೊಳ್ಳೋದಕ್ಕೆ, ಮಂಥನವನ್ನ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವಾಗಿ ಈ ವೇದಿಕೆ ಇವತ್ತು ನಿರ್ಮಾಣವಾಗಿದೆ. ಇಂದು ಕುವೆಂಪು ಅವರ ಕೃತಿಗಳ ಜೊತೆಗೆ ಅವರ ವ್ಯಕ್ತಿತ್ವವನ್ನ ನಾವು ಒಂದಷ್ಟು ಮೆಲುಕು ಹಾಕಲಿಕ್ಕೆ ಡಾಕ್ಟರ್ HS ಸತ್ಯನಾರಾಯಣ ಸರ್ ಅವರು ಇವತ್ತು ಆಗಮಿಸಿದ್ದಾರೆ. ಡಾಕ್ಟರ್ HS ಸತ್ಯನಾರಾಯಣ ಸರ್ ಅವರು 1/8/1968ರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದ್ರು. ಅವರ ತಂದೆ HK ಶ್ರೀನಿವಾಸ್ ಅವರು, ತಾಯಿ ಶ್ರೀಮತಿ ಇಂದಿರಮ್ಮ. BA ಪದವಿಯಲ್ಲಿ BMC ಚಿನ್ನದ ಪದಕ ಮತ್ತು ಹಲವು ನಗದು ಪುರಸ್ಕಾರವನ್ನ ಇವರು ಪಡ್ಕೊಂಡಿದ್ದಾರೆ. MA ಪದವಿಯಲ್ಲಿ ಮೈಸೂರು ವಿವಿಗೆ 3ನೇ ಶ್ರೇಣಿ. ತೇಜಸ್ವಿಯವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಅಪೂರ್ವ ಒಡನಾಟ, ಕುವೆಂಪು, ಅಲಕ್ಷಿತ ಹೃದಯ ದ್ವೀಪ, ನುಡಿಚಿತ್ರ, ಕಣ್ಣೋಟ, ಪನ್ನೇರಳೆ, ನಗೆಮೊಗದ ಅಜ್ಜ ಮಾಸ್ತಿ, ಬಿದರ ತಡಿಕೆ, ಮರ ಬರೆದ ರಂಗೋಲಿ, ಮಾಂದಳಿರ ತೊಟ್ಟಿಲು ಇವರ ಪ್ರಮುಖ ಕೃತಿಗಳು. ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ, ಹಾಮನಾಯಕ ಪುಸ್ತಕ ಬಹುಮಾನ, CH ಮರಿದೇವರು ಪ್ರತಿಷ್ಠಾನದ ದತ್ತಿ ಬಹುಮಾನ, ಹಿರೇಮಲ್ಲೂರು ಈಶ್ವರನ್ ಪ್ರಶಸ್ತಿ ಮುಂತಾದ ಗೌರವಗಳು, ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಕಳೆದ 28 ವರ್ಷಗಳಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು 2017ರಲ್ಲಿ ಕರ್ನಾಟಕ ಸರ್ಕಾರವು ಅತ್ಯುತ್ತಮ ಉಪನ್ಯಾಸಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಮತ್ತು 2024ರಲ್ಲಿ ಕಣ್ಣೋಟ ಎಂಬ ವಿಮರ್ಶಾ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನ ಪಡೆದಿದ್ದಾರೆ. ಅವರಿಗೆ ಈ ಒಂದು ಪುರಸ್ಕಾರವನ್ನು ಪಡೆದಿದ್ದಕ್ಕಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇವರ ಏನು ಅಪೂರ್ವ ಒಡನಾಟ ಅನ್ನುವಂಥ ಕೃತಿಯನ್ನ ಓದಿದ್ರೆ ಸಾಹಿತಿಗಳ ಬಗ್ಗೆ, ಬರಹಗಾರರ ಬಗ್ಗೆ ಎಲ್ಲಿಯೂ ದಾಖಲೆ ಆಗದೆ ಇರುವಂತಹ ಸಾಕಷ್ಟು ವಿಷಯಗಳನ್ನ ಅಲ್ಲಿ ಅವರು ಬರೆದಿದ್ದಾರೆ. ಕುವೆಂಪು ಅವರ ಒಂದು ಬರಹ ಕೂಡ ನೋಡ್ಬೋದು. ನಾವು ಸಾಧಾರಣವಾಗಿ ಕುವೆಂಪು ಅವ್ರನ್ನ ಒಂದು ಆರಾಧನೆಯ ದೃಷ್ಟಿಯಿಂದ ನೋಡ್ತೀವಿ, ಅವ್ರನ್ನ ಆರಾಧನೆಯ ಮನೋಭಾವದಿಂದ ನೋಡ್ತೀವಿ. ಅದರ ಹೊರತಾಗಿ ಅವರ ವಿಚಾರಗಳನ್ನ ಮಾತ್ರ ತಗೊಂಡು ಅವರನ್ನ ನಾವು ಹೇಗೆ ಕಾಣಬೇಕು ಅನ್ನೋದನ್ನು ಕೂಡ ಅವರು ಅದರಲ್ಲಿ ಹೇಳಿದ್ದಾರೆ. ಇಂದು
ಸತ್ಯನಾರಾಯಣ ಸರ್ ಅವರ ಮಾತುಗಳನ್ನು ಕೇಳಲಿಕ್ಕೆ ನಾನಂತೂ ತುಂಬಾ ಉತ್ಸುಕನಾಗಿದ್ದೇನೆ. ನಾವೆಲ್ಲರೂ ಅವರ ಮಾತಿಗೆ ಕಿವಿಯಾಗೋಣ. ನಮಸ್ಕಾರ. ಧನ್ಯವಾದಗಳು ಸರ್, ಅವರ ಒಂದು ಪರಿಚಯವನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕೆ. ಈಗ ಕಾರ್ಯಕ್ರಮದಲ್ಲಿ ಮುಂದುವರೋಣ. ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತೀರಿ ಸತ್ಯನಾರಾಯಣ್ ಸರ್ ಅವರ ಮಾತುಗಳನ್ನ ಕೇಳಲು. ಇಷ್ಟು ಜನ ನಮ್ಮೊಂದಿಗೆ ಬಂದಿದ್ದಕ್ಕೆ ನಾವು ಕನ್ನಡಿ ತಂಡದಿಂದ ನಾವು ಸದಾ ಋಣಿಯಾಗಿ ಕೃತಜ್ಞರಾಗಿರ್ತೀವಿ. ಇದರೊಂದಿಗೆ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಸತ್ಯನಾರಾಯಣ್ ಸರ್ ಅವರ ಅನುಮತಿ ಇದ್ದಲ್ಲಿ ಇಲ್ಲಿ ಸೇರಿರೋರಲ್ಲಿ ಯಾರು ಅಂದ್ರೆ ಕುತೂಹಲಕಾರಿ ಪ್ರಶ್ನೆಗಳು ಅಂದ್ರೆ ಕುವೆಂಪುರವರು ಈ ಒಂದು ಸೆಷನ್ ನಲ್ಲಿ ಸರ್ ಈ ವಿಷಯಗಳನ್ನ ಅಡ್ರೆಸ್ ಮಾಡಬೇಕು ಅನ್ನುವಂತ ಪ್ರಶ್ನೆಗಳು ಯಾರಾದ್ರೂ ಇದ್ರೆ ಅದನ್ನ ಒಂದಷ್ಟು ನಿಮಿಷಗಳಲ್ಲಿ ಯಾರಾದ್ರೂ ಹೇಳೋರಿದ್ರೆ ಅದನ್ನ ವ್ಯಕ್ತಪಡಿಸಬಹುದು. ನಂತರ ನಾವು ಸರ್ನ ಮಾತುಕತೆಗೆ ಮುಂದುವರಿಯೋಣ ಅಂತ ಹೇಳ್ತಾ ಇದ್ದೀನಿ. ಯಾರಾದ್ರೂ ಹೇಳೋರಿದ್ರೆ ಕೂಡಲೇ ತಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ನಂತರ ದಯವಿಟ್ಟು ಮೈಕ್ ಅನ್ನ ಮ್ಯೂಟ್ ಮಾಡೋದನ್ನ ಮರಿಬೇಡಿ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್, ಹೇಳಿ. ಸರ್ ನನ್ನ ಹೆಸರು ಭಾರತಿ ಅಂತ. ಹೇಳಿ. ನನ್ನ ಪ್ರಶ್ನೆ ಏನಿಲ್ಲ, ಈಗಿನ ಒಂದು ಲೈಫ್ ಸ್ಟೈಲ್ ಕಂಪೇರ್ ಮಾಡಿದ್ರೆ ನಮ್ಗೆ ಪ್ರತಿದಿನ ಒಂದು ಹುಮ್ಮಸ್ಸು, ಹುರುಪು ಎವ್ರಿಡೇ ಅದು ಕಷ್ಟ ಆಗುತ್ತೆ. ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡಲ್ಲ. ಇವರು ಕುವೆಂಪು ಅವ್ರಿಗೆ ಯಾವ್ದು ಅಷ್ಟೊಂದು ಹುಮ್ಮಸ್ಸು, ಅವ್ರೊಂದು ಎನರ್ಜಿ ಇದು ನೋಡ್ಸ್ಕೊಂಡ್ರೆ, ಒಂದೇ ಕನ್ಸಿಸ್ಟೆನ್ಸಿ ಅವ್ರ ಲೈಫ್ ಸ್ಟೈಲ್ ನೋಡಿದ್ರೆ ಹೆಂಗೆ ಅದು ಸಾಧ್ಯ ಅಂತ ಒಂದ್ ಕುತೂಹಲ ಅಷ್ಟೇ. ಯಾಕೆಂದ್ರೆ ಈಗಿನ ಒಂದು ನಮ್ಮ ಜೀವನ ಶೈಲಿಗೆ ಯಾವ್ದಾದ್ರು ಪ್ರತಿದಿನ ನಮ್ಮನ್ನ ಬಡದೆಬ್ಸೋ ತರ ಒಂದು ಹುಮ್ಮಸ್ ಬರೋ ತರ ಯಾವ್ದಿರ್ಬೋದು, ನನಗೂ ತಿಳ್ಕೊಳ್ಳೋ ಒಂದ್ ಕುತೂಹಲ ಸರ್. ಆಗ್ಲಿ ಮ್ಯಾಮ್, ಧನ್ಯವಾದಗಳು. ಫನ್ನಿ ಅನ್ಸ್ಬೋದು, ನನಗೆ ಕೇಳ್ಬೇಕು ಅನ್ನಿಸ್ತು. ಇಲ್ಲ, ತೊಂದ್ರೆ ಇಲ್ಲ ಮ್ಯಾಮ್. ತೇಜಸ್ವಿ ಅವ್ರು ಹೇಳ್ತಾರೆ ಯಾವ್ದು ಜಡವಲ್ಲ ಅಂತ. ಹಂಗೆ ಪ್ರತಿ ವಿಷಯವೂ ಯಾವ್ದ್ರಲ್ಲೂ ಕಡಿಮೆ ಜಾಸ್ತಿ ಅನ್ನೋದಿಲ್ಲ. ಮತ್ಯಾರಾದ್ರೂ ವಿಚಾರಗಳನ್ನ ಹಂಚಿಕೊಳ್ಳೋದಿದ್ರೆ ಅಥವಾ ಪ್ರಶ್ನೆಗಳನ್ನ ಕೇಳೋದಿದ್ರೆ ಈಗ. ಸರ್ ನಮಸ್ತೆ, ನನ್ನ ಹೆಸರು ಲೋಹಿತ್ ಅಂತ. ಸತ್ಯ ಸರ್ ನಮಸ್ತೆ. ನನಗೆ ಅವರ ಸಮಗ್ರ ಓದಿದಾಗ ಅದರ 3ನೇ 2 ಭಾಗದಷ್ಟು, ಅಂದ್ರೆ ವಿಮರ್ಶೆ ಸಂಪುಟ ಇದೆಯಲ್ಲ, ಅದರ 3ನೇ 2 ಭಾಗದಷ್ಟು ಕಾವ್ಯಮೀಮಾಂಸೆ ಮತ್ತು ವಿಮರ್ಶೆಗೆ ಸಂಬಂಧಪಟ್ಟ ಸಂಗತಿಗಳೇ ತುಂಬಿವೆ. ನನಗೆ ತುಂಬಾ ಕೌತುಕವಾದ ವಿಚಾರ ಏನಂದ್ರೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಮಾತಾಡ್ತಿದ್ರು ಅಂತ ತೇಜಸ್ವಿ ಅವರ ಉಲ್ಲೇಖಗಳಲ್ಲಿ ಕೊಡ್ತಾರೆ ಅವರ ತರಗತಿಗಳಲ್ಲಿ. ಅದೊಂದು, ಮತ್ತೆ ಬಹಳ ಮುಖ್ಯವಾಗಿ ನವೋದಯ ಪ್ರಜ್ಞೆ ಇದೆಯಲ್ಲ, ಅದು ವಿಮರ್ಶೆ ಕಟ್ಟುತ್ತಿರುವ ಹಂತ, ಅಂದ್ರೆ ರೂಪುಗೊಳ್ಳುತ್ತಿರುವ ಹಂತ. ಅಲ್ಲಿವರೆಗೂ ವಿಮರ್ಶೆ ಅನ್ನುವ ಸ್ವರೂಪ ನಮಗೆ ಅಷ್ಟು ಸ್ಪಷ್ಟವಾಗಿಲ್ಲ, ರಸವಿಮರ್ಶೆ ಮಾದರಿ ಇತ್ತು. ಆದ್ರೆ ಪಾಶ್ಚಾತ್ಯದ ವಸಾಹತುಶಾಹಿ ಕಾಲಘಟ್ಟದಲ್ಲಿ ಬಂದಂತ ಕುವೆಂಪು ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಗಳನ್ನ ತುಂಬಾ ಹದಗೊಳಿಸಿಕೊಂಡ ಶೈಲಿಯಲ್ಲಿ ತಮ್ಮ ಸಾಹಿತ್ಯದ ವಿಮರ್ಶೆ ವೆಚ್ಚ ಸಂಗತಿಗಳನ್ನ ತಿಳಿಸ್ತಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೇಳ್ತೇನೆ ಸರ್ ಇಂದ. ಆಗ್ಲಿ ಸರ್, ಧನ್ಯವಾದ. ಮತ್ತಾರಾದ್ರೂ ಇದ್ರೆ ತಮ್ಮ ವಿಚಾರಗಳನ್ನು ಹೇಳೋದಿದ್ರೆ ಇನ್ನೊಂದ್ 2 ನಿಮಿಷಗಳ ಕಾಲದಲ್ಲಿ, ಇಲ್ಲ ಅಂದ್ರೆ ನಾವು ಸರ್ನ ಮಾತುಗಳನ್ನ ಆಲಿಸೋಕೆ ನಮ್ಮ ಕಿವಿಗಳಿಗೆ ಅಲ್ಲಿಗೆ ತಗೊಂಡು ಹೋಗೋಣ. ನಮಸ್ತೆ ಸರ್, ಸತ್ಯನಾರಾಯಣ ಸರ್ ನಮಸ್ತೆ. ನಾವು ಆನಂದ್ ಅಜ್ಜಂಪುರ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಏನಿಲ್ಲ, ಕುವೆಂಪುರವ್ರನ್ನ ಓದಷ್ಟು, ಅವ್ರನ್ನ ಆಳವಾಗಿ ಅರ್ಥ ಮಾಡ್ಕೊಳಕ್ಕೆ ಅಂತ ಓದಷ್ಟು ಅವರ ಹೊಸ ದರ್ಶನಗಳು ಆಗ್ತಾನೆ ಇರ್ತವೆ. ಆದ್ರೆ ಒಂದು ಪ್ರಶ್ನೆ ಏನಂದ್ರೆ, ಅವರು ಆಧ್ಯಾತ್ಮಿಕತೆ ಮತ್ತು ವೈಚಾರಿಕತೆಯನ್ನು ಇಡೀ ಜೀವಮಾನದ ತುಂಬಾ ಅದೇ ಹೆಣೆಯಲ್ಲೇ ತೆಗೆದುಕೊಂಡ್ ಬಂದ್ರು. ಅದು ಹೇಗೆ ಸಾಧ್ಯ ಆಯ್ತು? ಅವರ ಬರಹ, ಅವರ ಚಿಂತನೆ, ಈ ವಿಚಾರದಲ್ಲಿ ಅನೇಕ ವೈರುಧ್ಯಗಳ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ಆದ್ರೆ ಅವೆಲ್ಲವುಗಳನ್ನ ಮೀರಿ ಕುವೆಂಪು ಬದುಕಿದ್ರೇನೋ ಅಂತ ಅನ್ಸುತ್ತೆ. ಹಾಗಾಗಿ ಈ ವೈಚಾರಿಕತೆ ಮತ್ತು ಆಧ್ಯಾತ್ಮಿಕತೆ ಇವೆರಡನ್ನ ಹೇಗೆ ಸಮನ್ವಯಗೊಳಿಸ್ಕೊಂಡವರು ತಮ್ಮ ಬರಹ ಮತ್ತು ಬದುಕು ಎರಡನ್ನ ಕಟ್ಟಿದ್ರು ಅನ್ನೋದು ಗೂಢವಾಗಿ ಕಾಡುವಂತ ಪ್ರಶ್ನೆ ಸರ್. ಇದು ನಿಮ್ಮಿಂದ ಉತ್ತರ ಬಯಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಮತ್ತಾರಾದ್ರೂ ಇದ್ದೀರಾ? ಕೊನೆಯದಾಗಿ ಒಂದಿಬ್ಬರು ಯಾರಾದ್ರೂ ವ್ಯಕ್ತಪಡಿಸೋರಿದ್ರೆ.
ಎಲ್ಲರಿಗೂ ನಮಸ್ಕಾರ. ಹಲೋ, ಶ್ರೀ ಗುರುಭ್ಯೋ ನಮಃ. ಆಗ್ಲಿ ಮೇಡಮ್, ಹೇಳಿ ಹೇಳಿ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ. ಸತ್ಯನಾರಾಯಣ್ ಸರ್ ನಮಸ್ತೆ. ಸತ್ಯನಾರಾಯಣ್ ಸರ್ ನಮಸ್ತೆ. ಸರ್ ಅವರು ನಮಸ್ತೆ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಮಸ್ತೆ ಸರ್. ನಾನು ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಕ್ರೈಸ್ಟ್ ಸ್ಕೂಲಲ್ಲಿ ನಿಮ್ಮನ್ನ ಗೆಸ್ಟ್ ಆಗಿ ಕರೆಸಿದ್ವಿ. ಇದುವರೆಗೂ ನಿಮ್ಮನ್ನ ಬರೀ ಗೂಗಲ್ ಅಲ್ಲೋ ಅಥವಾ ವಿಕಿಪೀಡಿಯಾದಲ್ಲೋ ನೋಡಿದ್ವಿ. ನಿಮ್ಮನ್ನ ಏನು ಹತ್ತಿರದಿಂದ ನೋಡುವಂತ ಭಾಗ್ಯ ಸಿಕ್ಕಿತ್ತು. ಆದ್ರೆ ಇವತ್ತು ಈ ಕುವೆಂಪು ಅವರ ಬಗ್ಗೆ ಮಾತನಾಡುವಂತ ಒಂದು ಸಂದರ್ಭ, ನಾವು ಆಲಿಸಿಕೊಳ್ಳುವಂತ ಒಂದು ಉತ್ತಮ ಅವಕಾಶ ಸಿಕ್ಕಿದೆ. ಹಾಗಾಗಿ ನೀವೇನೇ ಹೇಳಿದ್ರು ನಮ್ಗೆ ಅದು ಅರ್ಥವಾಗೋ ತರ ಹೇಳ್ತೀರಾ. ಹಾಗಾಗಿ ನಾನು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಹಾಗಾಗಿ ಕುವೆಂಪುರ ಬಗ್ಗೆ ಮಾತಾಡೋದಕ್ಕೆ ನನ್ಗೂ ಕೂಡ ಕಲಿಯೋದಕ್ಕೆ ತುಂಬಾ ಇದೆ ಅನ್ನೋ ಒಂದು ಖುಷಿಯ ವಿಚಾರವನ್ನ ವ್ಯಕ್ತಪಡಿಸುತ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್, ಬಹಳ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ. ಧನ್ಯವಾದಗಳು. ನಮಸ್ಕಾರ, ನಾನು ಡಾಕ್ಟರ್ ಹಿತೇಶ್ ಮಾತಾಡ್ತಾ ಇದ್ದೀನಿ ಹಾಸನದಿಂದ. ಮೊದಲನೇದಾಗಿ ಕನ್ನಡದ ಕನ್ನಡಿ ತಂಡಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ರೀತಿಯಾದಂತಹ ಒಂದು ವಿಶಿಷ್ಟವಾದಂತಹ, ಯಾಕಂದ್ರೆ ಕುವೆಂಪು ಮರೆಯಲಾಗದ ವ್ಯಕ್ತಿತ್ವವಾದ್ರೂ ಕೂಡ ಎಲ್ಲೋ ಒಂದು ಘಟ್ಟದಲ್ಲಿ ಈಗ ಕಳೆದು ಹೋಗ್ತಾ ಇದ್ದಾರೆ, ನಶಿಸಿ ಹೋಗುತ್ತಿರುವಂತಹ ವ್ಯಕ್ತಿತ್ವ. ಒಂದು 120 ವರ್ಷಗಳ ಹಿಂದೆ ಜನಿಸಿ ಆಗಿ ಹೋಗಿರುವಂತಹ ಒಂದು ವೈಭವೀಕೃತ ವ್ಯಕ್ತಿತ್ವ ಅವ್ರದ್ದು. ಅದನ್ನ ಮತ್ತೊಮ್ಮೆ ನಾವೀಗ ಪಳಿಯುಳಿಕೆಗಳಿಂದ ಮತ್ತೆ ಜೋಡಿಸಿ ಹೊಸ ಒಂದು ವೈಭವೀಕೃತ ವಾಸ್ತುಶಿಲ್ಪ ತಯಾರೇ ಮಾಡೋ ಥರದಲ್ಲಿ ಈಗ ಒಂದು ಕುವೆಂಪು ಅವರ ವ್ಯಕ್ತಿತ್ವವನ್ನು ಮತ್ತೆ ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನಗೆ ಕುವೆಂಪು ಅವರು ಹೆಚ್ಚು ಅವರ ಅಧ್ಯಯನವನ್ನ ಮಾಡ್ಲಿಕ್ಕೆ ನನ್ನಿಂದ ಆಗಿಲ್ಲ, ಆದ್ರೂ ಕೂಡ ದಾರ್ಶನಿಕರಾಗಿ ನನಗೆ ತುಂಬಾ ಕುವೆಂಪು ಹಿಡಿಸಿದಂತಹ ವ್ಯಕ್ತಿತ್ವ. ಪ್ರತಿಯೊಂದರಲ್ಲೂ ಕೂಡ ಈ ಪಾಂಚಜನ್ಯ ಕವನ ಸಂಕಲನ ಆಗಿರಬಹುದು, ಅಥವಾ ರಾಮಾಯಣವನ್ನ ದರ್ಶನದ ರೂಪದಲ್ಲಿ ಇಟ್ಟಂತವ್ರಾಗಿರಬಹುದು. ಈಗಾಗ್ಲೇ ಒಬ್ರು ಹೇಳ್ದಂಗೆ ಆಧ್ಯಾತ್ಮ ಅವ್ರಿಗೆ ರಾಮಕೃಷ್ಣ ವಿದ್ಯಾಶಾಲೆಯ ಪ್ರಭಾವ ಸದಾಕಾಲ ಇತ್ತು. ಆ ಆಧ್ಯಾತ್ಮಕ್ಕೆ ಅಷ್ಟೇ ನಿಲ್ಕದೆ ಅದಕ್ಕೆ ಒಂದು ವಿಜ್ಞಾನವನ್ನು ಕೂಡ ತಳುಕು ಹಾಕಿ ಅದಕ್ಕೆ ದರ್ಶನದ ಮೆರಗನ್ನ ಕೊಟ್ಟಂತಹ ವ್ಯಕ್ತಿ ತೇಜಸ್ವಿ ಅವರು ಕೂಡ, ಮತ್ತೆ ಕುವೆಂಪು ಅವರು ಕೂಡ. ಸೊ ಅವ್ರನ್ನ ದಾರ್ಶನಿಕ ನೆಲೆಯಲ್ಲಿ ಹೇಗೆ ನೋಡ್ಕೊಳ್ಬಹುದು, ನಾವು ಹೇಗೆ ಅವರ ವ್ಯಕ್ತಿತ್ವವನ್ನ ಕಂಡುಕೊಳ್ಬಹುದು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರೆ ಉಪಯೋಗ ಆಗಬಹುದು ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ನಾವು ಸತ್ಯನಾರಾಯಣ್ ಸರ್ ಅವರ ಮಾತುಗಳನ್ನ ಆಲಿಸುವ ಕಡೆ ಹೋಗೋಣ. ಸತ್ಯನಾರಾಯಣ್ ಸರ್, ನಿಮ್ಮನ್ನ ಮತ್ತೊಮ್ಮೆ ಇಲ್ಲಿಗೆ ಸ್ವಾಗತ ಮಾಡಿ ನಾವು ನಿಮ್ಮ ಮಾತುಗಳನ್ನ ಆಲಿಸೋಕೆ ತಯಾರಿದ್ದೀವಿ ಅಂತ ಹೇಳ್ತೀವಿ ಸರ್. ನಮಸ್ಕಾರ, ಧನ್ಯವಾದ ಎಲ್ಲರಿಗೂ ಮತ್ತು ಶುಭ ಸಂಜೆ. ಕನ್ನಡ ಕನ್ನಡಿ ಮೂಲಕ ಕುವೆಂಪುರವರ ಸ್ಮರಣೆ ಯುವಕರೇ ಹೆಚ್ಚಿದ್ದಾರೆ. ಬಹಳ ಸಂತೋಷ, ಯಾಕಂದ್ರೆ ಕುವೆಂಪು ಅವ್ರನ್ನ ಮನನ ಮಾಡ್ಕೋಬೇಕಾಗಿರೋದು ಯುವ ತಲೆಮಾರೆ ಅನ್ನೋದು ನನ್ನ ಒಂದು ವಿನಮ್ರ ತಿಳುವಳಿಕೆ. ಉಪನ್ಯಾಸ ಮುಗಿದ್ಮೇಲೆ ಪ್ರಶ್ನೆ ಇರ್ತಾ ಇತ್ತು, ಮೊದಲೇ ಸಾಕಷ್ಟು ಪ್ರಶ್ನೆಗಳು ಬಂದು, ಅದು ನಿಮ್ಮ ಕುತೂಹಲ ಮತ್ತೆ ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ನಿಮ್ಗೆಲ್ಲ ಇರೋ ಒಂದು ಆಸಕ್ತಿ ಮತ್ತೆ ಶ್ರದ್ಧೆ ಅಂತೇಳಿ ನಾನಾದ್ರೂ ಭಾವಿಸಿದ್ದೇನೆ. ನನಗೆ ಮಾತನಾಡುವಾಗ ಅವರ ಕೃತಿಗಳ ವಿವರನೋ ಅಥವಾ ಅವ್ರ ಜೀವನದ ವಿವರನೋ ಅವೆಲ್ಲ ಬೇಕಾದಷ್ಟು ಸಿಗ್ತವೆ ಸರ್. ಅವರ ವ್ಯಕ್ತಿತ್ವವನ್ನೇ ಕುರಿತು ಮಾತನಾಡಿ ನೀವು ನಮ್ಗೆ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಕೇಳಿರೋ ಕೆಲವು ವಿಚಾರಗಳು, ಡಾಕ್ಟರ್ ಆನಂದ್ ಕೇಳಿದ್ದು, ಡಾಕ್ಟರ್ ಹಿತೇಶ್ ಕೇಳಿದ್ದು, ಲೋಹಿತ್ ಕೇಳಿದ್ದು, ಭಾರತಿ ಮೇಡಮ್ ಅವ್ರು ಕೇಳಿದ್ದು, ಇದೆಲ್ಲ ನನ್ನ ಗಮನದಲ್ಲಿದೆ. ಬಹುಶಃ ನನ್ನ ಮಾತಿನಲ್ಲಿ ಅವುಗಳೆಲ್ಲ ಪ್ರಸ್ತಾಪ ಮಾಡ್ಬೋದೇನೋ ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಬಹಳ ಮುಖ್ಯವಾಗಿ ಕುವೆಂಪು ಅಪ್ರಸ್ತುತ ಅಲ್ಲ, ಸದಾ ಪ್ರಸ್ತುತವಾಗಿರುವಂತವ್ರು. ಯಾಕೆ ಅನ್ನೋದು ಒಂದು ಪ್ರಶ್ನೆ. ಇಡೀ 20ನೇ ಶತಮಾನದ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ಬದುಕೇನಿದೆಯೋ ಅದನ್ನ ತಮ್ಮ ವೈಚಾರಿಕತೆಯಿಂದ ದಟ್ಟವಾಗಿ ಪ್ರಭಾವಿಸಿದ ಒಂದು ಪ್ರತಿಭೆ ಅಂತಂದ್ರೆ ಕುವೆಂಪು. ಹಾಗಂದ್ ಮಾತ್ರಕ್ಕೆ ಅವರ ತಲೆಮಾರಿನ ಅನೇಕ ಲೇಖಕರು ಇಲ್ಲಿ ಹಾಗಾದ್ರೆ ವೈಚಾರಿಕತೆ ಇಲ್ವಾ? ಬೇಂದ್ರೆ ಅವರಲ್ಲಿಲ್ವಾ? ಕಾರಂತರಲ್ಲಿಲ್ವಾ? ಮಾಸ್ತಿಯವರಲ್ಲಿಲ್ವಾ? ಪುತಿನ ಅವರಲ್ಲಿಲ್ವಾ?
ಈ ಎಲ್ಲಾ ಪ್ರಶ್ನೆಗಳನ್ನ ನಾನು ಇದ್ರ ಜೊತೆಗೆ ಜೋಡಿಸ್ಬೋದು. ಆದ್ರೆ ಅವರೆಲ್ಲರ ಗಿಂತ ಕುವೆಂಪು ಸಾಧ್ಯವಾದೆಡೆಯಲ್ಲೆಲ್ಲವೂ ಕಡೆನೂ ಆ ರಾಷನಲಿಸಮ್ ಅನ್ನ ತಮ್ಮ ಕಾವ್ಯದಲ್ಲಿ ತಂದ್ರಲ್ಲ, ಅದು ಬಹಳ ಮುಖ್ಯ. ಅವರು ಇವತ್ತು ಕನ್ನಡದ ಬಹಳ ಮುಖ್ಯ ಲೇಖಕರಲ್ಲಿ ಒಬ್ಬರಾಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ನೀವು ಅವರ ಮಹಾಕಾವ್ಯ ನೋಡಿ, ನಾಟಕಗಳನ್ನ ನೋಡಿ, ವಿಮರ್ಶೆಯನ್ನ ನೋಡಿ, ಸಣ್ಣ ಕಥೆಯನ್ನ ನೋಡಿ, ಬಿಡಿ ಬಿಡಿಯಾದ ಕವನ ಸಂಕಲನಗಳನ್ನ ನೋಡಿ, ಅವರ ಜೀವನ ಚರಿತ್ರೆಯನ್ನ ನೋಡಿ, ಎಲ್ಲದರಲ್ಲೂ ದಟ್ಟವಾಗಿ ಕಾಣ್ತಕ್ಕಂಥದ್ದು ಕುವೆಂಪು ಅವರ ವೈಚಾರಿಕತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಆನಂದ್ ಕೇಳಿದ ಹಾಗೆ ಒಂದು ಅಧ್ಯಾತ್ಮದ ನೆಲೆ ಮತ್ತು ವೈಚಾರಿಕತೆ, ಅಥವಾ ಲೋಹಿತ್ ಪ್ರಸ್ತಾಪ ಮಾಡಿದ ಹಾಗೆ ಏಕಕಾಲಕ್ಕೆ ಕುವೆಂಪುಗೆ ಕಾವ್ಯ ಮೀಮಾಂಸೆ, ತೇಜಸ್ವಿಯಲ್ಲಿ ಕಾಣ್ತಕ್ಕಂತಹ ಆ ನಿಗೂಢತೆ, ಇದೆಲ್ಲದರ ಒಂದು ಬಗ್ಗೆ ಆಸಕ್ತಿ ಇತ್ತು. ಅವರು ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ JR ಲಕ್ಷ್ಮಣ್ ರಾವ್ ಅಂತ ಗೆಳೆಯರ ಜೊತೆ ಚರ್ಚೆ ಮಾಡೋರು. ಅನೇಕ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತಹ ವಿಚಾರಗಳನ್ನ ಕೇಶವ ಹೆಗಡೆ ಅವ್ರ ಜೊತೆ ಚರ್ಚೆ ಮಾಡೋರು. ಇದೆಲ್ಲವೂ ನಮಗೆ ಕುವೆಂಪು ಮತ್ತೆ ಕಾರಂತರು ಇಬ್ರು ಕೂಡ ವಿಜ್ಞಾನವನ್ನ ಪರಿಭಾವಿಸಿದ ಬಗೆ ಇದೆಯಲ್ಲ, ಕುವೆಂಪುಗೆ ಪ್ರಕೃತಿಯು ಅದರ ಭಾಗವಾಗಿ ಕಾಣ್ತಾ ಹೋಗುತ್ತೆ. ಅವ್ರಿಗೆ ಈ ಆಕಾಶ, ಭೂಮಿ, ದೇವರು, ಈ ಬದುಕು, ಈ ಎಲ್ಲವೂ ಒಂದು ವಿಸ್ತರಣೆಯಾಗಿ ಕಾಣ್ತಾ ಹೋಗುತ್ತೇನೋ ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಬಹಳ ಮುಖ್ಯವಾಗಿ ಕುವೆಂಪು ಅವರ ದೃಷ್ಟಿ ಇರ್ತಕ್ಕಂಥದ್ದು ಭಾರತದ ಅಂತಸತ್ವವನ್ನ ಯಾವ ಕಾಲದಿಂದಲೂ ಹಾಳು ಮಾಡ್ತಾ ಬಂದಿರತಕ್ಕಂತಹ ಒಂದು ಜಾತಿ ಪದ್ಧತಿ, ಇನ್ನೊಂದು ಮೂಢನಂಬಿಕೆಗಳಿದಾವಲ್ಲ, ಇವುಗಳು ಅದರ ವಿರುದ್ಧ ಕುವೆಂಪು ಎತ್ತಿದ ದನಿ ಅವರನ್ನ ಬಹಳ ಮುಖ್ಯ ರ್ಯಾಷನಲಿಸಂ ಇರ್ತಕ್ಕಂಥ ಲೇಖಕನನ್ನಾಗಿ ರೂಪಿಸ್ತೇನೋ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಲೋಹಿತ್ ಅದನ್ನ ಪ್ರಸ್ತಾಪ ಮಾಡಿದ್ರು, ಕುವೆಂಪು ಬಗ್ಗೆ ಬೇಕಾದಷ್ಟು ಸಾಹಿತ್ಯ ಬಂದಿದೆ ಅಂತ. ನಾನೇ ಕುವೆಂಪು ಅಲಕ್ಷಿತ ಹೃದಯ ದೀಪ ಅಂತ ಒಂದು ಕೃತಿಯಲ್ಲಿ ಪ್ರಸ್ತಾಪ ಮಾಡಿದೆ. ಸುಮಾರು 16,000 ಪುಟಗಳ ಕನ್ನಡದ ಪ್ರತಿಕ್ರಿಯೆ ಕುವೆಂಪು ಸಾಹಿತ್ಯಕ್ಕೆ ಇದುವರೆಗೆ ಬಂದಿದೆ ಅಂತ ಹೇಳಿ. ಅದರಲ್ಲಿ ಕೆಲವರು ನಾವೆಲ್ಲ ಚಿಕ್ಕವರಿದ್ದಾಗ ಕುವೆಂಪು ಅವ್ರನ್ನ ರಸಋಷಿ, ದೈವಾಂಶ ಸಂಭೂತ, ಒಂದು ಭುವನದ ಭಾಗ್ಯ ಅಂತ ಬೇಂದ್ರೆನ್ ಕರೆದ್ರಲ್ಲ, ಆ ತರ ದೈವದತ್ತವಾಗಿ ಬಂದು ಈ ತರದೆಲ್ಲ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ರು. ಏನೋ ಒಂದು ಬಹುಮಾನುಭೂತಿ ಇರ್ತಕ್ಕಂತಹ ಆ ತರದ ಒಂದು ಪ್ರತಿಭೆ ಅಂತ ಹೇಳಿ. ಆದ್ರೆ ತೇಜಸ್ವಿ ಕುವೆಂಪು ತೀರ್ಕೊಂಡಾಗ ಮೊನ್ನೆ ತಾನೇ ಅಂತ ನಂದೀಶ್ ನೆನಪು ಮಾಡಿದ್ರು. ಆ ನೆನಪಿಗಾಗಿ ಈ ಸ್ಮರಣೆ ಕೂಡ ನಡೀತಾ ಇದೆ. November 11 ಕುವೆಂಪು ತೀರ್ಕೊಂಡಿದ್ 1994ರಲ್ಲಿ. ಅವ್ರು ತೀರ್ಕೊಂಡ್ಮೇಲೆ ಅವರ ತಂದೆಯ ಅಗಲುವಿಕೆಯ ದುಃಖ ಇದೆಯಲ್ಲ, ಅದನ್ನ ಲಂಕೇಶ್ ಅಲ್ಲಿ ಅಣ್ಣನ ನೆನಪು ಆ ಸರಣಿಯನ್ನ ಬರೆಯೋದ್ರ ಮೂಲಕ ನೀಗಿಕೊಂಡ್ರು. ಆಗ್ಲೇ ನಮ್ಮ ತಲೆಮಾರಿಗೆ ಮತ್ತು ಈಗಿನ ತಲೆಮಾರಿಗೆ ಯಾರು ಅಣ್ಣನ ನೆನಪು ಅಥವಾ ತಾರಿಣಿ ಬರೆದ ಮಗಳು ಕಂಡ ಕುವೆಂಪುನ ಓದ್ತಾರೋ, ಅಥವಾ KV ಸುಬ್ಬಣ್ಣನವ್ರು ಬರೆದ ಕುವೆಂಪು ಒಂದು ಪುಟ್ಟ ಕನ್ನಡಿಯನ್ನು ಕೃತಿಯನ್ನು ಓದ್ತಾರೋ, ಅವರೆಲ್ರಿಗೂ ಕೂಡ ಕುವೆಂಪು ನಮ್ಮ ನಿಮ್ಮ ಹಾಗೆ ಅನ್ನ ತಿನ್ಕೊಂಡಿದ್ ಮನುಷ್ಯಪ್ಪ ಅಂತೇಳಿ ಅರಿವಾದದ್ದು ಅಂತ. ಅದಕ್ಕಿಂತ ಮೊದಲು ಅವರ ಬರವಣಿಗೆಯನ್ನ ಇಟ್ಕೊಂಡೇ ಅವರನ್ನ ಒಂದು ವೈಭವೀಕರಿಸ್ತಕ್ಕಂತ GS ನಾಯ್ಕರ್ ಮಾತಿನಲ್ಲಿ ಹೇಳೋದಾದ್ರೆ ಒಂದು ಭಜನಾ ಮಂಡಳಿನೇ ಕುವೆಂಪು ಸುತ್ತ ಇತ್ತು. ಆದ್ರೆ ಕುವೆಂಪು ಅದನ್ನ ಎನ್ಕರೇಜ್ ಮಾಡ್ತಾ ಇರ್ಲಿಲ್ಲ, ತುಂಬಾ ಉದಾಸೀನವಾಗಿದ್ರು ಅದನ್ನ ಕುರಿತು ಅನ್ನೋದು ಕೂಡ ನಾವು ಅವರ ವ್ಯಕ್ತಿತ್ವದ ಒಂದು ಮಾದರಿಯಾಗಿ ಸ್ವೀಕರಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೇನೆ. ಕುವೆಂಪು ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಅತ್ಯಂತ ಕುಗ್ರಾಮದಿಂದ ಬಂದಂತವ್ರು. ಅವರ ಮಲೆನಾಡನ್ನ ಈಗ ನೋಡೋದಕ್ಕೂ ಕುವೆಂಪು ಇದ್ದ ಕಾಲದಲ್ಲಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ಅಲ್ಲೊಂದು ರಾಷ್ಟ್ರೀಯ ಸ್ಮಾರಕ ನಿರ್ಮಾಣ ಆಗಿದೆ. ಕನ್ನಡದ ಕವಿಯೊಬ್ಬನಿಗೆ ದೊರೆತಿರ್ತಕ್ಕಂತಹ ಅತ್ಯುಚ್ಚವಾದ ಗೌರವ ಅದು. ನೀವು ಯಾಕೆ ಈಗ ಅಥವಾ ಅವ್ರ ಪದ್ಯಗಳಲ್ಲಿ ಮಲೆನಾಡಿನ ವರ್ಣನೆ ಬರುತ್ತಲ್ಲ, ನನ್ನ ಮನೆ ಮುದ್ದು ಮನೆ, ಕಾಡು ಮುತ್ತ ನೀಡುವ ಮನೆ ಅಂತನೋ,
ಅಥವಾ ನಮ್ಮ ಕಡೆ ಊರೆಂದರೊಂದು ಮನೆ ಮನೆಯೊಂದರು ಊರು ಅಂತಾರನೋ, ಹೋಗುವೆನು ನಾ ನನ್ನ ಒಲಮೆಯ ಗುಡಿಗೆ ಅಂತನೋ, ಅಥವಾ ಅಸುರಾದುದ ಕವಿ ಆತ್ಮ ಕೂಡ ಹಸುರಾಯಿತು ಅಂತ ಹೇಳಿದ ಮಾತುಗಳನ್ನ ಗಮನದಲ್ಲಿಟ್ಕೊಂಡು ಮಲೆನಾಡಿನ ಪರಿಭಾವಿಸುವ ಬಗೆಗೂ, ಅಥವಾ ನೆನಪಿನ ದೋಣಿಲಿ ಅವರು ಕೆಲವು ಸಂಗತಿಗಳನ್ನ ಕಾಣಿಸ್ಯಾರ. ನಾನು ಅದನ್ನ ಪ್ರಸ್ತಾಪ ಮಾಡಿ ಮುಂದಕ್ಕೆ ಹೋಗ್ತೀನಿ. ಒಂದು, ಆ ಸಾಹಿತ್ಯದಲ್ಲಿ ವರ್ಣಿತವಾಗಿರ್ತಕ್ಕಂತಹ ಸ್ಥಿತಿ ಹೀಗಿದ್ರೆ, ಕುವೆಂಪು ಸ್ವತಃ ಆತ್ಮಕಥೆಯಲ್ಲಿ ಬರೀತಾರೆ, ಅದು ಅತ್ಯಂತ ಕುಗ್ರಾಮ, ಮೌಢ್ಯಗಳ ಕೂಪ, ಮತ್ತೆ ಕ್ರೂರ ಮೃಗಗಳು, ಹಾವು, ಈ ತರದೆಲ್ಲ ಅದರ ಜೊತೆಗೆ ನಾವು ಅಲ್ಲಿ ಬದುಕಬೇಕಾಗಿತ್ತು. ಯಾವ ಮೂಲಭೂತ ಸೌಕರ್ಯಗಳು ಇಲ್ಲದೆ ಕುಪ್ಪಳಿಯಿಂದ ಶಾಲೆಗೆ ಹೋಗೋದಕ್ಕೆ ಎಷ್ಟೋ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ ಮೊದ್ಲು ಮನೆಗೆ ಅಯ್ಯಗಳು ಬಂದು ಅವ್ರಿಗೆ ಆ ಪಾಠವನ್ನ ಹೇಳ್ತಾ ಇದ್ರು, ಐಗಳು ಅಂತ ಕರೀತಾರೆ. ಅದನ್ನ ಆ ತರದ್ದು ಒಂದು ಇದಿದೆ. ಅದ್ರ ಜೊತೆಗೆ ಅಲ್ಲಿದ್ದಂತ ಕಾಯಿಲೆ, ಮಲೇರಿಯಾ ಕಾಯಿಲೆ, ಆಮೇಲೆ ಗೆಡ್ಡೆ ರೋಗ ಅಂತೇಳಿ ಹಸುಗೆ ಮನುಷ್ಯರಿಗೆ ಎಲ್ಲರಿಗೂ ಹೊಟ್ಟೆಲ್ ಗೆಡ್ಡೆ ಆಗೋದು, ಜ್ವರ ಬಂದು ಸತ್ತೋಗ್ಬಿಡೋದು, ಈ ತರದ್ರ ನಡುವೆ ಪುರೋಹಿತ ಶಾಹಿಯ ಒಂದು ಇವರನ್ನ ಮೌಢ್ಯದಲ್ಲೇ ಇಡೋ ಒಂದು ಪ್ರಯತ್ನ, ಈ ಎಲ್ಲದರ ನಡುವೆ ಕುವೆಂಪು ಬಂದ್ರು ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ. ಹಾಗಾಗಿ ಅವರು ತಮ್ಮನ್ನ ತಾವು ಕಾಡಿನ ಕವಿ ಅಂತ ವರ್ಣಿಸ್ಕೊಳ್ತಾರೆ. ಅವರ ಕೊಳಲು ಅನ್ನೋದು ಅವ್ರ ಮೊದಲನೇ ಕವನ ಸಂಕಲನ. ಅದರಲ್ಲಿ ಭಿನ್ನಹ ಅಂತ ಒಂದು ಪದ್ಯ ಇದೆ. ಅವರು ಕಾಡಿನ ಕೊಳಲಿದು ಕಾಡ ಕವಿಯುನ ನಾಡಿನ ಜನರೊಲಿದಾಲಿಪುದು ಅಂತೇಳಿ ಆ ಪದ್ಯ ಶುರು ಆಗುತ್ತೆ. ಹಾಗೆ ಕಾಡಕವಿ ಇವತ್ತು ನಾಡಕವಿಯಾಗಿ ಬೆಳೆದು ಬಂದ ದಾರಿ ಇದೆಯಲ್ಲ, ಅದು ಕುವೆಂಪು ಅವರ ವಿಚಾರ ಮತ್ತೆ ಬದುಕು ಎರಡನ್ನು ತುಂಬಾ ದಟ್ಟವಾಗಿ ಮತ್ತೆ ಅಷ್ಟೇ ತುಂಬಾ ಸಹಜವಾಗಿ ಪ್ರಭಾವಿಸಿದೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿ. ಕುವೆಂಪು ಅವರ ವೈಚಾರಿಕತೆ ಅನ್ನೋದು ಅವರ ಓದಿನಿಂದ ಸಿದ್ಧಿಸಿರೋದು ಅನ್ನೋದನ್ನ ನಾವು ಮೊದಲು ನೆನಪಿನಲ್ಲಿ ಇಟ್ಕೋಬೇಕು. ಅವರು ತುಂಬಾ ಮೌಢ್ಯವನ್ನ ಆಚರಿಸ್ತಿದ್ದಂತಹ, ಮಾತೆತ್ತಿದ್ರೆ ಧರ್ಮಸ್ಥಳಕ್ಕೆ ಹರಕೆ ಕಟ್ಕೊಂಡು ಅಥವಾ ಪೂಜೆ ಪುನಸ್ಕಾರ ಹೋಮ ಹವನ ಈ ತರದ ಸಾಲ ಸೋಲ ಮಾಡಿ ಆದ್ರೂ ಮಾಡ್ತಕ್ಕಂತಹ ಕುಟುಂಬದಿಂದಾನೇ ಬಂದಂತವ್ರು. ಆದ್ರೆ ನಿಧಾನಕ್ಕೆ ಭಾರತೀಯ ದರ್ಶನ ಶಾಸ್ತ್ರವನ್ನೆಲ್ಲ ಆಮೂಲಾಗ್ರವಾಗಿ ಸ್ವಂತ ಅಪೇಕ್ಷೆಯಿಂದ ಕುವೆಂಪು ಓದಿ ಮನನ ಮಾಡಿಕೊಂಡ್ರು. ಅದಕ್ಕೆ ಏನು ಅವರ ಸಾಗಿ ಬಂದ ದಾರಿ ಅನ್ನೋದು. ಇದಕ್ಕಿಂತ ಮೊದ್ಲೇ ಎರಡು ಸಂಗತಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ನೆನಪಿನ ದೋಣಿದ್ದೇನೆ, ತುಂಬಾ ಕಡೆ ಉಲ್ಲೇಖ ಆಗಿಲ್ಲ. ಅದು ಏನಪ್ಪಾ ಅಂತಂದ್ರೆ, ಕುವೆಂಪು ಒಂದು ಚಿಕ್ಕ ಘಟನೆಯನ್ನ ಬರೀತಾರೆ. ಒಂದ್ಸಲ ಶಾಲೆಯಿಂದ ಬರ್ತಾರೆ. ಶಾಲೆಯಿಂದ ಬಂದಾಗ ಅವ್ರದ್ದು ಕೂಡು ಕುಟುಂಬ, ಚಿಕ್ಕಪ್ಪನೇ ಮನೆಯ ನೇತಾರರು. ಬಂದಾಗ ನಮ್ ಕಡೆ, ನಾನು ಕೂಡ ಮಲ್ನಾಡನೆ, ಶಾಲೆಯಿಂದ ಬಂದ ತಕ್ಷಣ ಬೆಳಿಗ್ಗೆ ಏನಾದ್ರೂ ತಿಂಡಿ ಇರುತ್ತಲ್ಲ, ಎಲ್ಲರಿಗೂ ಕಾಫಿ ಮಾಡಿ ಒಟ್ಟಿಗೆ ಕೂರಿಸಿ ಕಾಫಿನ, ಈಗ ಸ್ನಾಕ್ಸ್ ಅಂತ ನಾವು ಕರಿತೀವಲ್ಲ ಆ ತರದ್ದೇನಲ್ಲ, ಸಂಜೆದೊಂದು ತಿಂಡಿ, ಒಂದ್ ಪುಟ್ಟ ಹಸಿವನ್ನು ನೀಗ್ಸೋದಕ್ಕೆ ಅಂತೇಳಿ ಆ ತರದ ಒಂದು ಸಂಜೆ ಕುವೆಂಪುಗೆ ಸ್ವಲ್ಪ ತಿಂಡಿ, ಕೆಲವು ಬಾಳೆಹಣ್ಣುಗಳನ್ನ ಅವ್ರ ಮನೆಯವ್ರು ಕೊಡ್ತಾರೆ. ಕುವೆಂಪು ಶಾಲೆಯಿಂದ ಬಂದಿದ್ರಲ್ಲ, ಕಾಫಿ ಕುಡಿತಾರೆ, ತಿಂಡಿ ಮನೇಲಿ ತಿನ್ಬೋದಾದನ್ ತಿಂದು ಆ ಬಾಳೆಹಣ್ಣು ಇರುತ್ತಲ್ಲ ಅದನ್ನ ಕಿಸೆಯಲ್ಲಿ ಇಟ್ಕೊಂಡು ಮನೆಯಿಂದ ಈಚೆಗೆ ಬರ್ತಾರೆ. ಕಾಡು ಮುತ್ತನಿಡುವ ಮನೆ ಅದು. ಆಗ ಮನೆ ಹೊರಗ್ ಬಂದ್ರೆ, ಮನೆ ಹಿಂದ್ಗಡೆ ಹೋದ್ರೆ ಕಾಡೇ ಇದ್ದಿದ್ದು. ಹಾಗಾಗಿ ಅಲ್ಲಿ ಆಮೇಲೆ ಕವಿಶೈಲ ಅವ್ರಿಗೆ ತುಂಬಾ ಪ್ರಿಯವಾದ ಜಾಗ. ಮನೆಯಿಂದ ಒಂದ್ 2 ಪರ್ಲಾಂಗ್ ದೂರ, 3 ಪರ್ಲಾಂಗ್ ದೂರದಲ್ಲಿರೋದು. ಅಲ್ಲಿಗೆ ಹೋಗ್ತಾ ಇರ್ಬೇಕಾದ್ರೆ ಕುವೆಂಪುಗೆ ಅವರ ಮೇಷ್ಟ್ರು ತರಗತಿಯಲ್ಲಿ ಪಾಠ ಹೇಳಿದ್ದು ನೆನಪಲ್ಲಿರುತ್ತೆ. ನೆನಪಿರ್ಲಿ, ಅವ್ರು ಇನ್ನೂ ಅವಾಗ ಹೈಸ್ಕೂಲಿಗೆ ಕೂಡ ಬಂದಿರ್ಲಿಲ್ಲ. ಒಂದ್ 6ನೇ ಕ್ಲಾಸ್ ಅಲ್ಲೋ 7ನೇ ಕ್ಲಾಸ್ ಅಲ್ಲೋ ಕುವೆಂಪು ಇರ್ಬೇಕಾದ್ರೆ ಅವರು ಮಾತಾಡ್ತಾ ಕುವೆಂಪುನೇ ಒಂದ್ ಪದ್ಯದಲ್ಲಿ ಬರೆದಿದ್ದಾರೆ, ತೇನವಿನ ತೃಣಮಪಿ ನಚಲತಿ ತೇನವಿನ ಮಮತೆಯ ಬಿಡುಹೆ ಮೂಢಮನ ಅನ್ನೋ ಒಂದ್ ಮಾತನ್ನ ಬರೀತಾರೆ. ಆದ್ರೆ ತೃಣಮಪಿ ನಚಲತಿ ತೇನವಿನ ಅನ್ನೋ ಮಾತು ಕುವೆಂಪುದಲ್ಲ, ಸಂಸ್ಕೃತದ್ದು. ಅಷ್ಟೊತ್ತಿಗಾಗ್ಲೇ ತುಂಬಾ ಜನಜನಿತ ಆದದ್ದು. ಅದನ್ನ ಪಾಠ ಮಾಡಬೇಕಾದ್ರೆ ಮೇಷ್ಟ್ರು, ದೈವ ಕೃಪೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಭೂಮಿ ಮೇಲೆ ಅಲ್ಲಾಡೋದಿಲ್ಲ. ತೃಣಮಪಿ ನ ಚಲತಿ, ತೃಣ ಅಂದ್ರೆ ಹುಲ್ಲು, ಅದು ಕೂಡ ನ ಚಲತಿ ತೇನವಿನ, ದೇವರ ವಿನಃ. ಅಂದ್ರೆ
ದೈವಿಕ ಇಚ್ಛಾಶಕ್ತಿಯ ಅನುಸಾರವಾಗಿ ಈ ಭೂಮಿ ಇದೆ, ಈ ಬದುಕಿದೆ, ನಾವೆಲ್ಲ ಇದ್ದೀವಿ ಅನ್ನೋದನ್ನ ಅವರಿಗೆ ತಿಳಿದಂಗೆ ವಿವರಿಸಿ ಹೇಳಿರ್ತಾರೆ. ಕುವೆಂಪು ಅದನ್ನು ಯೋಚನೆ ಮಾಡ್ತಾ ಆ ಕವಿಶೈಲದ ಕಡೆ ಹೋಗ್ಬೇಕಾದ್ರೆ ಅವ್ರಿಗೆ ಅನ್ಸುತ್ತೆ ಇರ್ಬೋದು ಈ ಬೆಟ್ಟ, ಈ ಕಾಡು, ಈ ಹಸಿರು ಇದೆಲ್ಲ ಮನುಷ್ಯ ಸೃಷ್ಟಿ ಮಾಡಕ್ ಸಾಧ್ಯನಾ? ದೇವರೇ ಸೃಷ್ಟಿ ಮಾಡಿರ್ತಾನೆ ಅಂತ ಅಂದ್ಬಿಟ್ಟು ಹಿಂಗ್ ನೋಡ್ತಾರೆ. ಒಂದ್ ಬಂಡೆಕಲ್ಲು ಅರ್ಧ ಮಣ್ಣಲ್ಲಿ ಮುಚ್ಚೋಗಿರುತ್ತೆ, ಇನ್ನೊಂದ್ ಬಂಡೆಕಲ್ಲು ಪೂರ್ತಿ ಇರುತ್ತೆ. ಇವ್ರು ನೋಡಿ, ಈ ಬಂಡೆಕಲ್ಲು ಪೂರ್ತಿ ಕಾಣ್ಬೇಕು ಅನ್ನೋದು ದೈವ ನಿಯಮ ಇರ್ಬೋದು, ಇದು ಅರ್ಧ ಮೇಲ್ ಕಂಡು ಅರ್ಧ ಮಣ್ಣಲ್ಲಿ ಹೋಗ್ಬೇಕು ಅನ್ನೋದು ದೈವ ನಿಯಮ ಇರ್ಬೋದು. ಮೇಷ್ಟ್ರು ಹೇಳಿದ್ರಲ್ಲ ಅಂತ ಯೋಚನೆ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಜೇಬಲ್ಲಿ ಇತ್ತಲ್ಲ ಬಾಳೆಹಣ್ಣು, ಕೈ ಅಲ್ಲಿಗೆ ಹೋಗುತ್ತೆ. ಅವರು ಆ ಬಾಳೆಹಣ್ಣನ್ನ ತಿಂದ್ಬಿಟ್ಟು ತಕ್ಷಣ ನಾವೆಲ್ಲ ಹಿಂಗ್ ಬಿಸಾಕ್ತಿವಲ್ಲ, ಹಂಗೆ ಆ ಸಿಪ್ಪೆನ ಹಿಂಗ್ ಒಗಾಯಿಸ್ಬಿಡ್ತಾರೆ. ನಮ್ಮ ಮಲೆನಾಡ್ ಕಡೆ ಒಗಾಯಿಸೋದು ಅನ್ನೋದು, ಬಿಸಾಕೋದು ಅನ್ನೋದನ್ನ ಹಿಂಗ್ ಒಗಾಯಿಸ್ತಾರೆ. ಅದು ಹೋಗಿ ಪಕ್ಕದಲ್ಲಿ ಒಂದು ಪೊದೆ ಮೇಲೆ ಹಿಂಗ್ ಬೀಳುತ್ತೆ. ಒಂದ್ ನಿಮಿಷ ಹಿಂಗ್ ಅಲ್ಲಾಡಿ ಅದ್ರೊಳಗಡೆ ಬೀಳುತ್ತೆ. ಕುವೆಂಪು ಅವರ ಆಲೋಚನೆಯನ್ನ ಎಲ್ಲಿಗೆ ತಗೊಂಡ್ ಹೋಗ್ತಾರೆ ಅಂತಂದ್ರೆ, ನೋಡು ಯಾರೋ ತೋಟದಲ್ಲಿ ರೈತ ಕಷ್ಟಪಟ್ಟು ಬೆಳೆದ ಬಾಳೆಹಣ್ಣು ಅದು ಇನ್ನೆಲ್ಲೋ ಮಾರಲ್ಪಟ್ಟು ಅದು ನಮ್ಮನೆಯವ್ರು ತಗೊಂಡ್ಬಂದು ಪ್ರಸಾದ ಪೂಜೆಗೆ ತಗೊಂಡೋಗಿ ಇವತ್ತು ತಿಂಡಿಗೆ ಈ ಬಾಳೆಹಣ್ಣು ನನ್ನ ಪಾಲಿಗೆ ಬಂದು ನಾನ್ ಅದನ್ನ ಇಲ್ಲಿಗೆ ತಂದು ತಿಂದು ಅದ್ರ ಸಿಪ್ಪೆನ ಇಲ್ಲಿ ಬಿಸಾಕ್ಬೇಕು ಅನ್ನೋದು ದೈವ ನಿಯಮನ? ಇರ್ಬೋದು ಮೇಷ್ ಹೇಳಿದ್ರಲ್ಲ ಅಂತ ಅನ್ಕೊಳ್ತಾರೆ. ಆದ್ರೆ ನೋಡಿ, ಚಿಕ್ಕಂದಿನಲ್ಲೇ ಕುವೆಂಪು ಅವರ ವಿಚಾರದ ಶಕ್ತಿ ಅಲ್ಲೇ ಮೊಳಕೆ ಹೊಡೆದಿತ್ತು. ಅದು ಇದ್ದಕ್ಕಿದ್ದಂತೆ ಆದದ್ದಲ್ಲ, ಅವ್ರ ವ್ಯಕ್ತಿತ್ವದ ಒಂದು ಭಾಗ ಅನ್ನೋದಕ್ಕೋಸ್ಕರ ನಾನು ಈಗ ಹೇಳ್ತೀನಿ. ಕುವೆಂಪುಗ್ ಅನ್ಸುತ್ತೆ ತಕ್ಷಣ ಎಲ್ಲವೂ ವಿಧಿ ನಿಯಮದ ಹಾಗೆ ನಡೆಯೋದಾದ್ರೆ ಮನುಷ್ಯನಿಗೆ ಮೆದುಳು ಯಾಕೆ ಕೊಟ್ಟ? ನನಗಾಗಿದ್ರೆ ಇಚ್ಛಾಶಕ್ತಿ ಇಲ್ವಾ? ನನಗಿದೆಯಲ್ಲ ಇಚ್ಛಾಶಕ್ತಿ, ಏನೋ ನಾನು ಈ ವಿಧಿ ನಿಯಮವನ್ನ ಮೀರ್ ಬಿಡ್ತೀನಿ ಅಂತೇಳಿ ಅವ್ರೇನ್ ಮಾಡ್ತಾರೆ, ಆ ಪೊದೆ ಒಳಗಡೆ ಮೈಕೈ ತರಚಿಸ್ಕೊಂಡು ನುಗ್ಗಿ ಆ ಬಾಳೆಹಣ್ಣು ಸಿಪ್ಪೆನ ಅಲ್ಲಿಂದ ತೆಗೆದು ಒಂದಷ್ಟು ದೂರ ಹೋಗಿ ಅಲ್ಲಿ ಬಿಸಾಕ್ಬಿಟ್ಟು, ಆಹಾ ಅಲ್ಲೇ ಬಿಸಾಕ್ಬೇಕು ಅನ್ನೋ ವಿಧಿ ನಿಯಮವನ್ನ ನಾನು ಇವತ್ತು ಮೀರ್ ಬಿಟ್ಟೆ ಅಂತಾರೆ. ಆದ್ರೆ ಮರುಕ್ಷಣ ಕುವೆಂಪುಗ್ ಅನ್ಸುತ್ತೆ, ಅಲ್ಲ ನಾನು ಅಲ್ಲಿ ಬಿಸಾಕಿದ್ ಬಾಳೆಹಣ್ಣ ಸ್ವಲ್ಪ ಹೊತ್ತು ಆದ್ಮೇಲೆ ತಂದು ಇಲ್ಲಿ ಬಿಸಾಕ್ಬೇಕು ಅನ್ನೋದು ವಿಧಿ ನಿಯಮನೋ ಯಾರಿಗ್ ಗೊತ್ತು ಅನ್ಸಕ್ ಶುರು ಆದ ತಕ್ಷಣ ಕುವೆಂಪು ಬರೀತಾರೆ, ಈ ವಿಧಿ ನಿಯಮದ್ದು ಮನೆಗ್ ಬೆಂಕಿ ಬೀಳ ಅಂತ ಹೇಳ್ಬಿಟ್ಟು ನಾನು ಒಂಥರ ಅಸಹಾಯಕತೆಯಿಂದ, ನನಗೊಂದು ಇಚ್ಛಾಶಕ್ತಿ ಇಲ್ವಾ ಅಂತ ಹೇಳಿ ನಾನು ಇವತ್ತು ಅಲ್ಲಿಂದ ಕಾಲ್ ತೆಗೆದು ಮನೆಗ್ ಬಂದೆ ಅಂತ ಹೇಳ್ತಾರೆ. ನೋಡಿ, ಇದು ಒಂದ್ ಚಿಕ್ಕ ಘಟನೆ, ಬಾಳೆಹಣ್ಣು ಸಿಪ್ಪೆ ತಿಂದು ಬಿಸಾಕಿದ್ದು ಮತ್ತೆ ತೆಗೆದೆಲ್ಲೋ ಹಾಕಿದ್ದು ಇದು. ಆದ್ರೆ ಅವರ ಆಲೋಚನೆ ಇದೆಯಲ್ಲ, ಅದು ಬಹಳ ಎಳವೆಯಿಂದನೇ ರೂಪುಗೊಳ್ತು. ಈ ತರದ ಪ್ರಶ್ನಿಸುವ ಮೂಲಕ, ಯಾವುದನ್ನ ಹೇರ್ಲಾಗ್ತಿದ್ಯೋ ಅದನ್ನ ಪ್ರಶ್ನಿಸೋದ್ರ ಮೂಲಕ ಅನ್ನೋದಕ್ಕೋಸ್ಕರ ನಾನು ಈ ಘಟನೆಯನ್ನ ನಿಮ್ ಮುಂದೆ ಹೇಳಿದೆ. ಇನ್ನೊಂದು ಘಟನೆ ಇದೆ. ಅವ್ರು BA ಓದ್ತಿರ್ಬೇಕಾದ್ರೆ, BA ಆನರ್ಸ್ ನಲ್ಲಿ ಇರ್ತಾರೆ, ಮಹಾರಾಜ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಆಗ ಒಂದ್ಸಲ ರಜೆಗೆ ಬರ್ತಾರೆ. ಕುವೆಂಪು 9ನೇ ಕ್ಲಾಸಲ್ಲಿ ಇರುವಾಗ ಮೈಸೂರಿನ ರಾಮಕೃಷ್ಣಾಶ್ರಮಕ್ಕೆ ಹೋಗಿ ಸೇರ್ಕೊಂಡಂತವ್ರು 94ರಲ್ಲಿ ನವೆಂಬರ್ 11 ಅಂತಂದ್ವಲ್ಲ, ತೀರಿಕೊಳ್ಳುವವರೆಗೂ ಇದ್ದಿದ್ದು ಮೈಸೂರಿನ ಉದಯರವಿಯಲ್ಲೇ. ಅಂದ್ರೆ ಅವ್ರು ಬಹುಪಾಲು ಜೀವನ, ಬಹುಪಾಲೇನು 90 ಭಾಗ ಕಳೆದದ್ದು ಮೈಸೂರಿನಲ್ಲೇ. ಅವ್ರ ಬಾಲ್ಯ ಮತ್ತೆ ರಜೆಯಲ್ಲಿ ಹೋಗ್ತಾ ಇದ್ದಾಗಷ್ಟೇ ಮಲೆನಾಡಿನ ಸಂಪರ್ಕ. ಆದ್ರೆ ಅದನ್ನ ಧ್ಯಾನಿಸಿ ಕೂತು ಅವ್ರು ಅದನ್ನೆಲ್ಲ ಕಾಣಿಸ್ಯಾರೆ, ಅದು ಬೇರೆದೇ ಚರ್ಚೆ. ಹಾಗೆ ಒಂದ್ಸಲ ರಜೆಗೆ ಬಂದಾಗ ಏನಾಗುತ್ತೆ, ಆಗ ರಜೆ 2 ತಿಂಗಳು 2.5 ತಿಂಗಳೆಲ್ಲ ಇರ್ತಿತ್ತಲ್ಲ. ಬೇಸಿಗೆ ರಜೆ ಅಂತಂದ್ರೆ ಮಲೆನಾಡಿನಲ್ಲಿ ಅಡಿಕೆ ಕೊಯ್ಲಿನ ಸಮಯ. ಇವರ ಚಿಕ್ಕಪ್ಪ ಮನೆಯ ನೇತಾರರಾಗಿರ್ತಾರೆ ಅಂತ ಹೇಳಿದೆ. ಚಿಕ್ಕಂದಲ್ಲೇ ಕುವೆಂಪುಗೆ ತಂದೆ ಇರ್ಲಿಲ್ಲ, ತಾಯಿ ಕೂಡ ಆಮೇಲೆ ತೀರ್ಕೊಂಡ್ಬಿಟ್ರು. ಏನಾಗುತ್ತೆ, ಈ ನಮ್ಮ ಮಲೆನಾಡಿನಲ್ಲಿ ಮಳೆಗಾಲ ಶುರು ಆಗೋ ಮೊದ್ಲು ಪೂರ್ವದಲ್ಲಿ, ಮುಂಗಾರು ಪೂರ್ವದಲ್ಲೇ ಗುಡುಗು ಸಿಡಿಲು ಇದರ ಆರ್ಭಟ ಜಾಸ್ತಿ. ಎಂಥ ಮಳೆ ಇತ್ತು ಆಗ. ಕಾಡಿತ್ತು, ಕಾಡಿಗೆ ತಕ್ಕ ಹಾಗೆ ಮಳೆ ಇತ್ತು. ಅಂದ್ರೆ ಕುವೆಂಪುನೇ ಒಂದ್ ಪದ್ಯದಲ್ಲಿ ಬರ್ದಿದ್ದಾರೆ, ಈ ದಿಗಂತದಿಂದ ಆ ದಿಗಂತದವರೆಗೆ ಅಂತ. ಒಂದ್ಸಲ ಮಿಂಚಿದ್ರೆ ಇಲ್ಲಿಂದ ಅಲ್ಲಿ ಕಗ್ಗರ್ತಲ ಕಾಡಲ್ಲಿ 1 ಕಿಲೋಮೀಟರ್ ರಸ್ತೆ ಕಾಣಿಸ್ಬಿಡ್ತಿತ್ತು, ಅಂತ ಮಿಂಚು ಬರೋ ಕಾಲ. ಏನಾಗುತ್ತೆ, ಜೋರಾಗಿ ಸಿಡ್ಲು ಪಡೆದು ಇವ್ರದ್ದು 1.5 ಎಕರೆ ಇನ್ನೇನು ಕುಯ್ಲಿಗೆ ಬಂದ ಅಡಿಕೆ ತೋಟ ಸುಟ್ಟೋಗ್ಬಿಡುತ್ತೆ. ಅದೊಂದು ಪ್ರಾಕೃತಿಕ ವಿಕೋಪ ಅಂತನೋ ಏನೋ ಒಂದು.
ಆದ್ರೆ ಅರೆ ಅರೆ ಅಂತ ಅಂದ್ಬಿಟ್ಟು ಅವ್ರ ಚಿಕ್ಕಪ್ಪ ಕುವೆಂಪು ಅವರ ಹಾಗೆ ಶಿಕ್ಷಣದ ಸಂಪರ್ಕಕ್ಕೆ ಬಂದವರಲ್ಲ. ಕುವೆಂಪುನೇ ಮೊದಲು ಅವ್ರ ಮನೆಯಲ್ಲಿ ಆ ಕಾಲೇಜ್ ಮೆಟ್ಲು, ಪದವಿ ಈ ತರದ ಸಂಪರ್ಕಕ್ಕೆ, ಅಕ್ಷರದ ಸಂಪರ್ಕಕ್ಕೆ ಬಂದಂತವ್ರು. ಹಾಗಾಗಿ ಅವ್ರ ಚಿಕ್ಕಪ್ಪ ತಕ್ಷಣ ಪುರೋಹಿತರ ಹತ್ರ ಹೋಗಿ ಕೇಳ್ತಾರೆ, ಯಾಕೆ ಹಿಂಗ್ ಆಗೋಯ್ತು, ಕೈಗ್ ಬಂದಿದ್ದು ಅಂತ ಹೇಳಿ. ಪುರೋಹಿತರು ಏನ್ ಹೇಳ್ಬಿಡ್ತಾರೆ ಅಂತಂದ್ರೆ, ನೋಡು ದೇವೇಂದ್ರ ಕೋಪ ಮಾಡ್ಕೊಂಡಿದ್ದಾನೆ, ಪ್ರಾಣ ಹಾನಿನೇ ಆಗ್ಬೇಕಾಗಿತ್ತು, ಆದ್ರೆ ದುರದೃಷ್ಟವಶಾತ್ ಅದೃಷ್ಟವಶಾತ್ ಹಂಗೇನು ಆಗದೆ ಬರೀ ತೋಟ ಬೆಳೆ ನಾಶ ಆಗಿದೆ ಅಂತ ಇದನ್ನ ನೋಡಿ, ಪಂಚಾಂಗ ನೋಡಿ ಹೇಳ್ತಾರೆ. ಆಗ ಅದಕ್ಕೇನ್ ಪರಿಹಾರ ಅಂತ ಕೇಳಿದಾಗ ಇಂಥದೊಂದು ಹೋಮ ಮಾಡು ಅಂತ ಹೇಳ್ತಾರೆ. ಜೊತೆಗೆ ಅದಕ್ಕೆ ಖರ್ಚಾಗೋ ಹಣದ ಇದನ್ನು ಹೇಳಕ್ಕೆ ಮರೆಯೋದಿಲ್ಲ ಪುರೋಹಿತರು. ಆಗ ಮಲ್ನಾಡ್ ಕಡೆ ಈಗ್ಲೂ ಮನೆ ಯಜಮಾನ ಅವನ್ ನಿರ್ಧಾರದ ಹಾಗೆ ನಡ್ಕೊಂಡ್ರು. ಆದ್ರೆ ಅದನ್ನ ಎಲ್ಲಾರು ಊಟ ಕೂತಾಗ್ಲು, ರಾತ್ರಿ ಎಲ್ಲಾರು ಒಂದ್ ಕಡೆ ಕೂತಾಗ್ಲು ಪ್ರಸ್ತಾಪ ಮಾಡಿದಾಗ ಮಾಡ್ತಾರೆ. ಈಗ್ಲೂ ಆ ಕ್ರಮ ಇದೆ ನಮ್ಮ ಮಲ್ನಾಡ್ನಲ್ಲಿ. ಮುಂದೆ ಮಾಡ್ಬೇಕಾದ್ದೇನು ಅನ್ನೋದನ್ನೆಲ್ಲರೂ ಅವ್ರ ಮಾತ್ ಕೇಳ್ತಾರೋ ಬಿಡ್ತಾರೆ, ಎಲ್ಲಾರು ಇದ್ದ ಚರ್ಚೆ ಅಂತೂ ಮಾಡ್ತಾರೆ. ನಡ್ಕೊಳ್ಳೋದ್ ಮಾತ್ರ ಅವ್ರ ಇಷ್ಟದ ಹಾಗೆ. ಅಲ್ಲಿ ಏನಾಗತ್ತೆ, ಚಿಕ್ಕಪ್ಪ ಹೇಳ್ತಾರೆ ಹಿಂಗೆ ಈಗ ಹೋಮ ಮಾಡೋದು ಅಂತ. ಆದ್ರೆ ಕುವೆಂಪು ಮೈಸೂರಿನಲ್ಲಿ ಓದ್ತಾ ಇದ್ದಂತವ್ರು. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ಇದೊಂದು ಪ್ರಾಕೃತಿಕ ವಿಕೋಪ. ಸಿಡ್ಲು ನಮ್ ತೋಟಕ್ಕೆ ಕಲ್ದಿದ್ರು ಪಕ್ಕದ ತೋಟದವ್ರು ಹೊಡಿಯೋದು, ನಮ್ಮ ತೋಟಕ್ಕೆ ಹೊಡೆದಿದ್ದು ದುರದೃಷ್ಟ. ಅವ್ರು ಹೊಟ್ಟೆಪಾಡಿಗೋಸ್ಕರ ಹೋಮ ಮಾಡಿ ನಮ್ಮ ಹತ್ರ ಹಣ ತಗೊಂಡು ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಈಗಾಗ್ಲೇ ವರ್ಷ ಪೂರ್ತಿ ನಾವು ಕಷ್ಟಪಟ್ಟು ಬೆಳೆದ ಬೆಳೆ ಸಿಡ್ಲಿಗೆ ಆಹುತಿಯಾಗಿ ನಷ್ಟದಲ್ಲಿರುವಾಗ ಮತ್ತೆ ಅವ್ರು ಹೇಳೋ ಹೋಮ ಹವನದ ಸಾಲವನ್ನ ನಾವು ಒತ್ಕೊಳ್ಳೋದು ಸರಿನಾ ಅಂತೇಳಿ ತಮ್ಮ ಪ್ರತಿಭಟನೆಯನ್ನ ನಯವಾದ ರೀತಿಯಲ್ಲಿ ಚಿಕ್ಕಪ್ಪನ ಮುಂದೆ ಮಂಡಿಸ್ತಾರೆ. ಆದ್ರೆ ಚಿಕ್ಕಪ್ಪ ಕೇಳಲ್ಲ. ಇವರ ಮಾತಿಗೆ ಯಾವ ಪುರಸ್ಕಾರವೂ ಸಿಕ್ಕಲ್ಲ. ಅವ್ರ ಚಿಕ್ಕಪ್ಪ ಇಷ್ಟದ ಹಾಗೆ ಅದನ್ನ ಮಾಡ್ತಾರೆ. ಆದ್ರೆ ನಾನು ಅದನ್ನ ಅಸಹಾಯಕನಾಗಿ ನೋಡ್ತಾ ಕೂತಿದ್ದೆ ಅಂತ ಕುವೆಂಪು ಬರೆದು, ಯಾಕೆ ಅವರು ಯುವಕರಿಗೆ ಆ ಮಂತ್ರ ಮಾಂಗಲ್ಯದ ಬಗ್ಗೆನೋ, ಅಂತರ್ಜಾತಿ ವಿವಾಹದ ಬಗ್ಗೆನೋ, ಯುವಕರಿಗೆ ಹೇಳಿ ಅಂತ ಹೇಳೋರು ಅಂತಂದ್ರೆ, ನಾವು ನಮ್ಮ ವಿಚಾರಗಳಿಂದ, ವಿದ್ಯೆಯಿಂದ ದಕ್ಕಿಸಿಕೊಂಡ ವಿವೇಕದಿಂದ ದೊಡ್ಡವರನ್ನ ತಿದ್ದೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಅವರನ್ನ ಅವಲಂಬಿತ ಆಗುವವರೆಗೂ, ಎಲ್ಲಿ ತನಕ ಅವಲಂಬಿತರಾಗಿರ್ತೀವೋ ಅಲ್ಲಿ ತನಕ ಮನೆಯ ಎಲ್ಲ ಇದನ್ನ ಸಹಿಸ್ಕೊಳ್ಳೋದು ಅನಿವಾರ್ಯ. ಆದ್ರೆ ಆ ತರದೊಂದು ವೈಚಾರಿಕ ಕಿಡಿಯನ್ನ ನಮ್ಮ ಎದೆಯಲ್ಲಿ ಹತ್ತಿಸ್ಕೊಂಡಿದ್ದಾದ್ರೆ, ಆ ಕಿಡಿ ಕೇವಲ ಇದಕ್ಕೆ ತಾಗಿದ ಕಿಡಿ ಅಲ್ಲ, ಪಟಾಕಿಗೆ ತಾಗಿದ್ದಲ್ಲ, ಅದು ಕಲ್ಲಿನ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ನಿಧಾನಕ್ಕೆ ಕಾವು ಕೊಡ್ತಾ ತನ್ನ ಶಕ್ತಿಯನ್ನ ಅದು ಈಚೆಗೆ ಹಾಕುತ್ತಲ್ಲ, ಹಾಗೆ ನಮ್ಮೊಳಗಡೆ ಇಟ್ಕೊಂಡು ನಾವೇ ಸ್ವತಂತ್ರವಾಗಿ ಬದುಕ್ಬೇಕಾದ್ರೆ ಈ ತರದ ಅವಿಚಾರಗಳನ್ನೆಲ್ಲ ಬಿಟ್ಬಿಟ್ರೆ ಖಂಡಿತ ನಮ್ಮ ಮಕ್ಕಳು ಅದನ್ನ ಮುಂದುವರ್ಸೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ನಾವು ಬದಲಾವಣೆಯನ್ನ ನಿರೀಕ್ಷಿಸ್ಬೇಕೇ ಹೊರತು, ಈ ಕ್ಷಣಕ್ಕೆ ನಮ್ಮ ವಿಚಾರದಿಂದ ಏನೋ ಬದಲಾವಣೆ ಆಗ್ಬಿಡ್ಬೇಕು ಅಂತೇಳಿ ತೇಜಸ್ವಿ ಹೇಳ್ತಾರಲ್ಲ, ನಾಳೆನೆ ಕ್ರಾಂತಿ ಆಗ್ಬಿಡುತ್ತೆ ಅನ್ನೋ ತರ ಆಡ್ತಿರಲ್ಲ, ಅಷ್ಟು ಸುಲಭನ ನಮ್ ದೇಶದಲ್ಲಿ ಅಂತ. ಹಾಗಾಗದೇ ಇದ್ರು ಕೂಡ ನಮ್ಮ ಸುತ್ತ ನಾವಿರುವ ವಾತಾವರಣದಲ್ಲಿ ಅದನ್ನ ಅನುಸರಿಸದೆ, ತಡಿದೆ, ಅವಿಚಾರಗಳಿಂದ ದೂರ ಇರೋದು ಬಹಳ ಮುಖ್ಯ ಅಂತೇಳಿ ಕುವೆಂಪು ಮನಗಳ್ತಾರೆ. ಹಾಗಾಗಿ ಮುಂದೆ ಅವ್ರು ನೋಡಿ, ಹಿಂದೆಲ್ಲ ನಮ್ ಮಲ್ನಾಡ್ನಲ್ಲಿ ಮಗು ಹುಟ್ಟಿದ್ರೆ ಓಡೋಗ್ ಪುರೋಹಿತರ ಹತ್ರನೇ ಹೆಸರಿಡಿಸೋದು, ನಾಮಕರಣ ಹಿಂಗೆಲ್ಲ. ಕುವೆಂಪು ಈಗ ನೋಡಿ ಹೇಗಿತ್ತು ಅವರ ಕುವೆಂಪು ಅನ್ನೋ ಆದ್ಯಕ್ಷರಗಳಿಂದ ಅವ್ರ ಹೆಸರು ನಮಗ್ ಚೆನ್ನಾಗ್ ಕಾಣ್ತಿದೆ. ಆದ್ರೆ ಹಂಗೆ ನೋಡಿ KV ಪುಟ್ಟಪ್ಪ ಅಂತ, ಅವ್ರಪ್ಪ ವೆಂಕಟಪ್ಪ ಅಂತ, ವೆಂಕಟಪ್ಪನೋ ಪುಟ್ಟಪ್ಪನೋ ಸಣ್ಣಪ್ಪನೋ ಈ ತರ ಬ್ರಾಹ್ಮಣೇತರರಿಗೆ ಹೆಸರಿಟ್ಬಿಡೋರು ಮಲ್ನಾಡ್ನಲ್ಲಿ. ಅದಕ್ಕೆ ಕುವೆಂಪು ಯಾಕೆ ನಮಗೆ ಹೆಸರಿಡಕ್ ಬರಲ್ವಾ ಅಂತ ಅಂದ್ಬಿಟ್ಟು ಅವ್ರ ಮಕ್ಳು ಹುಟ್ಟಿದಾಗ ಯಾರು ಮಕ್ಕಳಿಗೂ 4 ಮಕ್ಕಳಿಗೂ ಜ್ಯೋತಿಷ್ಯ ಬರ್ಸೇ ಇಲ್ಲ. ಪೂರ್ಣಚಂದ್ರ, ತೇಜಸ್ವಿ, ಕೋಕಿಲೋದಯ, ಚೈತ್ರ, ಇಬ್ರಿ ಹೆಣ್ಮಕ್ಳು ಇಂದುಕಲಾ, ತಾರಿಣಿ ಅಂತ ಹೆಸರಿಟ್ಟಿದ್ದಾರೆ. ಮೊಮ್ಮಕ್ಕಳಿಗೆಲ್ಲ ಅವ್ರವರೇ ಹೆಸರಿಟ್ಟಿದ್ದಾರೆ. ಇದು ಕುವೆಂಪು ಒಂದ್ ಪ್ರಶ್ನೆ ಬಂತು ಆಗ್ಲೇ, ಯಾಕೆ ಕುವೆಂಪು ಮುಖ್ಯ ಆಗ್ತಾರೆ, ಅಥವಾ ಅವ್ರ ಕುವೆಂಪು ಏನನ್ನ ಬರೆದ್ರು, ಏನನ್ನ ಹೇಳ್ತಾ ಇದ್ರು ಅದೇ ರೀತಿ ಬದುಕ್ತಂತವ್ರು. ನೀವು ಅಣ್ಣನ ನೆನಪು ತೆಗೆದು ನೋಡಿದ್ರೆ, ಕುವೆಂಪು ಅವರ ದೇವಸ್ಥಾನದ ನಿರಾಕರಣೆ ಇದೆಯಲ್ಲ, ಪುರೋಹಿತ ಶಾಹಿಯ ನಿರಾಕರಣೆ ಇದೆಯಲ್ಲ,
ಅದನ್ನ ಬರೀ ಮಾತ್ನಲ್ಲ ಯಾವತ್ತೂ ಕೂಡ ಬದುಕಿನಲ್ಲಿ ಅನುಸರಿಸ್ಲಿಲ್ಲ ಅಂತ ತೇಜಸ್ವಿ ಬರೀತಾರೆ. ಅವ್ರದ ಒಂದ್ ಪಾಠ ಇದೆ, ಯಾ ದೇವಿ ಸರ್ವಭೂತೇಶು ಅಂತ. ನಾನೇ ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದೆ, ಅಣ್ಣನ ನೆನಪಿನ ಒಂದು ಅಧ್ಯಾಯ. ಅದ್ರಲ್ಲಿ ಕುವೆಂಪು ಬರೀತಾರೆ, ನಮ್ಮಲ್ಲಿ ತೇಜಸ್ವಿ ಬರೀತಾರೆ, ಯುಗಾದಿ, ದೀಪಾವಳಿ ಮತ್ತೆ ಗಣಪತಿ ಹಬ್ಬನ ಇದೆಲ್ಲ ಮಾಡ್ತಾ ಇದ್ವಿ ನಾವು. ಆದ್ರೆ ಅಣ್ಣ ತಮ್ಮ ಜೀವಮಾನದಲ್ಲಿ ಯಾವತ್ತೂ ದೇವಸ್ಥಾನಗಳಿಗೆ ಹೋಗೋದಾಗ್ಲಿ ಅಥವಾ ವರಮಹಾಲಕ್ಷ್ಮಿ ವ್ರತನೋ ಸತ್ಯನಾರಾಯಣ ಪೂಜೆ ಅಂತದನ್ನ ಮನೆಯಲ್ಲಿ ಮಾಡ್ಸೋದಾಗ್ಲಿ ತಮ್ಮ ಜೀವಮಾನದಲ್ಲಿ ಯಾವತ್ತೂ ಮಾಡ್ಲಿಲ್ಲ ಕೊನೆಯ ತನಕನೂ ಅಂತ. ಹಂಗಂದ್ ಮಾತ್ರಕ್ಕೆ ಕುವೆಂಪು ದೇವರನ್ನ ನಿರಾಕರಿಸ್ತಾರೆ ಅಂತಲ್ಲ, ಪುರೋಹಿತ ಶಾಹಿಯನ್ನ ನಿರಾಕರಿಸ್ತಾರೆ. ನಿಮ್ಗೆ ಕುವೆಂಪು ಅವರ ಅನೇಕ ಪದ್ಯಗಳಲ್ಲಿ ಅವರ ಅಧ್ಯಾತ್ಮ ಸಿದ್ಧಿಯನ್ನ, ಅಧ್ಯಾತ್ಮ ಒಂದು ದಾರಿ, ಒಂದು ನಮಗೆ ಪರ್ಯಾಯ ಅಂತೇಳಿ ಕುವೆಂಪು ರಾಮಕೃಷ್ಣಾಶ್ರಮರ, ವಿವೇಕಾನಂದರ ವಿಚಾರಗಳಿಂದ, ಅದಕ್ಕಿಂತ ಹೆಚ್ಚಾಗಿ ಅರವಿಂದರು, ಈ ದೇಶ ಕಂಡ ಬಹಳ ದೊಡ್ಡ ದಾರ್ಶನಿಕರು, ಅವರ ವಿಚಾರದಿಂದ, ವಿನೋಬಾ ಭಾವೆ ಅವರ ವಿಚಾರಗಳಿಂದ ಅವರು ಪ್ರಭಾವಿತರಾಗಿ ತಮ್ಮ ಇದನ್ನ ರೂಪಿಸ್ಕೊಂಡಂತವ್ರು. ಹಾಗಾಗಿ ಅವರ ಆ ಧೋರಣೆ ಇದೆಯಲ್ಲ, ಅದು ಸುಮ್ಮನೆ ಬಂದಿದ್ದಲ್ಲ ಅಂತ ಹೇಳಿ. ಅವ್ರು ಸಾಧ್ಯ ಇತ್ತರಡೆ ಎಲ್ಲೆಲ್ಲ ದೇವಸ್ಥಾನವನ್ನ ಯಾಕೆ ನಿರಾಕರಿಸಿದ್ರು? ಅದು ಒಂದ್ ಸಾಂಸ್ಥಿಕ ರೂಪದ ದೇವಸ್ಥಾನ. ನಾನೇ ಒಂದ್ಸಲ ಕೇಳಿದ್ದೆ, ಈಗ ನಮ್ಮಂತ ಸಾಮಾನ್ಯರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನೋ ಕಷ್ಟದಲ್ಲಿ ನೋಯ್ತಾ ಇರ್ತೀವಿ, ಆಗ ದೇವ್ರಿದಾನೆ ಅಂತ ಹೇಳಿ ಹೋಗಿ ಅಲ್ಲಿ ಹೋದ್ರೆ ಒಂದ್ ಸಮಾಧಾನ ಸಿಕ್ಕತ್ತಲ್ವಾ ಅಂತಂದ್ರೆ, ಕುವೆಂಪು ಅವರು ಯಾವಾಗ ನಕ್ಕ ಹೇಳಿದ್ರು. ನಾನು ಕುವೆಂಪುನ 87ರಲ್ಲಿ ಭೇಟಿ ಮಾಡಿದೆ. ನೀವು ಮಾಡೋ ಕೆಲ್ಸದಲ್ಲಿ ದೇವ್ರ ಇರ್ತಾನೆ ಅಂತ ಅವ್ರು ಹೇಳಿದ್ ಮಾತನ್ನ ನಾನು ತುಂಬಾ ಕಡೆ ಬರ್ದಿದೀನಿ. ದೇವ್ರು ಬೇರೆ ಎಲ್ಲೂ ಇಲ್ಲ, ನೀವು ಮಾಡೋ ಕೆಲ್ಸದಲ್ಲಿ ಇರ್ತಾನೆ. ಅದನ್ನೇ ನಾವು ದೇವರ ಕೆಲ್ಸ, ಸರ್ಕಾರದ ಕೆಲ್ಸ, ದೇವರ ಕೆಲ್ಸ ಅಂತ ವಿಧಾನಸೌಧದ ಮೇಲೆ ಹಾಕಿದೀವಲ್ಲ, ಪ್ರತಿ ಕೆಲ್ಸದಲ್ಲೂ ಇರ್ತಾನೆ ಅಂತ ಹೇಳಿ. ಆಮೇಲೆ ನೀವು ಆಗ ಕುವೆಂಪು ಏನ್ ಹೇಳಿದ್ರು ಅಂತಂದ್ರೆ, ನೀವು ಆ ಪ್ರಾರ್ಥನೆಯನ್ನ ಮನೇಲೆ ಮಾಡ್ಬೋದು, ನಿಮ್ಮನೇಲೆ ನಿಮಗ್ ಬಂದ ಹಾಗೆ ಪೂಜೆ ಮಾಡ್ಬೋದಲ್ಲ. ದೇವಸ್ಥಾನದಲ್ಲಿ ನಮ್ಮನ್ನ ಸುಲಿಗೆ ಮಾಡೋದು ಒಂದು, ಇಂತ ಪೂಜೆಗೆ ಇಷ್ಟು ಅಂತೇಳಿ ಇದ್ ಮಾಡೋದು ಒಂದಾದ್ರೆ, ಏನು ಜಾತೀಯತೆ ಇದೆಯೋ ಅತ್ಯಂತ ಕಠಿಣವಾಗಿ ಆಚರಿಸಲ್ಪಡ್ತಾ ಇರೋದು ದೇವಸ್ಥಾನಗಳಲ್ಲಿ ಅನ್ನೋದನ್ನ ಮರಿಬಾರದು ನೀವು. ಒಂದು ದೇವರನ್ನ ಗರ್ಭ ಗುಡಿಯೊಳಗಡೆ ಇಟ್ಟು ಅದಕ್ಕೊಂದು ಒಂದ್ ಚೌಕಟ್ಟನ್ನ ಹಾಕಿ ಅದ್ರ ಆಚೆಗೆ ನಿಮ್ಮನ್ ಬಿಡಲ್ಲ. ಪ್ರಸಾದ ಕೊಡುವಾಗ ಹಿಂಗ್ ಮೇಲಿಂದ ಹಾಕ್ತಾರೆ, ತೀರ್ಥ ಕೊಡುವಾಗ ಮುಟ್ಟಿಸ್ಕೊಳಲ್ಲ. ಅದು ಆ ಬಗೆಯ ಅಸ್ಪೃಶ್ಯತೆಯ ಆಚರಣೆ ಇದೆಯಲ್ಲ, ಅದು ಕೇವಲ ಅಸ್ಪೃಶ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಶೂದ್ರರಿಗೂ ಆಗ್ತಾ ಇದೆಯಲ್ಲ. ಆತ್ಮಾಭಿಮಾನ ಇದ್ದವ್ರು ಯಾಕೆ ಅಲ್ಲಿ ಹೋಗ್ಬೇಕು? ನಮಗ್ ಬಂದಾಗೆ ದೇವರೆದುರು ಮನೇಲೆ ಇಟ್ಕೊಳ್ಳಿ, ಹತ್ತು ಕರೆದು ಏನ್ ಬೇಕೋ ನಿಮಗ್ ಬಂದ ಭಾಷೆಯಲ್ಲಿ ಪೂಜೆ ಮಾಡೋ ಸ್ವಾತಂತ್ರ್ಯ ನಮಗಿಲ್ವಾ ಅಂತ ಕುವೆಂಪು ಹೇಳೋರು. ಮತ್ತೆ ಆದ್ರೆ ಅದೇ ಹೊತ್ತಿಗೆ ಕುವೆಂಪು ದೇವ್ರ ಮನೆ ಚಿತ್ರ ಕೂಡ ಅಣ್ಣನ ನೆನಪಿನಲ್ಲಿದೆ. ಅವ್ರು ಪೂಜೆ ಮಾಡೋರು. ತೇಜಸ್ವಿ ಬರ್ದಿಯಾರ, ಅಣ್ಣ ಪೂಜೆ ಮಾಡ್ತಾ ಉತ್ತಮವಾದ ಶ್ಲೋಕಗಳು ಅಂದ್ರೆ, ಅರೆ ಮತ್ ಸಂಸ್ಕೃತ ಶ್ಲೋಕಗಳ ಮೊರೆನೆ ಹೋಗ್ತಾರಲ್ಲ ಕುವೆಂಪು ಅಂತ ನಮ್ಗೆ ಅನ್ನಿಸ್ಬೋದು. ಅದೊಂದು ವೈರುಧ್ಯ ಅಲ್ವಾ ಅಂತ. ಬಹುಶಃ ಆನಂದ್ ಅದನ್ನೇ ತುಂಬಾ ಸಂಕೀರ್ಣವಾದ ಪ್ರತಿಭೆ ಕುವೆಂಪು. ಆದ್ರೆ ಅವ್ರು ಹೇಳೋರು, ಯಾವ ಜಗತ್ತಿನ ಒಳಿತನ್ನ ಬಯಸುವಂತ ವಿಚಾರಗಳು ವೇದೋಪನಿಷತ್ತಲ್ಲಿರ್ಲಿ, ಶ್ಲೋಕಗಳಲ್ಲಿರ್ಲಿ, ಅದ್ ನಮಗ್ ಬೇಕು. ಆದ್ರೆ ಮೌಢ್ಯವನ್ನ ಆಚರಿಸಿ ನಿನ್ನನ್ ಕಟ್ಟಾಕತ್ತಲ್ಲ, ಹೀಗೆ ಮಾಡು ಅಂತೇಳಿ ಆ ತರದನ್ನ ನಾವು ನಿರಾಕರಿಸ್ಬೇಕು ಅಂತ ಹೇಳೋರು. ಹಾಗಾಗಿ ಕುವೆಂಪು ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಅಂತ ಹೇಳಿ ಅವ್ರ ಹೆಂಡತಿ ಸಾಯುವಾಗ ಕಿವಿಯಲ್ಲಿ ಕೂಡ ಅವ್ರು ಹೇಳಿದ ಮಾತು ಅಂತ. ಇದು ಅವರ ಸಾಹಿತ್ಯದಲ್ಲಿ ತುಂಬಾ ಹೆಚ್ಚು ಕಡಿಮೆ 18-19 ನಾಟಕಗಳನ್ನ ಕುವೆಂಪು ಬರ್ದಿದ್ದಾರೆ. ಅದರಲ್ಲಿ ನೀವು ಗಮನಿಸಿ ನೋಡಿ, ಅವ್ರು 21ನೇ ವಯಸ್ಸಿನಲ್ಲಿ ಜಲಗಾರ ನಾಟಕವನ್ನ ಬರೀತಾರೆ. ಹೆಚ್ಚು ಕಡಿಮೆ 25-26ನೇ ವಯೋಮಾನದಲ್ಲಿ ಶೂದ್ರ ತಪಸ್ವಿಯನ್ನ ಕುವೆಂಪು ಬರೆದಿದ್ದಾರೆ. ಜಲಗಾರ ನಾಟಕ ಅಂತೂ ಕೂಡ ಈ ದೇವಸ್ಥಾನ ಅನ್ನೋ ಸಾಂಸ್ಥಿಕ ರೂಪ ಮತ್ತೆ ಜಲಗಾರನ ಅವನ ಆ ವೃತ್ತಿ ನಿಷ್ಠೆ, ಅದರಲ್ಲೇ ದೇವರನ್ನ ಕಾಣ್ತಕ್ಕಂಥ ನಿಷ್ಠೆಯನ್ನ ಕುವೆಂಪು ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ಅಲ್ಲಿ ಕಾಣಿಸ್ಯಾರೆ. ಶಿವನ ಹಬ್ಬ ಜಾತ್ರೆ ನೀನ್ ಬರೋದಿಲ್ವಾ ಅಂತ ರೈತ ಕಂಡಾಗ ನೇಗಿಲ ಕುಳದೊಳಗ ಅದಾಗಿ ಇದೆ ಧರ್ಮ ಅಂತ ಹೇಳಿದ ಕವಿ, ರೈತನನ್ನ ನೇಗಿಲ ಯೋಗಿ ಅಂದ ಕವಿ ಆ ಜಲಗಾರನ ಮೂಲಕ ಅವನನ್ನ ಇದ್ ಮಾಡ್ತಾರ. ಅವನು ಹೇಳ್ತಾನೆ, ಇಲ್ಲಪ್ಪ ನಂಗ್ ಪುರ್ಸೊತ್ತಿಲ್ಲ, ನೀನ್ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ. ಯಾರಾದ್ರೂ ಸುಖವಾಗಿರ್ಬೇಕು ಅಂದ್ರೆ ಒಬ್ಬರಾದ್ರೂ ಕಷ್ಟ ಪಡ್ಬೇಕು, ಹಾಗಾಗಿ
ನನ್ನ ಈ ಶ್ರಮದಲ್ಲಿ ಜಗತ್ತಿಗೆ ಇವ್ರ ಕಸ ಎಲ್ಲ ಯಾರು ಗುಡಿಸ್ತಾರೆ ಅಂತ ಅಂದ್ಬಿಟ್ಟು ಹಂಗಂತ ಜಲಗಾರನ್ ಭಕ್ತಿ ಇಲ್ಲ ಅಂತಲ್ಲ. ಅವನ್ ಏನ್ ಹೇಳ್ತಾನೆ ಅಂತಂದ್ರೆ, ನನ್ಗೆ ಈ ಕೈಯಲ್ಲಿರೋ ಪೊರ್ಕೆನೆ ನಾನ್ ನಿನಗೆ ಮಾಡ್ತಕ್ಕಂತ ಮಂಗಳಾರತಿ ಅಂತ ಹೇಳಿ ತನ್ನ ಪಾಡಿಗೆ ತಾನು ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಶಿವನೇ ಅವನನ್ನ ಹುಡ್ಕೊಂಡ್ ಬರ್ತಾನೆ ಅಂತ ಕುವೆಂಪು ಬರೀತಾರೆ. ಜಲಗಾರನ್ ತರಾನೇ ಬರ್ತಾನೆ. ನಿಮ್ಗೆ ಒಂದ್ ಘಟನೆ ಹೇಳ್ತೀನಿ ನೋಡಿ. ಜಲಗಾರನ್ ತರ ಶಿವ ಬಂದಾಗ ಜಲಗಾರ ಕೇಳ್ತಾನೆ, ಯಾರ್ ನೀನು ಅಂತ. ನಾನ್ ಶಿವ ಅಂದಾಗ, ಅಯ್ಯೋ ನಿಂಗೆ ಹಿಂಗ್ ಬಂದಿದ್ಯಾ, ಸರ್ಪ ಇಲ್ಲ, ಮೈಗೆ ಬೂದಿ ಬಳ್ಕೊಂಡಿಲ್ಲ, ಹುಲಿ ಚರ್ಮ ಇಲ್ಲ, ಆಮೇಲೆ ಚಂದ್ರ ಇಲ್ಲ, ಗಂಗೆ ಇಲ್ಲ ಅಂದಾಗ ಶಿವ ಹೇಳ್ತಾನೆ, ಅದೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಮಾಡಿರೋ ಶಿವನಪ್ಪ, ನಾನು ನಿನ್ನ ತರನೇ ಇರೋನು ಅಂತಂದ್ಬಿಟ್ಟು ಶಿವ ನಾನೊಬ್ಬ ಜಗದ ಜಲಗಾರ ಅಂತ ಹೇಳ್ತಾನೆ. ನೀನು ಊರಿನ ಕಸವನ್ನ ಪೊರಕೆಲ್ ಗುಡಿಸ್ತೀಯ, ನಾನು ಎಲ್ಲರ ಮನದ ಕಸವನ್ನ ತೊಡಿತಕ್ಕಂತ ಜಲಗಾರ, ನಾನೊಬ್ಬ ಜಗದ ಜಲಗಾರ ಅಂತ ಹೇಳ್ತಾನೆ. ಇದನ್ನ ಅವರ ಯೌವನದ ಉತ್ಕರ್ಷ ದಿನಗಳಲ್ಲಿ ಕುವೆಂಪು ಬರೀತಾರೆ, ಅವ್ರ 21-22ನೇ ವಯಸ್ಸಲ್ಲಿ ಅನ್ನೋದು ಬಹಳ ಮುಖ್ಯ. ಕುವೆಂಪು ತೀರ್ಕೊಂಡ್ರಲ್ಲ 1994ರಲ್ಲಿ. ಆಗ ತೇಜಸ್ವಿ ಕೈ ಕಟ್ಕೊಂಡು ಹೊರಗಡೆ ನಿಂತಿರ್ತಾರೆ. ಆಗ ಜಾಡುಮಾಲಿಗಳ ಒಂದು ಗುಂಪು ಹಾರ ತಗೊಂಡು ಕುವೆಂಪು ದರ್ಶನಕ್ಕೆ ಅಂತ ಬರುತ್ತೆ. ಆಗ ತೇಜಸ್ವಿಗೆ ತುಂಬಾ ಕುತೂಹಲ. ಅವ್ರು ನೀವೆಲ್ಲ ಯಾಕೆ ನೋಡ್ಬೇಕು ಕುವೆಂಪುನ ಅಂತ ಕೇಳ್ತಾರೆ. ಆಗ ಅವ್ರು ಹೇಳೋ ಮಾತು, ನಾವು ಅವ್ರ ನಾಟಕ ಓದಿಲ್ಲ, ಆದ್ರೆ ಅವ್ರ ನಾಟಕದಲ್ಲಿ ನಮ್ಮ ವೃತ್ತಿಯನ್ನ ಶಿವನಿಗೆ ಹೋಲಿಸಿದಾರಂತಲ್ಲ ಅಂತೇಳಿ. ಇದು ಕುವೆಂಪು ಸಾಹಿತ್ಯ ಈ ಸಮಾಜದ ಜಾತಿ ಶ್ರೇಣೀಕರಣದ ಕಡೆಯಲ್ಲಿರುವ ಮನುಷ್ಯರನ್ನು ಹೋಗಿ ಮುಟ್ಟಿದೆ ನಮ್ಮ ಕಾಲದಲ್ಲಿ ಅನ್ನೋದಕ್ಕೆ ಒಂದು ಸಾಕ್ಷಿ ಅನ್ನೋ ತರ. ಆ ಮಾತನ್ನೇನು ತೇಜಸ್ವಿ ಬರ್ದಿಲ್ಲ, ಆದ್ರೆ ಆ ಅರ್ಥದಲ್ಲಿ ಅದನ್ನ ಅವ್ರ ಅಣ್ಣನ ನೆನಪಿನಲ್ಲಿ ಕಾಣಿಸ್ತಾರೆ ಅನ್ನೋದು. ಇದು ಒಂದು ತೇಜಸ್ವಿ ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನ ನೋಡಿ, ಕಾನೂರು ಹೆಗ್ಗಡತಿಯಲ್ಲಿ ನೋಡಿ. ಮಲೆಗಳಲ್ಲಿ ಮದುಮಗಳಲ್ಲಿ ಒಂದ್ ಘಟನೆ ಇದೆ, ಅದು ಇಲ್ಲಿ ಎಷ್ಟು ಮುಖ್ಯನೋ ಗೊತ್ತಿಲ್ಲ. ತಿಮ್ಮು ಅಂತ ಒಬ್ಬ ಹುಡುಗ ಇರ್ತಾನೆ. ಅವನ ವಯಸ್ಸಿನ ಹುಡುಗರೆಲ್ಲ, ಮನೆಯವರೆಲ್ಲ ಒಂದ್ ದೇವಸ್ಥಾನದ ಪೂಜೆಗೆ ಹೋದಾಗ ಹುಡುಗರು ಆಟ ಆಡ್ತಾ ಇರ್ತಾರೆ ಸುತ್ತ. ಅಲ್ಲಿ ಆ ದೇವಸ್ಥಾನದ ಹತ್ರ ಒಬ್ಬ ಬ್ರಾಹ್ಮಣ ವಿಧವೆ ಬರ್ತಾಳೆ, ಮಡಿಯನ್ನು ಉಟ್ಕೊಂಡು. ಎಲ್ಲಾದ್ರೆ ಈ ಶೂದ್ರ ಮಕ್ಳು ಮುಟ್ಬಿಟ್ಟಾವು ಅಂತ ಬೈಕೊಂಡಿಂಗ್ ಬಂದಾಗ ಈ ತಿಮ್ಮು ಇರ್ತಾನಲ್ಲ, ಅವನ ಜೊತೆ ಇನ್ನೊಬ್ಬ ಹುಡುಗ ಕೇಳ್ತಾನೆ, ಯಾಕೋ ಆ ಹೆಂಗಸಿಗೆ ಹಂಗ್ ತಲೆ ಬೋಳ್ಸಿದಾರೆ, ಆಮೇಲೆ ಕೆಂಪು ಬಟ್ಟೆ ಇದ್ ಮಾಡಿದ್ದಾರೆ ಅಂತಂದಾಗ ಅದು ಅವ್ರವರಲ್ಲೇ ನಡೆಯೋ ಚರ್ಚೆಯಲ್ಲಿ, ಇಲ್ಲ ಬ್ರಾಹ್ಮಣರಲ್ಲಿ ಅದೊಂದು ಆಚಾರ, ಗಂಡ ಸತ್ತ ಹೆಣ್ಣನ್ನ ಈ ತರ ಕೇಶಮುಂಡನ ಮಾಡಿ ವಿಕಾರಗೊಳಿಸ್ತಾರೆ ಅಂತ. ಇದಿಷ್ಟೇ ಚರ್ಚೆ ಬರೋದು, ಹೆಚ್ಚೇನು ಇಲ್ಲ. ಆದ್ರೆ ತಿಮ್ಮುಗೆ ತಂದೆ ಇರೋದಿಲ್ಲ, ತಂದೆಯ ನಿರೀಕ್ಷೆಯಲ್ಲಿರ್ತಾರೆ. ಅವನು ಒಂದು ಕ್ಷಣ ಮನ್ಸಲ್ಲಿ ಅನ್ಸಿದ್ದನ್ನ ಕುವೆಂಪು ಕಾಣಿಸ್ತಾರೆ ನೋಡಿ. ಒಂದು ವೇಳೆ ನನ್ನ ತಂದೆ ಸತ್ತು ನನ್ನ ತಾಯಿಯನ್ನ ನಾನು ಈ ಸ್ಥಿತಿಯಲ್ಲಿ ನೋಡೋಂಗಾಗಿದ್ರೆ, ಛೇ ಸದ್ಯ ನಾವು ಬ್ರಾಹ್ಮಣರ ಜಾತಿಲಿ ಹುಟ್ಲಿಲ್ಲಪ್ಪ, ಶೂದ್ರರಾದ್ರೂ ಪರವಾಗಿಲ್ಲ, ಈ ತರದ್ದಿಲ್ಲ ಅಂತ ಹೇಳಿ ಅವ್ರು ಮಾತಾಡ್ತಾರಲ್ಲ, ಅಲ್ಲಿ ಎಲ್ಲವೂ ಕೂಡ ಆ ಹೆಣ್ಣನ್ನ ಆ ರೀತಿ ನಮ್ಮ ವಿಚಾರಗಳು ನಿರ್ಬಂಧಿಸಿ ವಿಕಾರಗೊಳಿಸೋದ್ರ ವಿರುದ್ಧ ಇದೆ ಅಂತ ಅನ್ನೋದು. ಕುವೆಂಪು ಹಾಗಂತ ತುಂಬಾ ಜನ ಮಾತಾಡೋದೇನಪ್ಪಾ ಅಂತಂದ್ರೆ, 100 ದೇವರನ್ನೆಲ್ಲ ನೂಕಾಚೆ ದೂರ ಅಂತನೋ, ಅಥವಾ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅಂತಂದ್ರು ಅಂತನೋ. ಹಿಂಗ ಅಂದ ತಕ್ಷಣ ಕುವೆಂಪುಗೆ ದೇವರಲ್ಲಿ ನಂಬಿಕೆ ಇರ್ಲಿಲ್ಲ, ಅವರು ನಾಸ್ತಿಕರು ಅನ್ನೋ ಮಾತನ್ನ ಇಲ್ಲ ಹಾಗೇನಿಲ್ಲ. ಕುವೆಂಪು ಅಪ್ಪಟ ಆಸ್ತಿಕರು. ಆದ್ರೆ ಆ ಆಡಂಬರ ಪೂಜೆ ಅವುಗಳಲ್ಲಿ ಆ ತರದ್ರಲ್ಲಿ ದೇವರು ಅಧ್ಯಾತ್ಮ ಅನ್ನೋದು ಒಂದು ಖಾಸಗಿ ಆದ ವಿಚಾರ, ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು. ಅದು ಬಹಿರಂಗವಾಗಿ ಆಗೋದ್ರ ಅಗತ್ಯ ಇಲ್ಲ ಅನ್ನೋ ನಿಲುವು ತುಂಬಾ ಚೆನ್ನಾಗಿತ್ತು. ನೀವು ಅವರು ಆ ಸೋಮನಾಥ್ಪುರಕ್ಕೆಲ್ಲ ಹೋದಾಗ ಒಂದು ಭಾವಗೀತೆ ಬರ್ದಿದ್ದಾರೆ, ಶಿವಮೊಗ್ಗ ಸುಬ್ಬಣ್ಣನು ಹಾಡಿದ್ದಾರೆ, ನಮ್ಮಲ್ಲ ಪ್ರಕಾಶ್ ದನಿಯಲ್ಲೂ ನೀವು ಕೇಳ್ಬೋದು ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯೆಲ್ಲ ಗುಡಿಯು ಕಲೆಯ ಬಲೆಯು ಅಂತ ಅವ್ರು ಬರೀತಾರೆ, ಗಂಟೆಗಳ ಧ್ವನಿ ಇಲ್ಲ, ಜಾಗಟೆಗಳಿಲ್ಲ, ಕರ್ಪೂರದಾರತಿಯ ಜ್ಯೋತಿ ಇಲ್ಲ, ಭಗವಂತ
ಆನಂದ ರೂಹು ತಳೆದಿಹುದಿಲ್ಲಿ ರೂಹುಗೊಂಡಿಹುದಿಲ್ಲಿ ಅಂತ ಆ ತರದ ಅರ್ಥದಲ್ಲಿ ಬರಿಬೇಕಾದ್ರೆ ನೀವು ಪೂತಿನ ಅಪ್ಪಟ ನಾಸ್ತಿಕ ಕವಿ ಹರಿಪಾರಮ್ಯವನ್ನ ಅವರು ಕೂಡ ಆ ಯದುಗಿರಿಯ ಮೌನ ವಿಕಾಸ ಅನ್ನೋ ಪದ್ಯದಲ್ಲಿ ಓದಿದ್ರೆ ಆ ರಂಗೋಲೆ ಆ ಒಂದ್ ಮುದುಕಿ ಆ ಮಲೆ ದೇಗುಲವನ್ನ ಹತ್ತಿ ರಂಗೋಲೆ ಬಿಡಿಸ್ತಾ ಇರ್ತಾಳೆ. ಕವಿ ಮಗುವನ್ನ ಕರ್ಕೊಂಡೋಗಿರ್ತಾರೆ. ನೋಡು ಮಗು, ಆ ಜರಿ ಪಂಚೆಯನ್ನು ನೋಡು, ಆ ವಜ್ರ ಖಚಿತ ಕಿರೀಟವನ್ನ ನೋಡು, ದೇವ್ರ ಕಡೆ ನೋಡು ಅಂದಾಗ ಮಗುವಿನ ಗಮನ ಪೂರ್ತಿ ಆ ಮುದುಕಿ ಹಾಕಿದ ರಂಗೋಲೆ ಕಡೆಗೆ ಇರುತ್ತೆ. ಹೆಂಗತ್ ಬಂದ್ಲು ಈ ಬೆಟ್ಟವನ್ನ, ಅವಳು ಭಕ್ತಿಯನ್ನ ಹಿಂಗ್ ಸಮರ್ಪಿಸ್ತಾಳ ಅಂದ್ರೆ ಭಕ್ತಿ, ನಿಜವಾದ ಭಕ್ತಿ ಅನ್ನೋದು ಈ ಕಡೆ ಇರುತ್ತೆ, ಮೌನದಲ್ಲಿ, ಪೂಜೆಯಲ್ಲ, ಅದು ದೇವಸ್ಥಾನದ ಪೂಜೆಯಲ್ಲ ಅಂತ. ಹಾಗಾಗಿ ಕುವೆಂಪು ನೀವು ರಾಮಾಯಣ ದರ್ಶನಂನಲ್ಲೇ ನೋಡಿ, ನೈದಾಳುತ್ತಿದೆ ಜಗವನಂದತಿ ವಿರಾಣ್ಮನಂ ಅಂತ ಕುವೆಂಪು ಒಂದ್ ಮಾತನ್ನ ಬರೀತಾರೆ. ಅಂದ್ರೆ ಯಾವುದೋ ಒಂದು ಶಕ್ತಿ ಇತ್ತ. ಅದನ್ನ ಅಗೈನ್ ಲೋಹಿತ್ ಕೇಳಿದ ಪ್ರಶ್ನೆಗೆ ವಿಸ್ತರಿಸೋದಾದ್ರೆ, ಕುವೆಂಪು ಆ ಗುರುತ್ವಾಕರ್ಷಣೆ ಅಂತೀವೋ ಯಾವುದೋ ಒಂದು ಇದ್ರಲ್ಲಿ ಈ ಪ್ರಪಂಚ ನಡೀತಿದೆ ಅನ್ನೋ ಆ ವಿಸ್ತಾರಕ್ಕೆ ಅವರು ಬಂದ್ಬಿಡ್ತಾರೆ. ನಾನು ಆಗ್ಲೇ ಮಾತಾಡಿದ್ನಲ್ಲ, ಭಾರತದ ಅಂತಸತ್ವವನ್ನ ಹಾಳು ಮಾಡಿರ್ತಕ್ಕಂತ ಈ ಜಾತಿ ಮತ್ತೆ ಮೌಢ್ಯದ ಅವಮಾನಗಳಿದಾವಲ್ಲ, ಅಲ್ಲಿ ಅದನ್ನ ಎದುರಿಸಿ ನಿಲ್ಲೋದಕ್ಕೆ ಪರ್ಯಾಯವಾಗಿ ಕುವೆಂಪು ವಿಜ್ಞಾನವನ್ನ ಕಾಣ್ತಾರೆ. ತೇಜಸ್ವಿ ಅದನ್ನ ಇನ್ನಷ್ಟು ವಿಸ್ತರಿಸ್ತಾರೆ ಅನ್ನೋದೇ. ಕನ್ನಡದಲ್ಲಿ ಕಾರಂತರು, BGL ಸ್ವಾಮಿ, ಕುವೆಂಪು ಮತ್ತೆ ತೇಜಸ್ವಿ ನೋಡಿರುವ ಕಾಡು ಮತ್ತೆ ವಿಜ್ಞಾನದ ವಿವರಗಳೇ ಒಂದ್ PhD ಥೀಸಿಸ್ ಆಗೋಷ್ಟಿದೆ. ಅದ್ ಹೆಂಗೆ ಒಂದ್ ತಲೆಮಾರಿನಿಂದ ಒಂದ್ ತಲೆಮಾರಿಗೆ. ಆದ್ರೆ ಕುವೆಂಪು ಅಧ್ಯಾತ್ಮದ ಪರಿಭಾಷೆಯಲ್ಲಿ ಅವರು ಒಂದು ಇದನ್ನ ಧ್ಯಾನಸ್ಥ ಸ್ಥಿತಿಗೆ ಹೋಗ್ಬಿಡೋರಲ್ಲ. ಅದನ್ನೆಲ್ಲ ಸ್ವತಃ ತೇಜಸ್ವಿನೇ ಪ್ರಶ್ನೆ ಮಾಡೋದನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನೋಡಿ. ಅವರು ದೇವರು ರುಜು ಮಾಡಿದನು ಅಂತ ಒಂದು ಪದ್ಯ ಇದೆ. ಅದರಲ್ಲಿ ಇದ್ರ ಹಿಂದೆ, ಈ ಸೃಷ್ಟಿಯಿಂದ ದೇವರು ಇದ್ದಾನೆ ಅನ್ನೋದನ್ನ ಕುವೆಂಪು ಹೇಳ್ತಾರೆ. ಆ ಸಿಬ್ಬಲುಗುಡ್ಡೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ UR ಅನಂತಮೂರ್ತಿ ಅವರ ಹುಟ್ಟಿದ ಊರಿದೆ ಮೇಳಿಗೆ ಅಂತ. ಆ ಕಡೆಯಿಂದ ತೀರ್ಥಹಳ್ಳಿ ಕಡೆಯಿಂದ ಬಂದ್ರೆ ಅಲ್ಲಿ ಸ್ವಲ್ಪ ದೂರದಲ್ಲಿದೆ. ನಾವೆಲ್ಲ ಚಿಕ್ಕವರಿರುವಾಗ ಸಿಬ್ಬಲ್ಗುಡ್ಡೆ ಕರ್ಕೊಂಡೋಗೋರು. ಇಲ್ಲಿ ಮುಖದಲ್ಲಿ ಬಿಳಿ ಸಿಬ್ಬಾದ್ರೆ ಆ ಸಿಬ್ಬಲ್ಗುಡ್ಡೆಗೆ ಹೋಗಿ ಅಲ್ಲಿ ಶೃಂಗೇರಿಲಿ ಇದ್ದಂಗೆ ಮೀನುಗಳಿದಾವೆ, ಆ ಮೀನುಗಳಿಗೆ ಪುರಿ ಹಾಕ್ತಿವಿ ಅಂತ ತರಿಸ್ಕೊಂಡ್ರೆ ಹೋಗ್ಬಿಡುತ್ತೆ ಅಂತ ಒಂದ್ ನೋಡಿ. ಆದ್ರೆ ಕುವೆಂಪು ಅಲ್ಲಿಗೆ ಹೋದಾಗ ಆ ಸಿಬ್ಬಲುಗುಡ್ಡೆ ಕಾಡಿನ ಮಧ್ಯೆ ಇದೆ, ಮತ್ತೆ ಅಲ್ಲಿ ತುಂಬಾ ವಿಸ್ತಾರವಾಗಿ ತುಂಗೆ ಹಿಂಗ್ ಒಂದು ಸುತ್ತ ಹಿಂಗ್ ಬಂದು ಹಿಂಗ್ ಹರಿಯುತ್ತೆ. ತುಂಬಾ ಚೆನ್ನಾಗಿರೋ ಜಾಗ. ಅಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಕುವೆಂಪು ಖಂಡಿತ ಇದನ್ನ ದೇವರೇ ಸೃಷ್ಟಿ ಮಾಡಕ್ ಸಾಧ್ಯ, ಮನುಷ್ಯರೆಲ್ಲಾದ್ರೂ ಸೃಷ್ಟಿ ಮಾಡಕ್ ಸಾಧ್ಯನಾ, ಈ ಚಿತ್ರದಲ್ಲಿ ಬರೆದ ಹಾಗೆ ಬರೆದಂದದಿ ಹೊಳೆಯುತ್ತಿರೋ ದೂರದಿ ನದಿ ತುಂಗೆ ಅಂತ ಬರೀತಾರಲ್ಲ, ಆ ತರ ಇದ್ರಿಂದ ದೇವ್ರ ಶಕ್ತಿ ಇದೆ ಅಂತನ್ನುವಾಗ ಲವ್ ಬರ್ಡ್ಸ್, ಬೆಳ್ಳಕ್ಕಿಗಳು ಅಂತ ಕರಿತೇವೆ. ಅದು ಹಾರೋದು L ಶೇಪ್ ಅಲ್ಲಿ. ಅವ್ ಹಿಂಗ ಆಗ್ತಾವಲ್ಲ. L ಶೇಪ್ ಅಂದ್ರೆ ನಿನ್ ಉತ್ತರ ಸರಿ ಇದ್ರೆ ನಾವ್ ಹಿಂಗ ರೈಟ್ ಹಾಕ್ತಿವಲ್ಲ, ರಾಂಗ್ ಇದ್ರೆ ಹಿಂಗೆ. ಆ ರೈಟ್ ಹಾಕ್ಬಿಟ್ಟ ದೇವ್ರು ಅಂತ ಅಂದ್ಬಿಟ್ಟು, ದೇವರು ರುಜು ಮಾಡಿದನು ರಸವಶನ ಆಗುತ್ತ ಕವಿ ಅದ ನೋಡಿದನು ಅಂತ ಕುವೆಂಪು ಬರೀತಾರೆ. ಇದು ಕುವೆಂಪು ಅವರ ಆಧ್ಯಾತ್ಮಿಕ ವಿಚಾರಗಳ ಹಿಂದೆ ಇರೋ ಪ್ರಭಾವ ಅಥವಾ ಅವ್ರು ಬರೋ ನಿಲುವು. ಪ್ರಕೃತಿಯೇ ದೇವ್ರು ಅಂತೇಳಿ ಕುವೆಂಪು ಪ್ರತಿಪಾದಿಸ್ತಾರೆ. ಅದನ್ನೇ ಹಿಡ್ಕೊಂಡು ಕೆಲವರು ಇವರು ಕನ್ನಡದ ವರ್ಡ್ಸ್ವರ್ತ್ ಪ್ರಕೃತಿ ಬಗ್ಗೆ ಬರೆದ ಹಾಗೆ ಕುವೆಂಪು ಅಂತೇಳಿ ಅದೊಂದು ಸೀಮಿತತೆ ಅಷ್ಟೇ. ಆದ್ರೆ ಕುವೆಂಪು ಅವರ ಅದರ ಹಿಂದೆ ವೈಚಾರಿಕವಾದ ಒಂದು ಗಟ್ಟಿಯಾದ ನಿಲುವಿದೆ ಅನ್ನೋದು ಬಹಳ ಮುಖ್ಯ ಅಂತೇಳಿ. ಆದ್ರೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಕುವೆಂಪು ಅವರ ವೈಚಾರಿಕತೆಯನ್ನ ದಾಟೋದಕ್ಕೂ ಕೆಲವು ತೊಡಕುಗಳಿದೆ. ಅದರಲ್ಲಿ ಒಂದನ್ನ ನಾನ್ ನಿಮ್ ಮುಂದೆ ಹೇಳಬಹುದಾದ್ರೆ, ಕುವೆಂಪುಗೆ ಪುನರ್ಜನ್ಮದಲ್ಲಿ ವಿಪರೀತ ನಂಬಿಕೆ ಇತ್ತು. ಏನಾಗತ್ತೆ, ಒಂದ್ಸಲ ತೇಜಸ್ವಿ ಮತ್ತೆ ಚೈತ್ರ ತುಂಬಾ ಚಿಕ್ಕವ್ರು ಇರ್ಬೇಕಾದ್ರೆ ಆಟ ಆಡ್ತಾ, ಕುವೆಂಪು ಹೊರಗಡೆ ಒಂದು ಮರ, ಉದಯ ರವಿಯಲ್ಲಿ ಅಲ್ಲಿ ಮರದಡಿ ಕುತ್ಕೊಂಡಿರ್ತಾರೆ. ಅಲ್ಲಿ ಮಣ್ಣಾಟ ಆಟಾಡ್ತಾ ಇದ್ದ ಚೈತ್ರ ಇದ್ದಕ್ಕಿದ್ದಂಗೆ ಅಣ್ಣ ನಾನು ಹೋದ್ ಜನ್ಮದಲ್ಲಿ ನಿಮ್ಮ ಅಪ್ಪ ಆಗಿದ್ದೆ ಅಂದ್ಬಿಡ್ತಾನೆ. ಇಷ್ಟೇ ಅವನು ಹೇಳೋದು. ಹಂಗ ಹೇಳಿದ ತಕ್ಷಣನೇ ಅವನ್ ಅದನ್ನ ಮರೆತು ಬಿಡ್ತಾನೆ, ಆಟ ಆಡ್ಕೊಳಕ್ಕೆ ಶುರು ಮಾಡ್ತಾನೆ. ಕುವೆಂಪುಗೆ ಈ ಮಾತು ಅಚಾನಕವಾಗಿ ಬಂದಿರಲಾರ್ದು ಅಂತೇಳಿ. ಆಮೇಲೆ ಅವರು ನೀವು ಅವರು ವೈಚಾರಿಕತೆಯನ್ನ ದಾಟೋದಕ್ಕಿರೋ ತೊಡಕುಗಳು ಅಂತ ನಾನು ಯಾಕೆ ಹೇಳ್ತಿದೀನಿ ಅಂದ್ರೆ, ಅವ್ರ ನೆನಪಿನ ದೋಣಿಲಿ ಓದಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ರು ನಿಜವಾಗ್ಲೂ ನಮ್ ತಂದೆನೆ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತೇಳಿ ನಂಬಿಟ್ಟಿದ್ರು. ವೈಚಾರಿಕವಾಗಿ
ಮದುವೆ, ಆಡಂಬರ, ಪೂಜೆ ಇದನ್ನ ವಿರೋಧಿಸ್ತಿದ್ದಂತ ಕುವೆಂಪು ಯಾವ ಕಾರಣಕ್ಕೆ ಈ ಜನ್ಮವನ್ನ ಅದ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದೇನ್ ಈಗಿಂದ ಬಂದಿದ್ದಲ್ಲ. ನೀವು ಗ್ರೀಕ್ ನಾಟಕಗಳನ್ನ ಓದಿದ್ರೆ ಅಲ್ಲೂ ಕೂಡ ಪುನರ್ಜನ್ಮ ಇದೆ. ಜೈನರ ಕಾವ್ಯಗಳಲ್ಲಂತೂ 7 ಜನ್ಮದ ಭವಾವಳಿಗಳ ಕಥನೆ ಇದೆ. ಅದೇನು ಹೊಸ್ತಲ್ಲ ನಮ್ಗೆ. ಆದ್ರೆ ಇಷ್ಟೆಲ್ಲ ವೈಚಾರಿಕತೆಯ ನಡುವೆ ಕುವೆಂಪು ನನ್ನ 2ನೇ ಮಗ ನನ್ನ ತಂದೆ ಅದಕ್ಕಿಂತ ಇನ್ನೂ ಅತಿ ಏನಪ್ಪಾ ಅಂದ್ರೆ, ಕೋಕಿಲೋದಯ ಚೈತ್ರ ಆಸ್ಟ್ರೇಲಿಯಾದಲ್ಲಿರೋದು. ತುಂಬಾ ಒಂದು 50 ವರ್ಷದಿಂದ ಅಲ್ಲೇ ಇದ್ದಾರೆ. ಅಲ್ಲಿಯ ಹೆಣ್ಣನ್ನೇ ಮರ್ಲಿನ್ ಅವರನ್ನ ಮದ್ವೆ ಆಗಿದ್ದಾರೆ. ನೀವು ಸಾಮಾಜಿಕವಾಗಿ ನೋಡೋದಾದ್ರೆ ಅಂತರ್ಜಾತೀಯ, ಅಂತರ್ಧರ್ಮೀಯ, ಅಂತರ್ದೇಶೀಯ ಮದುವೆ ಅದು. ಅದಕ್ಕೆ ಕುವೆಂಪು ಶ್ರೀಮತಿ ಹೇಮಾವತಿ ಕುವೆಂಪು ಅವರೆಲ್ಲ ಸಮ್ಮತಿಸಿ ಮದ್ವೆ. ಆದ್ರೆ ಕುವೆಂಪು ಮಗ ಹಾಳಾಗೋಗ್ಲಪ್ಪ, ಅವನ ಹೆಂಡತಿ ಕೂಡ ನನ್ನ ಸತ್ತ ಸಾಯಿನೇ ಮತ್ತೆ ಬಂದು ತಂದೆಯನ್ನ ಸೇರ್ಕೊಂಡಿದ್ದಾರೆ ಅಂತೇಳಿ ಅವರ ನೆನಪಿಂದೊಳಿ ತೆಗೆದು ನೋಡಿ. ನಾನು ಹೇಳ್ತಿದ್ದ ಈ ಉಲ್ಲೇಖಗಳೆಲ್ಲ ನಿಮ್ಗೆ ಅದನ್ನ ನಾನ್ ಬೇಕಾದ್ರೆ ಪುಟನು ನಿಮ್ ಮುಂದೆ ತೆರೆದು ತೋರಿಸಿ ಹೇಳಬಲ್ಲೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಅವ್ರಿಗೆ ಪುನರ್ಜನ್ಮದ ನಂಬಿಕೆ ಇದ್ರೆ ಇತ್ಕೊಳ್ಳಿ, ಆದ್ರೆ ಅವ್ರ ಅಪ್ಪನ ಆತ್ಮ ಮತ್ತೆ ಅವ್ರ ಮನೆನೇ ಹುಡ್ಕೊಂಬರೋದ್ ಯಾಕೆ? ಅವ್ರ ಅಮ್ಮನ ಆತ್ಮ ಅಲ್ಲಲ್ಲೇ ಸುತ್ತೋದ್ ಯಾಕೆ? ಬೇರೆ ಇಲ್ವಾ? ಬೇರೆ ಕಡೆ ಹುಟ್ಟಕ್ಕೆ? ಈ ತರದ ಪ್ರಶ್ನೆಗಳ. ಆಮೇಲೆ ಇವರು ನಮ್ಮ ಪ್ರಭುಶಂಕರ ಕುವೆಂಪು ಅವರ ಮಾನಸ ಪುತ್ರರಾಗಿದ್ದವ್ರು, ಅವರು ಕೇಳೋರಂತೆ. ಆಸ್ಟ್ರೇಲಿಯಾದಿಂದ ಅವ್ರ ಮಗ ಫೋನ್ ಮಾಡಿದ್ರೆ ಕುವೆಂಪು ಅವಾಗೆಲ್ಲ ಲ್ಯಾಂಡ್ ಲೈನ್ ಅಲ್ಲ, ಟ್ರಂಕಲ್ ಬುಕ್ ಮಾಡ್ಬೇಕಿತ್ತಲ್ಲ, ಅಲ್ಲಿಂದ ಟ್ರಂಕಲ್ ಬರುತ್ತೆ ಅಂತಂದ್ರೆ ಕಾದು ಕೂತಿರೋರು. ಆಮೇಲೆ ಎದ್ ನಿಂತು ಆಯ್ತಣ್ಣ, ಅಣ್ಣ ಅಣ್ಣ ಅಂತೇಳಿ, ತಂದೆನ ಅಣ್ಣ ಅಂತ ಕರೆಯೋರು, ಕುವೆಂಪುನು ಅಣ್ಣ ಅಂತಾನೆ ಅದಕ್ಕೆ ಅಣ್ಣನ ನೆನಪು ಅಂತ ಬರೆದಿದ್ದು. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹಂಗಾಗುತ್ತೆ, ಯಾರೋ ದೊಡ್ಡವ್ರ ಅಂತಿದ್ದನ್ನೇ ಅವ್ರ ಮಕ್ಕಳು ಅಂದ್ಬಿಡೋದು. ಆತರ ಇವ್ರು ಆತರ ಮಾತಾಡೋರಲ್ಲ, ಅದೆಲ್ಲ ಅವರ ಅತಿಯಾದ ನಂಬಿಕೆ ಜೊತೆಗೆ ಈ ವೈಚಾರಿಕತೆ, ಇದೆರಡರ ಸಂಘರ್ಷ ನೋಡಿದ್ರೆ, ಹಾಗಾದ್ರೆ ಕುವೆಂಪು ಅವರ ಒಟ್ಟಂದದ ಪ್ರತಿಭೆ ಅಂದ್ರೆ ಹಿಂಗೆ ಬಿಡಿಸಿ ನೋಡಿದಾಗ ಕೆಲವು ಕಡೆ ಮಹತ್ವದ ಲೇಖಕರಾಗಿ, ಕೆಲವು ಕಡೆ ಈ ತರದ ಅವಿಚಾರ ಕುವೆಂಪುಲ್ಲೂ ಇದೆಯಲ್ಲ ಅಂತ ಹೇಳಿ ನಮ್ಗನ್ಸುತ್ತೆ. ಆದ್ರೆ ಒಟ್ಟಾರೆಯಾಗಿ ಒಬ್ಬ ಲೇಖಕನನ್ನ ನಾವು ನೋಡೋ ಪ್ರಶ್ನೆ ಇದೆಯಲ್ಲ, ಈಗ ಅದು ನಾನು ಹೇಳಕ್ ಪ್ರಯತ್ನ ಪಡ್ತಾ ಇರೋದು, ಕುವೆಂಪು ಈ ಒಂದು ವ್ಯವಸ್ಥೆಯ ವಿರುದ್ಧ ಎತ್ತಿದ ಪ್ರಶ್ನೆಗಳೆಲ್ಲ ಅವರ ವಿಚಾರದ 20ನೇ ಶತಮಾನವನ್ನ ಮನುಕುಲದ ಶ್ರೇಷ್ಠ, ಇತಿಹಾಸದಲ್ಲಿ ಶ್ರೇಷ್ಠ ಯುಗ, ಮುಂದುವರೆದ ಕಾಲ ಅಂತ, ಆ ಕಾಲದ ಅತ್ಯಂತ ಉತ್ಕರ್ಷ ಸ್ಥಿತಿಯ ಪ್ರತಿಭೆಯಾಗಿ ಕುವೆಂಪು ನಮ್ಗೆ ಕಾಣ್ತಾರೆ. ಅವರು ಅವಕಾಶ ಇದ್ದಲ್ಲೆಲ್ಲ ಕನ್ನಡದ ವಿಚಾರಕ್ಕೆ ಬಂದ್ರಂತೂ ನಾವು ಅದನ್ನ ಕನ್ನಡದ ವೈಚಾರಿಕತೆ ಅಂತ ಕರೆಯಕ್ಕೆ ಪ್ರಯತ್ನ ಪಡ್ತೀನಿ. ಕುವೆಂಪು ಅವರ ವೈಚಾರಿಕತೆಯನ್ನ, ಕನ್ನಡವನ್ನ ಅವರು ತೇಜಸ್ವಿ ಕೇಳ್ತಾರೆ, ಪಾರು ಮಾಡೆಮ್ಮನಿ ಇಂಗ್ಲಿಷಿನಿಂದ ಅಂತ ಬರೀತೀರಾ, ಇನ್ನೊಂದ್ ಕಡೆ ಇಂಗ್ಲಿಷ್ ಇಲ್ಲದಿದ್ರೆ ನಾನು ಬ್ರಿಟಿಷ್ ಬಂದು ಇಂಗ್ಲಿಷ್ ಶಿಕ್ಷಣ ಕ್ರಮವನ್ನ ತರದಿದ್ರೆ ಯಾರ್ದೋ ಮನೇಲಿ ಕೊಟ್ಟಿಗೆ ಸಗಣಿ ಎತ್ಕೊಂಡಿರ್ತಿದ್ದೆ ಅಂತ ನೀವು ಹೇಳ್ತೀರಾ ಅಂತ. ಈ ತರದ ಅನೇಕ ಸಂಕೀರ್ಣತೆಯನ್ನ ಕುವೆಂಪು ಅವರಲ್ಲಿ ನಾವು ಕಾಣಬಲ್ಲೆವು ಅಂತ ಹೇಳಿ. ಕುವೆಂಪು ಅಂದ ತಕ್ಷಣನೇ ನಮಗೆ ಈಗ ಕರ್ನಾಟಕ ಅಂತ ಆಗಿ 50 ವರ್ಷದ ಸಂಭ್ರಮವನ್ನ ಆಚರಿಸುವಾಗ್ಲೇ ಈ ಚರ್ಚೆಯನ್ನ ನಾವು ಮಾಡ್ತಾ ಇದೀವಲ್ಲ, ನಮಗೆ ನೆನಪಿರ್ಬೇಕು, ಕರ್ನಾಟಕ ಮೈಸೂರು ರಾಜ್ಯದಿಂದ ಕರ್ನಾಟಕ ಅಂತ ನಾಮಕರಣ ಮಾಡಿದ ನೆನಪಿಗೆ ಕರ್ನಾಟಕ ಸರ್ಕಾರ ಕುವೆಂಪುಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಕೊಟ್ಟಿರೋದು ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಆದ್ರೆ ಕುವೆಂಪು ನೋಡಿ, ನಿಮ್ಗೆ ಏನಾದ್ರು ಪ್ರಶಸ್ತಿ ಕೊಡ್ತೀವಿ ಅಂತಂದ್ರೆ ನಾವೆಲ್ಲ ಉಬ್ಬೋಗ್ಬಿಡ್ತೀವಿ. ಈಗ ನಂದೀಶ್ ನಂಗೆ ಎಂತದ ಅವಾರ್ಡ್ ಬಂತು ಅನ್ನೋವಾಗ ಆಹಾ ನನ್ ಬಗ್ಗೆ ಹೇಳ್ತೀರಂತೇನೋ ಒಂದು ಇದ್ರಲ್ಲಿ ನಾನು ಅದ್ರಲ್ಲಿ ನಮ್ಮಂತ ಸಾಮಾನ್ಯರು. ಆದ್ರೆ ಕುವೆಂಪು ಅವರ ಕನ್ನಡದ ಪ್ರೇಮ ಇದೆಯಲ್ಲ ಎಷ್ಟು ದೊಡ್ಡದು ಅಂತಂದ್ರೆ, ಅವರು ಸರ್ಕಾರ ತನ್ನ ಧೋರಣೆಯಲ್ಲಿ ಕನ್ನಡ ಮಾಧ್ಯಮದ ಬಗ್ಗೆ ತನ್ನ ಪ್ರಣಾಳಿಕೆಯಲ್ಲಿ ನಿಲುವುಗಳನ್ನ ಸ್ಪಷ್ಟೀಕರಿಸುವವರೆಗೂ ನಾನು ರಾಷ್ಟ್ರ ಪ್ರಶಸ್ತಿಯನ್ನ ತಗೊಳ್ಳೋದಿಲ್ಲ ಅಂತ ಹೇಳಿ ಕಾಗದ ಬರೀತಾರೆ. ಅವ್ರ ಕಾಗದ ಕೂಡ ನಾನು ನನ್ನ ಈ ಅಲಕ್ಷಿತ ಹೃದಯ ದೀಪ ಅಂತ ಈ ಪುಸ್ತಕದಲ್ಲಿ ರಾಷ್ಟ್ರಕವಿಗಳ ಕನ್ನಡ ಪ್ರೇಮ ಅದೊಂದು ಮಾದರಿ. ನಮ್ಮಲ್ಲಿ ಆಮೇಲೆ ಎಷ್ಟೋ ಜನ ಕುವೆಂಪು ತೀರ್ಕೊಂಡ್ಮೇಲೆ ರಾಷ್ಟ್ರಕವಿ ಆದ್ರು ಶಿವರುದ್ರಪ್ಪ ತೀರ್ಕೊಂಡ್ಮೇಲೆ ಮತ್ತೆ ಯಾರಿಗಾರು ಕೊಡ್ಬೇಕು ಅಂದಾಗ ಹೊಸ ಕೋಟ್ ಹೊಲಿಸ್ಕೊಂಡು ರೆಡಿಯಾದ ರಾಷ್ಟ್ರಕವಿ ಆಗೋದಕ್ಕೆ ರೆಡಿಯಾದ ಹುರಿಯಾಳುಗಳೆಲ್ಲ ಇದ್ರು. ಆದ್ರೆ
ಕುವೆಂಪು, ನೀವು ನನ್ನನ್ನ ರಾಷ್ಟ್ರಕವಿ ಅಂತ ಗೌರವಿಸೋ ಮನಸ್ಸು ಮಾಡಿದ್ರೆ, ಮಾಡೋ ಉದ್ದೇಶ ಇದ್ರೆ ನಿಮ್ಗೆ ಕನ್ನಡಕ್ಕೆ ಈ ತರದ ಒಂದು ಆದ್ಯತೆಯನ್ನ, ಮಾನ್ಯತೆಯನ್ನ ನೀವು ಕೊಡೋದಾದ್ರೆ ಮಾತ್ರ ಅಂತ ಹೇಳಿ ಹಾಕಿ ಸರ್ಕಾರದಿಂದ ಪತ್ರ ಬಂದ ಮೇಲೆ ಆ ಪ್ರಶಸ್ತಿಯನ್ನ ಸ್ವೀಕರಿಸೋದ್ರ ಹಿಂದೆ ಕುವೆಂಪು ಅವರ ಕನ್ನಡದ ಪ್ರೀತಿ ಇದೆಯಲ್ಲ. ನಮ್ಗೆ ಗೊತ್ತು ಎಷ್ಟೋ ಜನಕ್ಕೆ ಕುವೆಂಪು ಆರಂಭದಲ್ಲಿ ಇಂಗ್ಲಿಷ್ ನಲ್ಲಿ ಬರಿತಾ ಇದ್ರು. ಬಿಗಿನರ್ಸ್ ಮ್ಯೂಸ್ ಅಂತ ಅವರ ಕವಿತಾ ಸಂಕಲನದಲ್ಲಿ 18-20 ಕವಿತೆಗಳಿದಾವೆ. ಹೈಸ್ಕೂಲ್ ಅಲ್ಲಿ ಇರುವಾಗ್ಲೇ ಬರೆದಿದ್ರು. ಕಸಿನ್ಸ್ ಅನ್ನೋ ಕವಿ, ಅವ್ರ ನೆನಪಿನ ದೋಣಿದೆ ಸಂಗತಿ. ಅವ್ರ ಮೇಷ್ಟ್ರು ಕಸಿನ್ಸ್ ಅಂತ ಐರಿಷ್ ಕವಿ ಒಬ್ರು ಬಂದಿದ್ದಾರೆ, ಐಬಿನಲ್ಲಿ ಉಳ್ಕೊಂಡಿದ್ದಾರೆ, ಹೋಗಿ ನಿಮ್ ಕವಿತೆಗಳನ್ನ ತೋರಿಸಿ ಅಂತಂದಾಗ ಕುವೆಂಪು ನನ್ನ ಇಂಗ್ಲಿಷ್ ಕವಿತೆಗಳನ್ನ ನೋಡಿ ಮೆಚ್ಚುತ್ತಾರೆ ಅನ್ಕೊಂಡೇ ಹೋಗಿರ್ತಾರೆ. ಆದ್ರೆ ಐರಿಷ್ ಕವಿ ಅವ್ರ ಕಣ್ ತೆರೆಸ್ತಾನೆ. ಕನ್ನಡಕ್ಕೆ ಕುವೆಂಪು ಸಿಕ್ಕೋದಕ್ಕೆ ಆನಾ ಕೃಷ್ಣರಾವ್ ಮತ್ತೆ TS ಕೃಷ್ಣ ಶಾಸ್ತ್ರಿಗಳು, AR ಕರು ಆನಾ ಕರು ಅಂದೆ, AR ಕೃಷ್ಣ ಶಾಸ್ತ್ರಿಗಳು ಮತ್ತೆ TS ವೆಂಕಣ್ಣಯ್ಯನವರ ಪ್ರಭಾವ ಎಷ್ಟು ಮುಖ್ಯನೋ ಅಷ್ಟೇ ಬಹಳ ಮುಖ್ಯ ಕಸಿನ್ಸ್ರ ಪ್ರಭಾವ ಅಂತ ನಾನ್ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಹೈಸ್ಕೂಲ್ ಮಾಸ್ಟರ್ಗಳು ರೋಮಾಂಚಿತರಾಗಿದ್ರು. ನಾವೊಂದು ಇಂಗ್ಲಿಷ್ ಶೆಲ್ಲಿದೋ, ಕೀಟ್ಸ್ದೋ, ವರ್ಡ್ಸ್ವರ್ತ್ ಪದ್ಯ ಮಾಡ್ಬೇಕು ಅಂತಂದ್ರೆ ಡಿಕ್ಷನರಿ ಇಟ್ಕೊಂಡು ಅದ್ರ ಅರ್ಥ ಹುಡುಕಿ ಅವನು ಆ ದರ್ಜಲ್ಲಿ ಹೈಸ್ಕೂಲ್ ಅಲ್ಲೇ ಪ್ರತಿಭೆ ಬರೀತಾನೆ ಅಂದ್ರೆ ಎಂತ ಪ್ರತಿಭೆ ಕುವೆಂಪುದು. ಅದಕ್ಕೆ ಹೋಗಿ ತೋರ್ಸು ಅಂತ. ಕಸಿನ್ಸ್ ಕೇಳೋದು ಒಂದೇ ಮಾತು, ನಿಮ್ಮ ಆಗ ಸ್ವದೇಶಿ ಚಳವಳಿ ನಡೀತಾ ಇತ್ತು. ಕುವೆಂಪು ಅವ್ರು ಓದುವಾಗಿನ ಉಡುಪು ನೋಡಿ ನೀವು, ಎಷ್ಟ್ ಚೆನ್ನಾಗಿದೆ. ಅವರು ಖಾದಿಯ ಜುಬ್ಬ, ಖಾದಿ ಪೈಜಾಮ ಹಾಕೊಂಡಿದ್ರು. ಅಲ್ಲ, ಇವರು ಇಂಗ್ಲಿಷಿನ ಕವಿತೆಗಳು ಹಿಡ್ಕೊಂಡು ಹೋದಾಗ ಕಸಿನ್ಸ್ ಕೇಳೋ ಮೊದಲನೇ ಮಾತು, ಇದೇನಿದು ನಿಮ್ಮ ಉಡುಪುಗಳೆಲ್ಲ ಸ್ವದೇಶಿದು, ಭಾಷೆ ಮಾತ್ರ ಯಾಕೆ ವಿದೇಶಿದು, ನಿಮ್ ಭಾಷೆಯಲ್ಲಿ ಏನ್ ಬರ್ದಿದ್ದೀರಾ ಅಂತ ಕೇಳ್ತಾರೆ. ಆಗ ಕುವೆಂಪು ಕನ್ನಡದಲ್ಲಿ ಅದಿಲ್ಲ ಇದಿಲ್ಲ, ಮೀಟರ್ಸು ಛಂದಸ್ಸು ಅಂತ ಹಿಂಗೆಲ್ಲ ಮಾತಾಡಕ್ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ, ಯಾರೇ ಆಗ್ಲಿ ಕನಸು ಕಾಣೋದು ಕೂಡ ಅವ್ರ ಮಾತೃಭಾಷೆಯಲ್ಲಿ. ಹಾಗಾಗಿ ನಿಮ್ಮ ಭಾಷೆಯಲ್ಲಿ ನಿಮಗೆ ಸರಾಗವಾದ ಸುಲಲಿತವಾದ ಅಭಿವ್ಯಕ್ತಿ ಸಾಧ್ಯ ಆಗ್ತಿದ್ರೆ ನಿಮ್ಮದಲ್ಲದ ಭಾಷೆಯಲ್ಲೂ ಕೂಡ ಸಾಧ್ಯ ಆಗಲ್ಲ. ಮೊದಲು ನಿಮ್ ಭಾಷೆಯಲ್ಲಿ ಬರೀರಿ ಅಂತ ಹೇಳ್ತಾ ಒಂದ್ ಮಾತನ್ನ ಹೇಳ್ತಾರೆ ನೋಡಿ. ನಿಮ್ಮ ದೇಶದವರೇ ಆದ ರವೀಂದ್ರನಾಥ ಟಾಗೋರ್ ಅವ್ರಿಗೆ ನೊಬೆಲ್ ಬಹುಮಾನ ಬಂದದ್ದು ಅವ್ರು ಇಂಗ್ಲಿಷ್ ನಲ್ಲಿ ಬರ್ದಿದ್ದಕ್ಕಲ್ಲ, ಬಂಗಾಳಿ ಭಾಷೆಯಲ್ಲಿ ಬರ್ದಿದ್ದಕ್ಕೆ. ಇದು ನಿಮ್ ಮನ್ಸಲ್ಲಿ ಇರ್ಲಿ ಅಂತ ಕುವೆಂಪುಗೆ ಇದೇನ್ ಹಿಂಗೆ ಆಗಿನ್ನು ಕಿಶೋರ ಚಂದ್ರವಾಣಿ ಅನ್ನೋ ಕಾವ್ಯನಾಮದಲ್ಲಿ ಬರೀತಿದ್ರು. ಕುವೆಂಪು ಆಗಿರ್ಲಿಲ್ಲ, KV ಪುಟ್ಟಪ್ಪ ಅಥವಾ ಕಿಶೋರ ಚಂದ್ರವಾಣಿ ಅಂತ. ತುಂಬಾ ನಿರಾಸೆ ಆಗುತ್ತೆ. ಆದ್ರೆ ನಿಜ ಅಲ್ವಾ ಅಂತ ಅನ್ಸುತ್ತೆ. ಆಮೇಲೆ ಬಂದು ಅವರು ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಅನ್ನೋ ಪದ್ಯ ಬರೆದ್ರು. ಅದನ್ನ ಅವ್ರ ಗೆಳೆಯರು ಹಾಡ್ದಾಗ ಆಹಾ ಅಂತ. ಅವತ್ತು ಕುವೆಂಪು ಕನ್ನಡಕ್ಕೆ ಸಮರ್ಪಿಸ್ಕೊಂಡಂತವ್ರು ಮುಂದ್ ಯಾವತ್ತೂ ಇಂಗ್ಲಿಷ್ ನಲ್ಲಿ ಬರೆಯೋ ಪ್ರಯತ್ನ ಮಾಡ್ಲೇ ಇಲ್ಲ. ಅವರ ಆ ಬೃಹತ್ ಕಾದಂಬರಿಗಳು ನೀವು ಸುಮ್ನೆ ನೋಡಿ. ಅವರ ಈಗ ಹೇಳಿದ್ರು ಸಂಘಟಕರು, ಅವರ ಕೃತಿಗಳ ಪಟ್ಟಿಯ ಉದ್ದೇಶ ಅಲ್ಲ ಇದು ಅಂತ. ಆದ್ರೆ ಸುಮ್ನೆ ನೋಡಿ, ಅವರು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಅನ್ನೋ ಬೃಹತ್ ಕಾದಂಬರಿಗಳನ್ನ ಬರೆದಾಗ ಆ ಪ್ರಮಾಣದ ಕಾದಂಬರಿಗಳು ಕನ್ನಡದಲ್ಲಿ 5-6 ಬೆರಳೆಣಿಕೆಯಷ್ಟು ಮಾತ್ರ ಬಂದಿತ್ತು ಅನ್ನೋದು ನೆನ್ಪಿಟ್ಕೋಬೇಕು. ಅಂದ್ರೆ ಆ ಪ್ರಕಾರವನ್ನ ವಿಸ್ತಾರವಾಗಿ ಉದ್ಘಾಟಿಸಿದ ಕವಿ ಕುವೆಂಪು ಅಂತ. ಅವರ ನೆನಪಿನ ದೋಣಿಯನ್ನ ಬರೆದಾಗ ಆತ್ಮಕಥೆಗಳು ಕನ್ನಡದಲ್ಲಿ ಬಂದದ್ದು 3-4, ಆದ್ರೆ ವಿಸ್ತಾರವಾಗಿ ಕುವೆಂಪು ಬರೆಯೋದ್ರ ಮೂಲಕ ಅದಕ್ಕೊಂದು ಪ್ರಕಾರದ ಮಾನ್ಯತೆಯನ್ನ ತಂದ್ಕೊಟ್ರು. ಲಲಿತ ಪ್ರಬಂಧಗಳು ಇನ್ನೂ ಮೂರ್ತಿರಾವ್ ಅಥವಾ ಪೂತಿನ ಅಥವಾ ಪಂಜೆಯವರು ಕೂಡ ಬರ್ದಿದ್ದಾರೆ, ಕಾರಂತರು ಬರ್ದಿದ್ದಾರೆ. ಇನ್ನು ಕಣ್ತೆರೆತಿದ್ದ ಕಾಲದಲ್ಲಿ ಮಲೆನಾಡಿನ ಚಿತ್ರಗಳನ್ನ ಕುವೆಂಪು ಬರೆದು ಆ ಪ್ರಕಾರಕ್ಕೆ ಕಸವನ್ನ ತುಂಬಿದ್ರು. ಆತ್ಮಚರಿತ್ರೆ, ಇದು ಜೀವನ ಚರಿತ್ರೆ, ಆತ್ಮಚರಿತ್ರೆ ನೆನಪಿನ ದೋಣಿ ಆಯ್ತಲ್ಲ, ಅವರು ರಾಮಕೃಷ್ಣ ಪರಮಹಂಸರ ಬಗ್ಗೆ, ಶಾರದಾ ದೇವಿಯವ್ರ ಬಗ್ಗೆ ಮತ್ತೆ ವಿವೇಕಾನಂದರನ್ನ ಕುರಿತು 3 ಜೀವನ ಚರಿತ್ರೆಯನ್ನ ಬರೆದಿದ್ದು ನಮ್ಗೆಲ್ಲ ಗೊತ್ತಿದೆ. ಅವ್ರು ಅದನ್ನ ಬರೆದಾಗ ಅದು ಏನಾದ್ರೂ ಇರ್ಲಿ, ಅದ್ರ ವಿಚಾರ ಏನಾದ್ರೂ ಇರ್ಲಿ, ಆದ್ರೆ ಆ ಜೀವನ ಚರಿತ್ರೆ ಅನ್ನೋ ಪ್ರಕಾರ ನಿಧಾನಕ್ಕೆ ಕಣ್ ತೆರಿತಾ ಇತ್ತು. ಕುವೆಂಪು ಆ ಅರ್ಥದಲ್ಲಿ ಮಹಾಕಾವ್ಯವನ್ನೋ ಖಂಡಕಾವ್ಯವನ್ನೋ ಈ ಎಲ್ಲ ಪ್ರಕಾರದಲ್ಲೂ ನಮ್ಮಲ್ಲಿ ಶ್ರೇಷ್ಠ ಕವಿಯಾದವರಿದ್ದಾರೆ, ಶ್ರೇಷ್ಠ ವಿಮರ್ಶಕರು ಅನ್ನಿಸ್ಕೊಂಡಂತವ್ರಿದ್ದಾರೆ, ಶ್ರೇಷ್ಠ ವೈಚಾರಿಕ ಬರಹಗಾರರು, ಶ್ರೇಷ್ಠ ಪ್ರಬಂಧಕಾರರು ಅಂತ ಅನ್ನಿಸ್ಕೊಂಡಿದ್ದಾರೆ. ಆದ್ರೆ ಆ ಎಲ್ಲ ಕ್ಷೇತ್ರದಲ್ಲೂ ಕೃಷಿ ಮಾಡಿ ಅದೇ ದರ್ಜೆಯ ಪ್ರತಿಭೆಯನ್ನ ಮೆರೆದ ಏಕೈಕ ಕವಿ ಕುವೆಂಪು ಅನ್ನೋದನ್ನ ನಾವ್ ಈ ಹೊತ್ತು ಮರಿಬಾರದು.
ಯಾಕೆ ಕುವೆಂಪು ಮುಖ್ಯ ಆಗ್ತಾರೆ ಅಂತಂದ್ರೆ, ಒಂದು ಅವರ ವೈಚಾರಿಕ ದರ್ಶನ. ಅವರ ಅಂತಿಮವಾಗಿ ವಿಶ್ವಮಾನವ ಸಂದೇಶಕ್ಕೆ ಬಂದ್ರು. ವಿಶ್ವಮಾನವ ಸಂದೇಶವೇ ಅವರ ದರ್ಶನ. ಅವ್ರ ಮಹಾಕಾವ್ಯಕ್ಕಿಂತ ಅದೇ ದೊಡ್ಡದು ಅಂತೇಳಿ ಅವ್ರು ಭಾವಿಸಿದ್ರು. ಆಮೇಲೆ ಅಂತರ್ಜಾತೀಯ ವಿವಾಹವನ್ನ, ಆ ಮಂತ್ರ ಮಾಂಗಲ್ಯವನ್ನ ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಜಾತಿಯನ್ನ ಮೀರಿ ಮದುವೆ ಆಗೋದು ಮತ್ತೆ ಸರಳವಾಗಿ ಮದುವೆ ಆಗುವಂತದ್ದು ಅಂತ. ಕುವೆಂಪು ತೇಜಸ್ವಿ ಸೇರಿದ ಹಾಗೆ. ತೇಜಸ್ವಿ ಮದುವೆಗೆ ಅವರೇ ಕಾಗದ ಬರ್ದಿದ್ ನೆನಪಿದೆ ನಿಮ್ಗೆ. ಅವ್ರ ಕಾಗದ ಅವ್ರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಸಿ ಅದನ್ನ ಬ್ಲಾಕ್ ಅಂತ ಮಾಡೋರು. ಅದನ್ನ ಅಚ್ಚಾಕ್ಸಿ 50 ಜನಕ್ಕೆ ತೇಜಸ್ವಿ ಅದು ಮದುವೆ ದಿನಾನೇ ಸಿಕ್ಕಂಗೆ ಕಳಿಸಿದ್ರು. ನಮ್ಮ ಇಂಥ ತೋಟದಲ್ಲಿ ಅವನ್ ಮೆಚ್ಚಿರೋ ರಾಜೇಶ್ವರಿ ಅವರು ಶೆಟ್ರು, ಇವರು ಒಕ್ಕಲಿಗರು. ಅಂತರ್ಜಾತೀಯ ಜಾತಿ ಪ್ರಶ್ನೆನೆ ಕುವೆಂಪು ಎದುರಿಗೆ ಬರ್ಲಿಲ್ಲ. ಮಾಡ್ಕೊ ಅಂತೇಳಿ ಅವರೇ ಮಂತ್ರ ಮಾಂಗಲ್ಯ. ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರ್ಬೇಕು, ಮಂತ್ರ ಮಾಂಗಲ್ಯದ ಸಂವಿಧಾನವನ್ನ ಕುವೆಂಪು ಬರೆದಿದ್ದೆ ಎನ್ ಡಿ ವೆಂಕಟೇಶು ಮತ್ತೆ ಕಡದಾಳ್ ಶಾಮಣ್ಣ ತೇಜಸ್ವಿ ಕೇಳಿದ್ರು ಅಂತ ಮಗನ್ ಮದುವೆ ಮಾಡೋದಕ್ಕಾಗೆ. ಮುಂದೆ ಅವ್ರ ಹೆಣ್ಮಕ್ಳು ಮದುವೆನು ಪ್ರಭುಶಂಕರ ಅವರ ಪೌರೋಹಿತ್ಯ ಅಂತಂದ್ರೆ ಅದೇ ಒಬ್ರು 50 ಜನ ಸೇರ್ಸೋದು ಸರಳ ಉಡುಪಿನಲ್ಲಿ, ಒಂದು ಹಬ್ಬದ ದಿನ ಹಾಕೊಳ್ಳೋಂತ ಒಗೆದ ಬಟ್ಟೆ, ಒಂದ್ ಚಿಕ್ಕ ತಿಂಡಿ, ಊಟ ಅಂತೂ ಇಲ್ವೇ ಇಲ್ಲ, ಖರ್ಚು ಸಾಲ ಸೋಲ ಯಾಕೆ ಮಾಡ್ಕೋಬೇಕು ಅಂತ. ಅಲ್ಲಿ ಆ ವಿಧಿ ನಿಯಮಗಳು ಯಾಕೆ ಅದ ವಿಧಿ ಬೇಕು ಅದಕ್ಕೆ ಅಂತಂದ್ರೆ, ಅದೊಂದು ಪ್ರಾಮಿಸ್, ಗಂಡು ಹೆಣ್ಣಿಗೆ ನಿಷ್ಠೆಯ ಒಂದು ಪ್ರಮಾಣ ಅದು. ನಾನ್ ನಿಷ್ಠನಾಗಿರ್ತೀನಿ. ಅದನ್ನ ಸಂಸ್ಕೃತದಲ್ಲಿ ಮಾಂಗಲ್ಯಂ ತಂತು ನಾನೇನ ಅಂತ ಹೇಳಿದ ತಕ್ಷಣ ನಾವು ತಾಳಿ ಕಟ್ಟೋದೊಂದು ಗೊತ್ತೇ ಹೊರತು ನಮ್ಗೆ ಅದ್ರ ಅರ್ಥಗಳು ಗೊತ್ತಿರಲ್ಲ, ಕೆದಕಕ್ಕೆ ಹೋಗಲ್ಲ. ಆದ್ರೆ ಅರ್ಥ ಆಗುವ ಹಾಗೆ ಕನ್ನಡದಲ್ಲಿ ಆ ಗಂಡು ಹೆಣ್ಣಿಗೆ ಆ ಸಂವಿಧಾನವನ್ನು ಬೋಧಿಸ್ಬೇಕು ಅಂತ ಬರೆದ್ರು. ಇದೆಲ್ಲವೂ ಕುವೆಂಪು ಅವ್ರ ಯಾರ ಮದ್ವೆನ ವಿ.ಸಿ ಆಗಿದ್ರು. ಆಮೇಲೆ ರಾಷ್ಟ್ರಕವಿ, ಜ್ಞಾನಪೀಠ ಬಂದಂತವ್ರು. ಕನ್ನಡಕ್ಕೆ ಏನೇನು ಮೊದಲು ರಾಷ್ಟ್ರ ಮಟ್ಟದ ಗೌರವ ಸಿಕ್ಕಿದೆ ಅದೆಲ್ಲ ಕುವೆಂಪು ಮೂಲಕನೇ ಕನ್ನಡಕ್ಕೆ ಬಂತು. ಹಲವು ಮೊದಲುಗಳನ್ನ ಸ್ಥಾಪನೆ ಮಾಡಿದ್ರು. ಬರೀ ಕೃತಿ ಪ್ರಕಾರದಲ್ಲ, ಕನ್ನಡಕ್ಕೆ ಬಂದ ಮೊದಲ ಜ್ಞಾನಪೀಠ, ಕನ್ನಡಕ್ಕೆ ಬಂದ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಕುವೆಂಪುಗೆ, ಆಮೇಲೆ ಮಿಕ್ಕಿದವ್ರಿಗೆ ಬಂದಿದ್ದು. ಕನ್ನಡಕ್ಕೆ ಬಂದ ಇದು ಪಂಪ ಪ್ರಶಸ್ತಿ ಮೊದಲು ಪಡೆದಂತವ್ರು, ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮೊದಲು ಪಡೆದಂತವ್ರು, ಕನ್ನಡದಲ್ಲ ಭಾರತದ ಕವಿಯೊಬ್ಬ ಪದ್ಮಭೂಷಣ ಪ್ರಶಸ್ತಿಯನ್ನ ತಗೊಂಡಿದ್ದೇ ಕುವೆಂಪು. ಅವ್ರಿಗೆ ಬರೋ ಮೊದ್ಲು ಯಾವ ಭಾಷೆಯಲ್ಲೂ ಉಳಿದವರಿಗೆ ಆ ಪ್ರಶಸ್ತಿಯನ್ನ ಕೊಟ್ಟಿರ್ಲಿಲ್ಲ. ಆಮೇಲೆ ಅವ್ರ ಹೆಸರಿನಲ್ಲೇ ಒಂದು ಯೂನಿವರ್ಸಿಟಿ, ಮೈಸೂರಿನಲ್ಲಿ ಕುವೆಂಪು ನಗರ ಅಂತ ಹಾಕಿ ಆ ನಗರದ ಎಲ್ಲ ಬೀದಿಗಳಿಗೆ ಅವರ ಕೃತಿಗಳ ಹೆಸರನ್ನ ಇದು ಕುವೆಂಪು ಹೇಳಿದ್ದಲ್ಲ, ಆದ್ರೆ ಒಬ್ಬ ಲೇಖಕನ ವಿಚಾರಕ್ಕೆ ಸಿಕ್ಕ ಗೌರವ ಅನ್ನೋದನ್ನ ನಾವು ಅಥವಾ ಅದನ್ನ ಅಲಕ್ಷಿಸಿ ಮುಂದಕ್ಕೆ ಹೋಗಕ್ ಆಗಲ್ಲ ಅನ್ನೋ ಅರ್ಥದಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಪಟ್ಟೆ. ಇನ್ನು ಅವರ ವ್ಯಕ್ತಿತ್ವದ ಬಗ್ಗೆ ನಾನ್ ಬರೀ ಗಂಭೀರವಾಗಿ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಎಷ್ಟು ತಮಾಷೆಯಾಗಿರೋರು ಕುವೆಂಪು ಅನ್ನೋ ಒಂದೆರಡು ಸಂಗತಿ ನಿಮ್ ಮುಂದೆ ಹೇಳ್ತೀನಿ ಕೇಳಿ. ಒಂದ್ಸಲ ಈ ರಾಮಕೃಷ್ಣಾಶ್ರಮದ ಸ್ವಾಮೀಜಿ ಒಬ್ರು ಅವ್ರ ಮನೆಗೆ ಹೋಗ್ತಾರೆ. ಕುವೆಂಪು ಅವ್ರ ಕಂಡ್ರೆ ಬಹಳ ಪ್ರೀತಿ, ಅವ್ರ ಅಲ್ಲಿಯ ಪ್ರತಿಭೆ, ಅಲ್ಲೇ ಬೆಳೆದಂತವ್ರು ಅಂತೇಳಿ. ಆಮೇಲೆ ಅವರ ಒಡನಾಟ ತುಂಬಾ ಚೆನ್ನಾಗಿತ್ತು. ರಾಮಕೃಷ್ಣ ಮಠದ ಸ್ವಾಮಿಗಳು ಈ ಮಡಿಯುವಂತಿಕೆ ದೃಷ್ಟಿಯಿಂದ ಸ್ವಲ್ಪ ಸುಧಾರಣೆ ಇರೋರು. ಅಂದ್ರೆ ಯಾರ ಮನೆಗ್ ಬೇಕಾದ್ರೂ ಬರ್ತಾರೆ, ನೀವು ಹಾಲು ಹಣ್ಣು ಕೊಟ್ರೆ ಅವ್ರು ತಗೊಳ್ತಾರೆ, ಮುಟ್ಟಲ್ಲ ತಗೊಳಲ್ಲ ಆ ತರದ ಸ್ವಲ್ಪ ಮಾಡೋದಿಲ್ಲ ಅವ್ರು. ಹಂಗ ಹೋದಾಗ ಕುವೆಂಪು ಮಾವಿನ ಹಣ್ಣುಗಳನ್ನ ಸ್ವಾಮೀಜಿಗೆ ಕೊಡ್ತಾರೆ. ಇದನ್ನ ಮಲ್ನಾಡಿಂದು ತಗೊಳ್ಳಿ, ರಸಪುರಿ ಮಾವಿನ ಹಣ್ಣು ಅಂತ. ಸ್ವಾಮೀಜಿ ತಿಂದ್ಬಿಟ್ಟು, ನೋಡಿ ಸ್ವಾಮೀಜಿಗಳಿಗೆ ಯಾವ್ದ್ರ ಬಗ್ಗೆನೂ ವ್ಯಾಮೋಹ ಆಸೆ ಇರಬಾರ್ದು, ಆದ್ರೆ ಅವ್ರಿಗೆ ಎಷ್ಟು ಆಸೆ ಆಗ್ಬಿಡುತ್ತೆ ಅಂದ್ರೆ, ತುಂಬಾ ಚೆನ್ನಾಗಿದೆ, ಇದ್ರದ್ದೊಂದ್ ಸಸಿ ನಂಗ್ ಬೇಕಲ್ಲ ಅಂತ ಕೇಳ್ತಾರೆ. ಬೇಕು ಅಂತ ಕೇಳ್ಬಾರ್ದು ಸ್ವಾಮೀಜಿಗಳು, ಎಲ್ಲ ವಿರಾಗಿಯಾಗಿ ಸಂತನ್ ತರ ಇರ್ಬೇಕು. ಆದ್ರೆ ಹಂಗೇನ್ ಇರ್ಲಿಲ್ಲ ರಾಮಕೃಷ್ಣ ಮಠದಲ್ಲಿ. ಈಗ್ಲೂ ನೀವು ಹೋದ್ರೆ BGS ಸ್ವಾಮೀಜಿ ಆಗ್ಲಿ ಆರಾಮಾಗಿ ನಾವ್ ಮಾಡೋ ಊಟನೇ ನಮ್ ಜೊತೆ ಟೇಬಲ್ ಮೇಲೆ ಕೂತ್ ಮಾಡ್ತಾರೆ. ಎಲ್ಲೋ ಪ್ರತ್ಯೇಕತೆ ಆತರ ಇರೋದಿಲ್ಲ ಅನ್ನೋದು. ಆಗ ಕುವೆಂಪು ಆಯ್ತು ತರ್ಸ್ಕೊಡ್ತೀನಿ ಅಂತ ಮಲ್ನಾಡಿಂದ ಒಂದ್ ಸಸಿ ತರಿಸಿ ಕೊಡ್ತಾರೆ. ಅದನ್ನ ಅವ್ರ ಆಶ್ರಮದಲ್ಲಿ ನೆಟ್ರಂತೆ. ಸ್ವಲ್ಪ ದಿನ ಆದ್ಮೇಲೆ ಅದು ದೊಡ್ಡದಾಗಿ ಹಣ್ಣು ಬಿಡುತ್ತಲ್ಲ, ಹಣ್ಣು ತರಿಸಿ ತಿಂದು ನೋಡ್ತಾರೆ, ಸಪ್ಪೆ ಇರುತ್ತೆ. ಹೊರೆ ಪುಟ್ಟಪ್ಪನವ್ರ ಮನೇಲಿ ತಿಂದಾಗ ಎಷ್ಟು ಸಿಹಿ ಇತ್ತಲ್ಲ, ಇವತ್ತಿದೆ ನಿಂಗ್ ಸಪ್ಪೆ ಆಗಿದೆ ಅಂತ ಅಂದ್ಬಿಟ್ಟು ತಕ್ಷಣ ಫೋನ್ ಮಾಡ್ತಾರೆ ಉದಯ ರವಿಗೆ. ಪುಟ್ಟಪ್ಪನವ್ರೆ, ನೀವು ನನಗೆ ಕೊಟ್ಟ ಸಸಿ ನಿಮ್ಮ ಮಲ್ನಾಡಿಂದ ತಾನೇ? ಹೌದು.
ಅವತ್ ನಾನ್ ನಿಮ್ಮನೇಲಿ ಹಣ್ಣು ತಿನ್ನಲ್ಲ, ಆ ಹಣ್ಣಿನ ಜಾತಿದೆ ತಾನೇ ಅದು ಅಂತ ಕೇಳ್ತಾರೆ. ಹೌದು ಹೌದು ಅಂತಂದಾಗ, ಮತ್ತೆ ಅವತ್ ನಿಮ್ಮನೇಲಿ ತಿಂದಾಗ ಸಿಹಿಯಾಗಿತ್ತು, ಇಲ್ಲಿ ಸಪ್ಪೆ ಅಲ್ಲ ಅಂತಂದಾಗ ಕುವೆಂಪು ತಮಾಷೆ ಮಾಡ್ತಾರೆ, ಇದು ರಸ ಋಷಿಯ ಮನೆ, ಹಂಗಾಗಿ ರಸ ತುಂಬಿತ್ತು. ಅದು ಆಶ್ರಮ, ಅಲ್ಲಿ ಫಿಲಾಸಫಿ ವೈರಾಗ್ಯ ಬಿಟ್ರೆ ಏನಿರುತ್ತೆ, ಅದಕ್ಕೆ ಅದು ಸಪ್ಪೆ ಸಪ್ಪೆ ಅಂತ ತಮಾಷೆ. ಅಂದ್ರೆ ಕುವೆಂಪು ಅವರ ವ್ಯಕ್ತಿತ್ವದ ಒಂದು ತಮಾಷೆಯ ಗುಣ ಇದೆಯಲ್ಲ. ಇನ್ನೊಂದನ್ನ ತಾರಿಣಿ ಮಗಳ ಕಂಡ ಕುವೆಂಪು ಬರೆದಿದ್ದಾರೆ. ಕುವೆಂಪು ಒಂದು ಹೊಸ ಕಾರ್ ತಂದಿರ್ತಾರೆ, ಆ ಕಾರಿಂದೇ ಒಂದ್ ಕತೆ ಇದೆ. ಆ ಕಾರ್ ತಗೊಂಡಾಗ ಹೋಗೋದು, ನೋಡೋದು, ಹಿಂಗ್ ಸವರೋದು, ಹಿಂಗ್ ಮಾಡಿ ಬರ್ತಾ ಇರ್ತಾರೆ. ಅವ್ರ ಹೇಮಾವತಿ ಅವರು ನೋಡ್ತಾರೆ, ನೋಡ್ಬಿಟ್ಟು ಇದೇನು ಒಳ್ಳೆ ಚಿಕ್ಕ ಮಕ್ಕಳು ಆಟ ಸಾಮಾನ್ ತಂದಾಗ ಹೋಗಿ ಬಂದು ಅದನ್ನೇ ನೋಡ್ತಾ ಇದ್ದಂಗ ಆ ಕಾರ್ ನೋಡ್ತಾ ಸವರ್ತಾ ಬರ್ತಾ ಇದೀರಲ್ಲ ಅಂತ ಆಕ್ಷೇಪಿಸ್ತಾರೆ, ಸುಮ್ನೆ ಪ್ರೀತಿಯಿಂದನೆ. ಆಗ ಕುವೆಂಪು ಹೇಳಿದ್ರಂತೆ, ನಾನು ಹೊಸ್ದಾಗಿ ಏನ್ ತಂದ್ರು ಹಂಗೆ ಸವರಿ ಸವರಿ ನೋಡ್ತಾ ಇರ್ತೀನಿ, ಮದ್ವೆ ಆದಾಗ ನಿನ್ಗುನು ಹಂಗೆ ಸವರಿ ನೋಡ್ತಾ ಇರ್ಲಿಲ್ವಾ ಅಂತ. ಸುಮ್ನೆ ಬೆಳೆದ ಮಕ್ಳೆದ್ರಿಗೆ ಏನ್ ನಿಮ್ ಮಾತು ಅಂತೇಳಿ ಹೇಮಾವತಿ ಅವ್ರು ಗದರಿಸ್ಕೊಂಡು ಸುಮ್ನೆ. ಅಂದ್ರೆ ಮನೆಯಲ್ಲಿ ಎಷ್ಟು ಈ ತರದ ಒಂದು ಪ್ರೀತಿ ಮತ್ತೆ ರಸಿಕತೆಯಿಂದ ಇರ್ತಾ ಇದ್ರು ಕುವೆಂಪು ಅನ್ನೋದು. ಅವರ ಮಕ್ಕಳನ್ನ ಬೆಳೆಸಿದ ಬಗ್ಗೆ, ನೀವು ಅಣ್ಣನ ನೆನಪು ನಾವು ಓದಿರೋದ್ರಿಂದ ನಾನು ಅದ್ರ ಯಾವ ವಿಚಾರನು ಪ್ರಸ್ತಾಪ ಮಾಡ್ತಿಲ್ಲ. ಆದ್ರೆ ಮಕ್ಕಳಿಗೆ ಅವ್ರ ಅಕ್ಷರದ ಕಡೆ ಗಮನ ಸೆಳೆಯಕ್ಕೆ ಮಕ್ಕಳನ್ನ ಕೂರಿಸ್ಕೊಂಡು ಬರೆದು ಅದರಿಂದ ಬಾತ್ಕೋಳಿ ಮಾಡೋದ್ ಹೆಂಗೆ, ಬರೆದು ಇಲಿ ಮಾಡೋದ್ ಹೆಂಗೆ ಅಂತೆಲ್ಲ ಈ ತರದ ಆಸಕ್ತಿ ಹೇಮಾವತಿಯವರೇ ಕೋಲ್ ಇಟ್ಕೊಂಡು ಕೂತ್ಕೊಂಡು ಓದಿಸ್ತಾ ಇದ್ದಿದ್ದು ಮಕ್ಕಳಿಗೆ. ಕುವೆಂಪು ಸರಿಯಾದ ದಾರಿಯಲ್ಲಿ ಇಲ್ಲ ಅಂತಂದಾಗ ಮಾತ್ರ ವ್ಯಗ್ರರಾಗ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ನಂಗೆ ಈ ಕ್ಷಣಕ್ಕೆ ನೆನಪಾಗ್ತಿದೆ. ತೇಜಸ್ವಿ ಮಿಡ್ಲ್ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಕುವೆಂಪುದೇ ಪಾಠ ಇರುತ್ತೆ, ಪದ್ಯ ಇರುತ್ತೆ, ಒಂದು ಕುಮಾರವ್ಯಾಸ ಅಂತ. ಕುಮಾರವ್ಯಾಸನ್ ಬಗ್ಗೆ ಬಹಳ ಸೊಗಸಾಗಿ ಪದ್ಯ ಬರೆದಿದ್ದಾರೆ. ರನ್ನನ್ ಬಗ್ಗೆನೂ ಬರೆದಿದ್ದಾರೆ, ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇದಕ್ಕೆ ಬರಿಯ ಕವಿಯೇ ಸಿಡಿಲ ಚಕ್ಕೆ ಅಂತ ಬರೆದಿದ್ದಾರೆ. ಅದೇ ತರ ಕುಮಾರವ್ಯಾಸನ್ ಬಗ್ಗೆ ಬರೆದಿದ್ದಾರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಅಂತ. ಈ ಪದ್ಯ ಪಾಠ ಮಾಡ್ತಿದ್ದ ಮೇಷ್ಟ್ರು ಬ್ರಾಹ್ಮಣರು, ಅದ್ ಯಾಕೋ ಏನೋ ಟೆಕ್ಸ್ಟ್ ಬುಕ್ ಅಲ್ಲಿ ಕವಿ ಪರಿಚಯ ಇರುತ್ತಲ್ಲ, KV ಪುಟ್ಟಪ್ಪ ಒಕ್ಕಲಿಗರು ಅಂತ ಇತ್ತಂತೆ. ಅದನ್ನ ನೋಡಿ ಸ್ವಲ್ಪ ಇರ್ಸ್ಮುರ್ಸಾಗ್ಬಿಟ್ಟಿದೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಪುಟ್ಟಪ್ಪನವರು ಒಕ್ಕಲಿಗರಾದ್ರೂ ಕೂಡ ಮಾಂಸಾಹಾರವನ್ನೆಲ್ಲ ವರ್ಜಿಸಿ ಮಡಿಯುಟ್ಟು ಕಾವ್ಯ ಬರೀತಾರೆ ಅಂತ ಹಿಂಗೇನೋ ಅಂದ್ರಂತೆ. ತೇಜಸ್ವಿ ಅಲ್ಲೇ ಕೂತಿದ್ದಾರೆ, ವಿಕಿ ನೋಡ್ತಾ, ಇದೇನ್ ಹಿಂಗಂದ್ಬಿಟ್ರಲ್ಲ, ನಿನ್ನೆ ರಾತ್ರಿ ತಾನೇ ನಮ್ಮ ಅಣ್ಣನ್ ಜೊತೆ ಕುತ್ಕೊಂಡ್ ಮೀನ್ ತಿಂದ್ವಲ್ಲ ನಾವೆಲ್ಲ. ಆದ್ರೆ ಮೇಷ್ಟ್ರಿಗೆ ವಾಪಸ್ ಹೇಳಕ್ ಭಯ, ಸುಮ್ನಾಗ್ಬಿಡ್ತಾರೆ. ಆಮೇಲೆ ಮಿಡ್ಲ್ ಸ್ಕೂಲ್ ಆದ್ರಿಂದ ಆ ಮಡಿ ಉಟ್ಟು ಅಂತ ಬರುತ್ತಲ್ಲ, ಉಡೋದು ಅಂದ್ರೆ ಸೀರೆ ಉಡೋದು ಅಂತ. ಆಕ್ಚುಲಿ ಉಡುಗೆ ಅಂತಂದ್ರೆ ಅವಾಗ ಪಂಚೆಯನ್ನು ಉಡ್ತಾ ಇದ್ರು, ಸೀರೆನೂ ಉಟ್ಕೊಳ್ತಾ ಇದ್ರು. ಉಡುಗೆ ಅನ್ನೋ ಮಾತು ಬಂದಿರೋದೇ ಹಂಗೆ, ಉಟ್ಟುಕೊಳ್ಳೋದು ಅನ್ನೋದ್ರಿಂದ. ಆ ಹುಡುಗರೆಲ್ಲ ರೇಗಿಸ್ಬಿಡ್ತಾರೆ, ಹೌದೇನು ನಿಮ್ ಅಣ್ಣ ಸೀರೆ ಉಟ್ಕಂತಾರ, ಪಂಚೆ ಉಟ್ಕಂತಾರ, ಒಂಥರ ಅವಮಾನ ಆಗ್ಬಿಡುತ್ತಲ್ಲ. ಯಾವತ್ತೂ ದೂರ ಹೇಳದ ತೇಜಸ್ವಿ ಬಂದು ಅವ್ರ ಅಣ್ಣಂಗೆ ಹೇಳ್ಬಿಡ್ತಾರೆ, ಹಿಂಗ್ ಅಂದ್ರು ಅಂತ. ಎಷ್ಟು ಸಿಟ್ಟು ಬರುತ್ತೆ ಅಂತಂದ್ರೆ, ಶೂದ್ರರಿಗೆ ಕಾವ್ಯ ಬರೆಯಕ್ ಆಗಲ್ಲ, ಅದು ಬ್ರಾಹ್ಮಣರ ಸಂಸ್ಕಾರ, ಆ ತರ ಬದುಕಿದ್ರೆ ಮಾತ್ರ. ನಾವು ತಿನ್ನೋ ಆಹಾರಕ್ಕೂ ಇದಕ್ಕೂ ಸಂಬಂಧ ಕಟ್ಟಿ ಪಾಠ ಹೇಳ್ತಾರಲ್ಲ ಆ ಮೇಷ್ಟ್ರು, ಆ ಮಡಿ ಬ್ರಾಹ್ಮಣರಂತ ಮೇಷ್ಟ್ರು, ಆ ಎಳೆಯ ಮುಗ್ಧ ಹೃದಯಗಳಲ್ಲಿ ಈ ತರದ ತಾರತಮ್ಯದ ಭಾವವನ್ನ ಬಿತ್ತುತ್ತಾ ಇದಾರಲ್ಲ ಅಂತ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಆಗ ಕುವೆಂಪು ಹೇಳ್ತಾರೆ, ವಾಲ್ಮೀಕಿ ಇದನ್ನಲ್ಲ, ಅವನು ಮೂಲದಲ್ಲಿ ಒಬ್ಬ ಬೇಡ್ರಾಗಿದ್ದಂತವನು, ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ತಿಂತಾ ಇದ್ದ, ಅಲ್ಲಿ ಬರೋರನ್ನ ದರೋಡೆ ಮಾಡ್ತಿದ್ದ. ಆಮೇಲೆ ಅವನು ಮನಪರಿವರ್ತನೆಯಾಗಿ ರಾಮಾಯಣವನ್ನ ಬರೀಲಿಲ್ವೇನಪ್ಪ. ಹಾಗಾಗಿ ನಾವು ತಿನ್ನೋ ಆಹಾರಕ್ಕೂ ನಾವು ರಚಿಸೋ ಸಾಹಿತ್ಯಕ್ಕೂ ನಮ್ಮ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ತಾ ಕುವೆಂಪು ಅಂದ್ರೆ, ಹೋಗಿದ್ನೆಲ್ಲ ಮೇಷ್ಟ್ರಿಗೆ ಹೇಳು, ಸಿಕ್ಕಿದ್ರೆ ದನನು ತಿಂತೀವಿ ನಾವು ಅಂತ ಹೋಗ್ಯಾಳ ಅಂತ ಹೇಳಿರ್ತಾರೆ. ಆದ್ರೆ ತೇಜಸ್ವಿ ನಾನು ಅದನ್ನೆಲ್ಲ ಹೇಳಕ್ ಹೋಗ್ಲಿಲ್ಲ, ಸುಮ್ಮನಾಗ್ಬಿಟ್ಟೆ ಅಂತ ಹೇಳಿ ಬರೀತಾರೆ. ಆಮೇಲೆ ಅವರ ವ್ಯಕ್ತಿತ್ವದ ಮತ್ತೊಂದು ಬಹಳ ಮುಖ್ಯವಾದ ಸಂಗತಿ ಅಂತಂದ್ರೆ,
ಕುವೆಂಪು ಮೈಸೂರು ಯೂನಿವರ್ಸಿಟಿಯ ಸಿ ಆದಾಗ ತೇಜಸ್ವಿಯಲ್ಲಿ ವಿದ್ಯಾರ್ಥಿ ಆಗಿದ್ರು. ಇಂಗ್ಲಿಷ್ ನಲ್ಲಿ ಫೇಲ್ ಆಗ್ಬಿಡ್ತಾರೆ. ಅಣ್ಣನ ನೆನಪೋದೆ ಘಟನೆ. ನಾನು ತುಂಬಾ ಕಡೆ ಹೇಳಿದ್ದೀನಿ ಇದನ್ನ ಹೇಳಿ ನನ್ ಮಾತು ಮುಗಿಸ್ಬೋದು ಅಂತ ಅನ್ಸುತ್ತೆ. ಒಂದ್ ಪಾರ್ಶ್ವವನ್ನ ಮಾತ್ರ ಕುವೆಂಪುನ ನಾನು ಪರಿಚಯಿಸಕ್ ಸಾಧ್ಯ. ಯಾಕಂದ್ರೆ ಒಂದ್ ಚೌಕಟ್ಟಿಲ್ಲ ನನ್ನ ಮಾತುಗಳಲ್ಲಿ, ನೀವು ಗಮನಿಸಿದಾಗೆ ಎಲ್ಲೆಲ್ಲೋ ಹೋಗಿ ಅದನ್ನ ಮಾತಾಡ್ತಿದ್ದೀನಿ. ಇಂಗ್ಲಿಷ್ ನಲ್ಲಿ ಫೇಲ್ ಆಗ್ಬಿಡ್ತಾರೆ. ತೇಜಸ್ವಿ ಮಾತ್ರ ಅಲ್ಲ, ಅವರ ಜೊತೆಲಿದ್ದ ಇಂಗ್ಲಿಷ್ ಅಲ್ಲಿ ಯಾರಾದ್ರೂ ಫೇಲ್ ಆದ್ರೆ ಕುವೆಂಪು ಪಾಪ ಬಹಳ ಅನುಕಂಪ. ಪಾಪ ಇಂಗ್ಲಿಷ್ ನಮ್ಮದಲ್ಲದ ಭಾಷೆಯಲ್ಲಿ ಹೌದಾ ಅಂತ ಅದಕ್ಕೆ ಕಡದಾಳ್ ಶಮಣ್ಣ ನಾವೆಲ್ಲ ಅವ್ರ ಮನೆಗೆ ಹೋದಾಗ ಹೇಳೋರು, ನಾನ್ ಯಾವ ಸಬ್ಜೆಕ್ಟ್ ಫೇಲ್ ಆದ್ರೂ ಕುವೆಂಪು ಎದುರಿಗೆ ಇಂಗ್ಲಿಷ್ ಅಂದ್ಬಿಡ್ತಿದ್ದೆ, ಅವಾಗ ಅವ್ರು ಬೈತಿರ್ಲಿಲ್ಲ ಅಂತ ಹೇಳಿ ನಗಾಡ್ಕೊಂಡು ಹೇಳಿದ್ರು. ಇವ್ರು ಹೇಳ್ಬೇಕಾದ್ರೆ ತೇಜಸ್ವಿ ಫ್ರೆಂಡ್ಸ್ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ನಿಮ್ಮ ಅಣ್ಣ ಕನ್ನಡದ ದೊಡ್ಡ ಕವಿ ಅಲ್ಲ, ಇಂಗ್ಲಿಷ್ ಪ್ರೊಫೆಸರ್ಗಳಿಗೆ ಅವ್ರ ಕಂಡ್ರೆ ಹೊಟ್ಟೆ ಕಿಚ್ಕೊಣ, ಅದಕ್ಕೆ ನಿನ್ನನ್ ಫೇಲ್ ಮಾಡೋದಲ್ದೆ ನಿನ್ ಜೊತೆ ಇರೋ ನಮ್ಮನ್ನೆಲ್ಲ ಫೇಲ್ ಮಾಡ್ಬಿಟ್ಟಿದ್ದಾರೆ ಅಂತ ಸುಮ್ನೆ ಮಾತ್ಗಂದಿದ್ದನ್ನ ಅವ್ರ ಮನ್ಸಿಗೆ ತಾಗ್ಬಿಡುತ್ತಲ್ಲ, ಅಣ್ಣ ಹಿಂಗಿಂಗ್ ಅಂತೆ ಅಂತ ಹೋಗಿ ಹೇಳ್ಬಿಡ್ತಾರೆ. ಕುವೆಂಪುಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ, ಹಾಗೇನು ಇಲ್ವಲ್ಲಪ್ಪ, ಎಲ್ಲ ಪ್ರೊಫೆಸರ್ಸ್ಗಳು ನನ್ ಜೊತೆ ಬಹಳ ವಿಶ್ವಾಸದಿಂದಾನೆ ನಡ್ಕೊಳ್ತಾರೆ, ಗೌರವಿಸ್ತಾರೆ, ಯಾರೋ ಇದನ್ನೆಲ್ಲ ಇಲ್ಸಲ್ಲದ್ನೆಲ್ಲ ನಿಮ್ ತಲೆಗ್ ತುಂಬ್ತಾರೆ ಅಂತಂದ್ಬಿಟ್ಟು ಪೇಪರ್ಸ್ ನ ಮನೆಗ್ ತರಿಸ್ತಾರೆ. ತರ್ಸಿ ತೆಗೆದ್ ನೋಡ್ತಾರೆ, ಕುವೆಂಪು ತೇಜಸ್ವಿಗೆ ಒಂದ್ 10-11 ಮಾರ್ಕ್ಸ್ ಬಂದಿರುತ್ತೆ. ಹಿಂಗ್ ನೋಡಿದ ತಕ್ಷಣ ಮುಖದ ಮೇಲೆ ಬಿಸಾಕ್ತಾರೆ. ಯಾವನು ಮುಟ್ಟಾಳ 11 ಮಾರ್ಕ್ಸ್ ಕೊಟ್ಟಿದ್ದು, ನಾನಾಗಿದ್ರೆ ಅಷ್ಟು ಕೊಡ್ತಿರ್ಲಿಲ್ಲ ನಿಂಗೆ ಅಂತ. ಯಾಕೆ ಅಂತ ನೋಡಿದ್ರೆ ಅವ್ರು ಹಿ ಅನ್ನೋದಕ್ಕೆ HE ಬರ್ದಿರಲ್ಲ, HI ಬರ್ದಿರ್ತಾರೆ. ಶಿ ಅನ್ನೋದಕ್ಕೆ SHE ಬರ್ದಿರಲ್ಲ, SHI ಬರ್ದಿರ್ತಾರೆ. ಅದಕ್ಕಿಂತ ಹಿಮ್ ಆದ್ಮೇಲೆ ಅದರ ಸ್ತ್ರೀ ರೂಪ ಹರ್ ಅಂತ ಬರ್ಬೇಕಲ್ಲ, ಅದನ್ನ ಶಿಮ್ ಅಂತ ಬರ್ಬೇಕು, ಹಿಮ್ ಶಿಮ್ ಹಿಮ್ ಶಿಮ್ ಅಂತ ಬರ್ಕೊಂಡು ಹೋಗಿರ್ತಾರೆ. ಯಾಕೆ ಹಿಂಗ್ ಮಾಡಿದ ತೇಜಸ್ವಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ಅಣ್ಣ HE ಬರೆದ್ರೆ ಹೇ ಆಗುತ್ತೆ, ಹಿ ಹೆಂಗಾಗುತ್ತೆ ಅಂತ. ನೋಡಿ, ಕುವೆಂಪು ಹೇಳ್ತಾರೆ, ನೀನ್ ಇಂಗ್ಲಿಷ್ ತರ ಕಲಿಬೇಕು, ಕನ್ನಡ ತರ ಕಲಿಯಕ್ ಹೋಗ್ತಿದ್ಯಾ, ಹಂಗಲ್ವ ತೇಜಸ್ವಿ ಅಂತ ಹೇಳ್ಬಿಟ್ಟು ಅವ್ರ ಮಗನ ತಪ್ಪನ್ನ ತಿದ್ದಿದ್ರೆ ಹೊರತು, ನಾನು ಒಬ್ಬ ಯೂನಿವರ್ಸಿಟಿಯ ಸಿ ಆಗಿದ್ದೀನಿ, ಅಲ್ಲಿ ನನ್ ಮಗ ಫೇಲ್ ಆದ್ರೆ ನನ್ಗದ್ ಅವಮಾನ ಅಂತೇಳಿ ತಮ್ಮ ಸಬಾರ್ಡಿನೇಟ್ ಆಗಿರೋ ಪ್ರೊಫೆಸರ್ನ ಮನೆ ಕರೆದು ಮಾರ್ಕ್ಸ್ ಹಾಕ್ಸೋ ಅಡ್ಡದಾರಿಯನ್ನ ಹಿಡಿದೆ ಮಗನನ್ನ ತಿದ್ದಿದ್ರೆ ಹೊತ್ತು ಅಧಿಕಾರದ ದುರ್ಬಳಕೆಯನ್ನ ಮಾಡ್ಕೊಳ್ಳೋ ಸಾಮಾನ್ಯ ತಂದೆಯ ತರ ವರ್ತಿಸ್ಲಿಲ್ಲ ಅಂತ ಹೇಳಿ. ನಾನ್ ತೇಜಸ್ವಿ ಅವ್ರ ಪ್ರೂಫ್ ರೀಡರ್ ಆಗಿದ್ದೆ ಕೆಲವು ಕಾಲ. ಆಗ ಅವರು ಮಾತಾಡ್ತಾ ಮಾತಾಡಿದ್ರು, ಸತ್ಯನಾರಾಯಣ್, ಜಗತ್ತಿನ ಶ್ರೇಷ್ಠ ತಂದೆ ಅಂದ್ರೆ ನಮ್ ತಂದೆ ಕಣ್ರಿ ಎಂದಿದ್ರು. ಇದು ಆಫ್ ದಿ ರೆಕಾರ್ಡ್, ಎಲ್ಲೂ ಬರೋದಿಲ್ಲ ಅವ್ರಂಗೆ. ನಾನ್ ಯಾಕೆ ಸರ್, ನಿಮ್ಮಪ್ಪ ಜ್ಞಾನಪೀಠ ರಾಷ್ಟ್ರಕವಿ ಮಹಾಕವಿ ಅದಕ್ಕ ಅಂತ ಹಿಂಗ್ ತಮಾಷೆ ಮಾಡಿದಕ್ಕೆ ಅವ್ರ ಹತ್ರ ಹಂಗ್ ಕೇಳೋ ಧೈರ್ಯ ಇತ್ತು ನಮ್ಗೆ. ಅಂತ ಹಿಂಗ್ ಕೈ ತೋರ್ಸಿ ಏನೋ ಬೈಯಕ್ ಬಂದವರು 1 ನಿಮಿಷ ತಡೆದು ಹೇಳಿದ್ರು, ಅಲ್ಲ ಕಣ್ರಿ, ನಾನು ಕೆಲ್ಸಕ್ ಸೇರಲ್ಲ, ತೋಟ ಮಾಡ್ತೀನಿ ಅನ್ನೋ ನಿರ್ಧಾರವನ್ನ ಪ್ರಕಟಿಸಿದಾಗ ನಮ್ ತಂದೆ, ಹೌದಾ, ನಿಂಗೆ ಏನ್ ಅನುಭವ ಇದೆಯೇ ಅಂತ ಕೇಳಿದ್ರು. ನಾನು, ನೀವು ಮೇಷ್ಟ್ರಾದ್ರಲ್ಲ, ಏನ್ ಅನುಭವ ಇತ್ತು? ಅನುಭವ ಬಂದಿದ್ದಲ್ವಾ, ಆಮೇಲೆ ನೀವು ಹಳ್ಳಿಯಿಂದ ಬಂದವರಲ್ವಾ ಅಂತ ಹಿಂಗೇನೋ ಹೇಳಿದ್ರಂತೆ. ಆಗ ಆಯ್ತು, ನೀನು ಹೋಗು, ನೀನ್ ಇಷ್ಟದ ಬದುಕನ್ನೇ ಬದುಕು, ಮಾನ ಮರ್ಯಾದೆಯಿಂದ ಬದುಕು ಸಾಕು ಅನ್ನೋ ಒಂದು ಮಾತನ್ನ ಹೇಳಿ ಕಳಿಸ್ತಾರಂತೆ. ನೋಡಿ, ಯಾಕೆ ಜಗತ್ತಿನ ಶ್ರೇಷ್ಠ ತಂದೆ ಅಂತ ಹೇಳ್ತಾರೆ ಅಂದ್ರೆ, ಒಂದು ಆ ಇಂಗ್ಲಿಷ್ ಹೇಳದ್ದಲ್ಲ, ಆ ಅಧಿಕಾರನ ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ ಅನ್ನೋದು. ಎರಡನೇದು, ಮಗನ ಒಂದು ಸ್ವತಂತ್ರವಾದ ಆಲೋಚನೆಯ ಬದುಕು, ಅವನಿಗೆ ಬೇಕಾದ ಬದುಕನ್ನ ಕಟ್ಟಿಕೊಳ್ಳುವ ಇಚ್ಛಾ ಸ್ವಾತಂತ್ರ್ಯ. ನಾನು ಆರಂಭದಲ್ಲಿ ಹೇಳಿದೆ, ನಮ್ಗೆ ಇಚ್ಛಾ ಸ್ವಾತಂತ್ರ್ಯ ಇಲ್ವಾ ಅಂತ. ಕುವೆಂಪು ಆ ಇಚ್ಛಾ ಸ್ವಾತಂತ್ರ್ಯವನ್ನ ಗೌರವಿಸಿ, ನಾನೊಬ್ಬ ಸಿ ನನ್ ಮಗ ಹಿಂಗೇ ಆಗ್ಬೇಕು, ಇದೇ ತರ ನನ್ ಕಲ್ಪನೆ ಅಂತ ಹಠ ಹಿಡಿದು ಸಾಮಾನ್ಯ ತಂದೆ ತರ ವರ್ತಿಸ್ದೆ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಟ್ರಲ್ಲ, ಕನ್ನಡಕ್ಕೆ ಎಷ್ಟು ದೊಡ್ಡ ಲಾಭ ಆಯ್ತು. ತೇಜಸ್ವಿ ಮೈಸೂರಿನಲ್ಲಿದ್ದಾಗ ಲಿಂಗ ಬಂದ, ಹುಲಿಯೂರ್ನ ಸರಹದ್ದು, ಈ ತರದ ಕಥೆಗಳಲ್ಲಿ ನವಿರ ಇದ್ರ ಸುತ್ತ ಗಿರಿಕಿ ಹೊಡಿತಾ ಇದ್ದಂತವ್ರು, ಕಾಡನ್ನ ಕೊಂಡ್ಕೊಂಡ್ಮೇಲೆ ಕರ್ವಾಲೋ ಅಂತ ಆ ವ್ಯಕ್ತಿ ಕೇಂದ್ರಿತ ನೆಲೆಯಿಂದ ಸಮಾಜ ಕೇಂದ್ರಿತ ನೆಲೆಗೆ, ಜೀವ ಕೇಂದ್ರಿತ ನೆಲೆಗೆ ಬಂದ ಆ ಪರಿಸರದ ಕಥೆಗಳನ್ನ, ಕರ್ವಾಲೋ ಚಿದಂಬರ ರಹಸ್ಯದಂತ ಕಾದಂಬರಿಯನ್ನ, ಅಥವಾ ಜುಗಾರಿ ಕ್ರಾಸ್ ಮಾಯಾಲೋಕದಂತ ಕಾದಂಬರಿಯನ್ನ, ತಬರನ ಕತೆ, ಕುವಿ ಮತ್ತು ಈ ತರದ್ದೆಲ್ಲ ಸೃಷ್ಟಿ ಮಾಡೋದಕ್ಕೆ, ಅಥವಾ ಕನ್ನಡ ನಾಡಿನ ಪಕ್ಷಿಗಳ ಬಗ್ಗೆ ಅವ್ರು ಬರೆದ ಆ ಸರಣಿ ಬರಹಗಳು, ಬೇಟೆ ಬಗ್ಗೆ, ಶಿಕಾರಿ ಬಗ್ಗೆ, ಕಾಡಿನ ಅನುಭವಗಳನ್ನೆಲ್ಲ ಕನ್ನಡಕ್ಕೆ ಮೊಗೆದು ಕೊಡೋದಕ್ಕೆ ಸಾಧ್ಯ ಆಗಿದ್ದು ತೇಜಸ್ವಿಯ ಆ ಕಾಡಿನಲ್ಲಿ ಬದುಕುವ, ಹಳ್ಳಿಗೆ ಹಿಂದಿರುಗುವ ಆಯ್ಕೆಯಿಂದ. ಕುವೆಂಪು ಅದನ್ನ ಪ್ರೇರೇಪಣೆ ನೀಡಿ
ಆಯ್ತು ಅಂತ ಸಪೋರ್ಟ್ ಮಾಡಿದ್ರಲ್ಲ, ಬಂದು ತೋಟದಲ್ಲಿ ನೋಡೋರು, ಜೇನ್ ಸಾಕೋದ್ರ ಬಗ್ಗೆ, ಆ ಕಾಫಿ ಹೂ ಬಿಟ್ಟಾಗೆಲ್ಲ ಕುವೆಂಪು ಅಲ್ಲಿಗೆ ಬರೋರು. ಈ ತರ ವ್ಯಕ್ತಿಯಾಗಿ ಅವರು, ನೀವು ಮಗಳ ಕಂಡ ಕುವೆಂಪುನ ನೋಡಿ, ಅಥವಾ ಕುವೆಂಪುಗೊಂದು ಪುಟ್ಟ ಕನ್ನಡಿ ಅಂತ ಕೆ.ವಿ. ಸುಬ್ಬಣ್ಣ ಬರೆದ ಪುಸ್ತಕ ನಂಗೆ ತುಂಬಾ ಇಷ್ಟ. ಆ ಪುಸ್ತಕವನ್ನ ನೋಡಿ, ಕಾಲೇಜ್ನಲ್ಲಿ ಅವ್ರು ಹೇಗಿರ್ತಾ ಇದ್ರು, ಹೇಗ್ ಪಾಠ ಹೇಳ್ತಾ ಇದ್ರು, ಅಥವಾ ಅಧಿಕಾರದಲ್ಲಿ ಹೇಗೆ ಅವರು ಇದನ್ನ ನಿರ್ವಹಿಸ್ಕೊಂಡ್ರು. ಇದಿಷ್ಟು ನಡುವೆ 100ಕ್ಕೂ ಹೆಚ್ಚು ಕೃತಿಗಳನ್ನ ಕುವೆಂಪುಗೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಯ್ತು. ಆಮೇಲೆ ರಾಮಾಯಣ ದರ್ಶನಂ 24,000 ಸಾಲುಗಳಲ್ಲಿ ಇರುವ ಸರಳರಗಳೆಯ ಒಂದು ಛಂದಸ್ಸು. ನಾನ್ ಮತ್ತೆ ಒನ್ಸ್ ಅಗೇನ್ ಎ.ಆರ್. ಕೃಷ್ಣಶಾಸ್ತ್ರಿಗಳನ್ನ ನೆನ್ಪು ಮಾಡ್ಕೊಳ್ತೀನಿ. ಕುವೆಂಪು ಕನ್ನಡ ಎಂ.ಎ ಸೇರಕ್ಕೆ ಇಷ್ಟ ಇರ್ಲಿಲ್ಲ ಕುವೆಂಪುಗೆ. ಟಿ.ಎಸ್. ವೆಂಕಣ್ಣಯ್ಯ, ಎ.ಆರ್. ಕೃಷ್ಣಶಾಸ್ತ್ರಿಗಳು ಸೇರಿ ಮೈಸೂರು ಯೂನಿವರ್ಸಿಟಿಲಿ ಅದೇ ಮೊದಲು ಕನ್ನಡ ಎಂ.ಎ ಶುರು ಮಾಡಿದ್ರು. ಇಲ್ಲಾಂದ್ರೆ ಕನ್ನಡ ಎಂ.ಎ ಮಾಡಕ್ ಮಡ್ರಾಸ್ ಇನ್ನೆಲ್ಲೋ ಹೋಗ್ಬೇಕಾಗಿತ್ತು. ಅವಾಗ ಕಾಶಿಗೆಲ್ಲ ಹೋದವರಿದ್ದಾರೆ. ಇಲ್ಲೇ ಇರ್ಲಿಲ್ಲ ಕರ್ನಾಟಕದಲ್ಲಿ ಕನ್ನಡ ಎಂ.ಎ. ಇವ್ರು ಮೊದಲ ಸಲ ಶುರು ಮಾಡಿದಾಗ ಕುವೆಂಪು ಮೊದಲ ಬ್ಯಾಚಿನ ವಿದ್ಯಾರ್ಥಿ, 8 ಜನ ವಿದ್ಯಾರ್ಥಿಗಳು ಇದ್ದಿದ್ದು. ಅದ್ರಲ್ಲಿ ಸಂಶೋಧನೆಯ ಮೇರು ಶಿಖರ DLN ಕೂಡ ಇದ್ರು. ಆದ್ರೆ ಕುವೆಂಪುಗೆ ಫಿಲಾಸಫಿ ತುಂಬಾ ಇಷ್ಟ ಇತ್ತು, ಫಿಲಾಸಫಿಗೆ ಸೇರ್ಬೇಕು ಅಂತ. ಎ.ಆರ್. ಕೃಷ್ಣಶಾಸ್ತ್ರಿಗಳು ಕರೆದು, ಪುಟ್ಟಪ್ಪ ಬಾಯ್ಲಿ ಅಂತ ಹೇಳಿ, ಇವ್ರು ಅರ್ಜಿ ಬರೆದು ರೆಡಿ ಇಟ್ಕೊಂಡಿದ್ರಂತೆ. ನೋಡಿದ್ರೆ ಬೈತಾರೆ ಅಂತ ಮುಚ್ಚಿಟ್ಕೊಂಡ್ರಂತೆ. ಎಂ.ಎಗೆ ಅರ್ಜಿ ಹಾಕಿದ್ರು, ಹಾಕ್ಬೇಕು ಸರ್, ಅದೇನ್ ಕೈಯಲ್ಲಿ ಅಂತ ಇಸ್ಕೊಂಡು ಅರ್ಜಿ ನೋಡಿ, ಫಿಲಾಸಫಿ ಅಂತಿತ್ತಲ್ಲ ಹರಿದು ಕಸದ ಬುಟ್ಟಿಗೆ ಹಾಕಿ ಬೇರೆ ಅರ್ಜಿ ತಂದ್ಬಿಟ್ಟು, ನಿನ್ನಂತವನು ಕನ್ನಡ ಎಂ.ಎಗೆ ಸೇರ್ದಿದ್ರೆ ಯಾರಿಗಾಗಿ ನಾವು ಕನ್ನಡ ಎಂ.ಎ ಶುರು ಮಾಡಿರೋದಿಲ್ಲಿ, ಬಾ ಇಲ್ಲಿ ಅಂತ ಹೇಳಿ ಬೇರೆ ಅರ್ಜಿ ಕೊಡ್ಸಿ ಅವರನ್ನ ಕನ್ನಡ ಎಂ.ಎಗೆ ಸೇರ್ಸಿದ್ರು. ಕುವೆಂಪು ಅತ್ಯಂತ ಕೃತಜ್ಞತೆಯಿಂದ ನೆನ್ಪು ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಎ.ಆರ್. ಕೃಷ್ಣಶಾಸ್ತ್ರಿಗಳು ಅವತ್ತು ಕನ್ನಡ ಸಾಹಿತ್ಯದ ಕಡೆಗೆ ನನ್ನನ್ನ ಹೊರಳಿಸ್ತಾ ಇದ್ರು, ಅಷ್ಟೊತ್ತಾಗ್ಲೇ ಕವಿಯಾಗಿ ಪ್ರತಿಷ್ಠಾಪಿತರಾಗಿದ್ರು. ಆದ್ರೆ ಮಹಾಕಾವ್ಯಕ್ಕೆ ಬೇಕಾದ ಆ ವೊಕ್ಯಾಬುಲರಿ ಇದೆಯಲ್ಲ, ಪದ ಸಂಪತ್ತಾಗ್ಲಿ, ಆ ವಿಚಾರಧಾರೆಗಳಾಗ್ಲಿ ನನ್ನ ಎದೆಗೆ ಬರೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಕನ್ನಡ ಕಾವ್ಯ ಪರಂಪರೆಯನ್ನ ನಾನು ಆಳವಾಗಿ, ಮೀಮಾಂಸೆಯನ್ನ ಆಳವಾಗಿ ಓದಿದ್ರಿಂದ ನಾನು ಆ ರಾಮಾಯಣ ದರ್ಶನಂ ಬರೆಯೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಅವ್ರ ಅತ್ಯಂತ ಕೃತಜ್ಞತೆಯಿಂದ ನೆನಪಿಸ್ಕೊಂಡಿದ್ದಾರೆ. ಅವ್ರ ಗುರು ಶಿಷ್ಯರ ಸಂಬಂಧವೇ ಒಂಥರ. ವೆಂಕಣ್ಣಯ್ಯನವ್ರ ಬಗ್ಗೆ ಅವ್ರು ಬರೆದ ಬರಹವನ್ನ ನೀವು ಓದ್ಬೇಕು. ಸವಿನೆನಪು ಅನ್ನೋ ಪುಸ್ತಕ ಇದೆ. ವೆಂಕಣ್ಣಯ್ಯನವ್ರು ತೀರ್ಕೊಂಡ ನಂತರ ಕುವೆಂಪು ನೇತೃತ್ವದಲ್ಲೇ ಬಂದ ಒಂದು ಪುಸ್ತಕ. ಅದನ್ನ ನೀವು ಓದ್ ನೋಡಿ. ಮೇಷ್ಟ್ರ ಬಗ್ಗೆ ಎಂತ ಪ್ರೀತಿ ಇತ್ತು. ಅವರ ಆ ಚಿಕ್ಕ ಪುಟ್ಟ ಕವಿತೆಗಳನ್ನ ಓದಿ ಖುಷಿ ಪಟ್ಟ ವೆಂಕಣ್ಣಯ್ಯನವರು, ಇಲ್ಲ ನೀವು ರಾಮಾಯಣ ದರ್ಶನಂನ ಬರಿ ಅಂತ ಹೇಳಿದ್ದು, ಮುಂದೊಮ್ಮೆ ಬರುವೆ ಆಗ ರಾಮಾಯಣಂ ಕಣ, ದಿಟದ ರಾಮಾಯಣಂ ಅಂತ ಹೇಳಿ ಹೋದಂತವ್ರು ತೀರ್ಕೊಂಡ್ರು. ಆಮೇಲೆ ಕುವೆಂಪು ಅದನ್ನ ಕಂಪ್ಲೀಟ್ ಮಾಡಿರ್ಲಿಲ್ಲ ಇನ್ನು ರಾಮಾಯಣ ದರ್ಶನಂ. ವೆಂಕಣ್ಣಯ್ಯನವ್ರು ತೀರ್ಕೊಳ್ಳೋ ಕಾಲಕ್ಕೆ ಅವ್ರಿಗೆ ಅರ್ಪಿಸ್ತಾರೆ. ಇದೋ ಮುಗಿಸಿ ತಂದಿಹೆ ಬೃಹತ್ ಗಾನಮಂ, ನಿಮ್ಮ ಸಿರಿ ಮುಡಿ ಅಪ್ಪಿಸಲ್ಕೆ ಓ ಪ್ರಿಯ ಗುರುವೆ ಅಂತೇಳಿ. ಆ ಪರಂಪರೆ ಇದೆಲ್ಲದರ ಪ್ರತಿನಿಧಿಯಾಗಿ ಕುವೆಂಪು ನಮ್ಮ ಜೊತೆ ಇದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಭಾರತಿ ಮೇಡಮ್ ಒಂದ್ ಪ್ರಶ್ನೆ ಕೇಳಿದ್ರೆ, ಹೇಗೆ ಇವತ್ತಿನ ಇದ್ರಲ್ಲಿ ಒಂದು ಫ್ರೆಶ್ನೆಸ್ ಅನ್ನ, ಒಂದು ತಾಧ್ಯಾತ್ಮತೆಯನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅಂತ. ಅದೇ ಕುವೆಂಪು ಯಾವತ್ತು ನಮಗೆ ಹೇಳ್ತಾ ಇದ್ದ ಮಾತು, ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನೊಂದು ತಪಸ್ಸಿನ ರೀತಿ ನೀನು ಭಾವಿಸ್ಬೇಕು ಅಂತ ಹೇಳಿ. ತಪಸ್ಸು ಅಂತಂದಾಗ ನನ್ನ ಧ್ಯಾನ ನಾನು ಬಯಸ್ತಾ ಇರೋದ್ರ ಕಡೆಗೆ ಇರುತ್ತೆ ಹೊರತು ಉಳಿದೆಲ್ಲ ಆಕರ್ಷಣೆಯಿಂದ ವಿಮುಖ ಆಗುತ್ತೆ ಅಂತ. ಅವರು ವಿದ್ಯಾರ್ಥಿ ಜೀವನ ತಪಸ್ಸೆ ಅಂತಾನೆ ಒಂದ್ ಲೇಖನ ಬರೆದಿದ್ದಾರೆ. ಬಹುಶಃ ಅದು ನಿಮ್ಮ ಪ್ರಶ್ನೆಗೆ ಉತ್ತರ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಅದೇ ಒಂದ್ ಪ್ರೀತಿ. ಈಗ ತೇಜಸ್ವಿ ಟಿವಿ ನೋಡ್ತಿರ್ಲಿಲ್ಲ, ಮೊಬೈಲ್ ಬಳಸ್ತಾ ಇರ್ಲಿಲ್ಲ, ಡಿಸ್ಟರ್ಬ್ ಆಗುತ್ತೆ ಏಕಾಗ್ರತೆಗೆ ಅಂತ. ಆ ತರದ ಒಂದು ದಾರಿಯನ್ನ ನಾವು ಕಂಡ್ಕೊಳ್ಳೋದ್ರ ಹೊರತಾಗಿ ಇವತ್ತಿನ ಆಕರ್ಷಣೆಯಿಂದ ತಪ್ಪಿಸ್ಕೊಳ್ಳೋ ದಾರಿ ನಮಗೆ ಗೊತ್ತಾಗ್ಬೇಕು. 10 ಪೇಜ್ ಓದಿರ್ತೀವಿ, ಮೊಬೈಲ್ ಕಡೆಗೆ ಹೋಗುತ್ತೆ, ಆ ಮೆಸೇಜ್ ಅದು ಇದು ಅಂತ 1 ಗಂಟೆ ಕಳೆದ್ ಬಿಟ್ಟಿರ್ತೀವಿ. ಓದಿಗೆ ದೊಡ್ಡ ಶತ್ರು ಅದು ಪಕ್ಕದಲ್ಲಿ ಇಟ್ಕೊಳ್ಳೋದು ಅನ್ನೋ ವಿಚಾರದಿಂದ ಹಿಡಿದು ನೀವು ಎಷ್ಟು ವಿಸ್ತರಿಸ್ಕೊಳ್ತೀರೋ ಅದು. ಇದು ನಾನು ಹೇಳ್ತಿರೋ ಪರಿಹಾರ ಏನಲ್ಲ ಅಂತೇಳಿ. ಆಧ್ಯಾತ್ಮಿಕ ಮತ್ತೆ ವೈಚಾರಿಕತೆಯ ಸಮನ್ವಯ ಕುವೆಂಪು ಅವರಲ್ಲಿ ಕಾಣೋದು ಆನಂದ್ ಅಜ್ಜಪುರ ಅವರು ಪ್ರಸ್ತಾಪ ಮಾಡಿದ್ರು. ಅವರ ಕುವೆಂಪು ಅವರ ಅಧ್ಯಾತ್ಮದ ಇದಿದೆಯಲ್ಲ, ಅದ್ರಲ್ಲಿ ಒಂದು ಸ್ಪಷ್ಟತೆ ಇದೆ ಅವ್ರಿಗೆ. ನಮಗೆ ಧ್ಯಾನ, ತಪಸ್ಸು, ಏಕಾಗ್ರತೆ ಇವುಗಳನ್ನ ಕುವೆಂಪು ಸಾಧ್ಯ ಆದ ಕಡೆ ಎಲ್ಲ
ಪ್ರತಿಷ್ಠಾಪಿಸಿದ್ದಾರೆ. ಆದ್ರೆ ಅದು ಅವರು ಮನೆಯಲ್ಲೇನೆ ಕುವೆಂಪು ಆ ಆ ಧ್ಯಾನಸ್ಥರಾಗಿ ಕೂತ್ಬಿಡೋರು ದೇವ್ರ ಮನೆಯಲ್ಲಿ. ತೇಜಸ್ವಿ ಬರೀತಾರೆ, ಇದೇನಪ್ಪಾ ನಮ್ಮ ಅಣ್ಣ ಹಿಂಗ್ ಕಣ್ ಮುಚ್ಕೊಂಡ್ ಕೂತಿರ್ತಾರಲ್ಲ, ಅವರೇ ಹೇಳಿದ ಕಥೆಗಳ ಪ್ರಕಾರ ದೇವ್ರು ಯಾವ್ದಾವ್ದೋ ರೂಪದಲ್ಲಿ ಬಂದ್ ಹೋಗ್ಬಿಡೋನಂತೆ. ಹಂಗ್ ಬಂದ್ ಹೋಗ್ಬಿಟ್ಟಿದ್ರೆ ಹೆಂಗ್ ಗೊತ್ತಾಗತ್ತೆ ನಮ್ಮ ಅಣ್ಣಂಗೆ? ಆಮೇಲೆ ಮೈ ಮೇಲೆಲ್ಲ ಹುತ್ತ ಬೀಳೋಂಗೆಲ್ಲ ತಪಸ್ ಮಾಡ್ತಿದ್ರಂತೆ. ನಮ್ಮ ಅಣ್ಣನ್ ಮೈ ಮೇಲೆ ಹುತ್ತ ಬೆಳೆದ್ಬಿಟ್ರೆ ಹೆಂಗಪ್ಪ ಅಂತ ಕಳವಳ ಆಗ್ತಿತ್ತು ನಮ್ಗೆ ಅಂತ. ಆ ತರದ ಧ್ಯಾನಸ್ಥ ಸ್ಥಿತಿಯನ್ನ ಕುವೆಂಪು ಕಾಪಾಡ್ಕೊಂಡಿದ್ರು. ಅದು ಅವ್ರ ಅಧ್ಯಾತ್ಮನ ಒಂದು ಬದುಕಿನ ಕ್ರಮ ಅಂತ ತಗೊಂಡಿದ್ರು ಅಷ್ಟೇನೆ, ಅದೇ ಅಂತಿಮ ಅಂತಲ್ಲ. ಅದು ಕೂಡ ಯಾಕಂದ್ರೆ ರಾಮಕೃಷ್ಣ ಆಶ್ರಮದಲ್ಲಿ ಬಂದವರಾದ್ರಿಂದ ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ ಪ್ರಭಾವ ತುಂಬಾ ಇತ್ತು ಅವ್ರ ಮೇಲೆ. ಹಾಗಾಗಿ ಆ ಧ್ಯಾನ ಏಕಾಗ್ರತೆ ಅವ್ರಿಗೆ ಸಾಧ್ಯ ಆಯ್ತು ಅಂತ ಹೇಳಿ ನನಗೆ ಅನ್ಸೋದು. ಅವರ ಆ ಧ್ಯಾನಸ್ಥ ಸ್ಥಿತಿ ಇದೆಯಲ್ಲ, ಈ ಈ ಇದನ್ನ ಏಕಕಾಲಕ್ಕೆ ಭಾರತಿ ಅವರ ಪ್ರಶ್ನೆಗೆ ಪರ್ಯಾಯವಾಗಿ ಕೂಡ ಆಲೋಚನೆ ಮಾಡ್ಬೋದು ನೋಡಿ. ಅವ್ರ ರಾಮಾಯಣ ದರ್ಶನಂ ಬರೀತಿದ್ ಕಾಲದಲ್ಲಿ ಒಂದ್ಸಲ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಕುವೆಂಪುಗೆ. ಯಾರೋ ಬೈಕ್ ಬಂದು ಗುದ್ಕೊಂಡ್ ಹೋಗ್ಬಿಡ್ತಾನೆ. ಇವ್ರಿಗೆ ಎಚ್ಚರ ಆದಾಗ ಆಸ್ಪತ್ರೆಯಲ್ಲಿ ಇರ್ತಾರೆ. ಕಣ್ಣು ಬಿಟ್ಟ ತಕ್ಷಣ ಕುವೆಂಪು ಕೇಳಿದ ಮಾತು ಏನಪ್ಪಾ ಅಂದ್ರೆ, ನಾನು ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಬರೋದಕ್ಕೆ ಹೋಗಿದ್ದೆ, ಆಸ್ಪತ್ರೆಗೆ ಹೇಗ್ ಬಂದೆ ಅಂತ ಕೇಳ್ತಾರೆ. ಡಾಕ್ಟರ್ ಏನೋ ತಮಾಷೆ ಮಾಡಿದ್ರು ಬಿಡಿ, ಅದೊಂದು ತಮಾಷೆ ಪ್ರಸಂಗ. ಆದ್ರೆ ನೀವು ನೋಡಿ, ಆ ಪಾತ್ರದ ಒಳಗಿಳಿದು ಲಕ್ಷ್ಮಣ ಆ ತುಂಬು ಗರ್ಭಿಣಿಯನ್ನ ಬಿಟ್ಟು ಹಿಂದಿರುಗುವ ಒಂದ್ ಸಂದರ್ಭದ ಚಿತ್ರಣದಲ್ಲಿ ಅವನ್ ಮನಸ್ಸಿನ ತಾಕಲಾಟಗಳನ್ನ ಕವಿ ಬರಿಬೇಕು ಅಂತಂದ್ರೆ, ಅದ್ರ ಒಳಗಡೆ ರಸ್ತೆಯಲ್ಲಿ ಬರುವಾಗ್ಲೂ ಅದನ್ನೇ ಚಿಂತಿಸ್ಕೊಂಡು 10 ವರ್ಷಗಳ ಕಾಲ ಅವ್ರು ಅದನ್ನ ಧ್ಯಾನಿಸಿದ್ರಲ್ಲ. ಆಗ 2ನೇ ಮಹಾಯುದ್ಧ ನಡೀತಿದ್ದ ಕಾಲ, ಕಾಲೇಜಿನ ಒತ್ತಡ, ಆಮೇಲೆ ತುರ್ತು ಪರಿಸ್ಥಿತಿ, ಈ ತರದೆಲ್ಲಾ ಇತ್ತು. ರೇಷನ್ನಿಗೆ ಕಷ್ಟ ಇತ್ತು. ಗೋಧಿ ರೇಷನ್ ಅಲ್ಲಿ ಕ್ಯೂನಲ್ಲಿ ತಿಂದು ತಂದು ಮಕ್ಕಳು ನಾವು ಅದನ್ನ ತಿನ್ನಲ್ಲ. ಈ ತರದ ಎಲ್ಲಾ ವಿವರಗಳ ನಡುವೆ ಕುವೆಂಪು ರಾಮಾಯಣ ದರ್ಶನಂನ ಸೃಷ್ಟಿ ಮಾಡ್ತಾ ಇದ್ರು ಅಂತಂದ್ರೆ, ಅದು ಏಕಕಾಲಕ್ಕೆ ಅವರು ಪರಿಭಾವಿಸಿದ ಅಧ್ಯಾತ್ಮ ಮತ್ತೆ ವೈಚಾರಿಕತೆಯ ಆ ಸಮ್ಮಿಳಿತ ಇದೆಯಲ್ಲ, ಆ ಸಮ್ಮಿಳಿತದಿಂದ ಸಾಧ್ಯ ಆಗ್ತಕ್ಕಂಥ ತಾಧ್ಯಾತ್ಮತೆ ಅಂತ ಅನ್ಕೊಂಡಿದೀನಿ. ತೇಜಸ್ವಿ ಗಾಳ ಹಾಕಿ ಹಳ್ಳದಲ್ಲೋ ಹೊಳೆಯಲ್ಲೋ ಕೂತ್ರೆ ಅವರಲ್ಲೂ ಕೂಡ ಆ ತರದ ಒಂದು ಲೋಕಕ್ಕೆ, ಅದಕ್ಕೆ ಅವರನ್ನ ಕಾಡಿನ ಸಂತ ಅಂತ ಕರಿತಾ ಇದೆ. ಹಾಗೆ ನಾವು ಮಾಡೋ ಕೆಲಸದಲ್ಲಿ ಆ ತರದ ಒಂದು ತಾಧ್ಯಾತ್ಮತೆ ಸಾಧ್ಯ ಆಗುತ್ತೇನೋ ಅಂತೇಳಿ. ಡಾಕ್ಟರ್ ಹಿತೇಶ್ ಒಂದು ಪ್ರಶ್ನೆಯನ್ನ ಎತ್ತಿದ್ರು. 120 ವರ್ಷ ಆಗಿದೆ, ಕುವೆಂಪು ನಿಧಾನಕ್ಕೆ ಬದಿಗೆ. ಅದು ಒಂದು ಕುವೆಂಪು ಅವ್ರನ್ನ ಮಾತ್ರ ಅಲ್ಲ, ಹಿಂದಿನವ್ರನ್ನೇ ಅಪ್ರಸ್ತುತಗೊಳಿಸ್ತಕ್ಕಂಥ ಒಂದು ವಿದ್ಯಮಾನ ನಮ್ ಸಾಹಿತ್ಯ ವಲಯದಲ್ಲಿದೆ. ಯಾಕೆ ಓದ್ಬೇಕು ಹಿಂದಿನವ್ರನ್ನೆಲ್ಲ? ಓದಿದ್ರೆ ಮಾತ್ರ ನಾವು ಬರೆಯಕ್ಕಾಗದ, ಅಥವಾ ಅವ್ರನ್ನ ಓದದೇ ಇದ್ರೆ ನಾವು ಬದುಕಕ್ಕಾಗಲ್ವಾ? ಈ ತರದ ಧೋರಣೆಗಳನ್ನ ಕೇಳ್ತಾ ಇದಾರೆ. ಖಂಡಿತ ಅವರ ಬರಹಕ್ಕಾಗ್ಲಿ ಅವ್ರ ಸೃಜನಶೀಲತೆಗಾಗ್ಲಿ ಏನು ನಷ್ಟ ಆಗೋದಿಲ್ಲ. ಆದ್ರೆ ನಾನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಈ ಸಾಹಿತ್ಯ ಏನಿದೆ, ಆದ್ರೂ ನನ್ನ ಪ್ರತಿಭೆಯನ್ನ ಆಧರಿಸಿದ್ದು ಹಿಂಗೆ ನಮ್ ನಾಗರಾಜ್ ಹೊಸ್ತಾರೆ ಇಂಥವ್ರೆಲ್ಲ ಹೇಳ್ತಾರೆ, ಯಾಕೆ ಓದ್ಬೇಕು ಪಂಪನ್ನ, ಯಾಕೆ ಓದ್ಬೇಕು ರನ್ನನ್ನ, ಯಾಕೆ ಓದ್ಬೇಕು ಕುವೆಂಪನ್ನ. ಖಂಡಿತ ಯಾರು ಅದನ್ನ ಓದ್ಲೇಬೇಕು ಅನ್ನೋ ನಿಯಮ ಸಂವಿಧಾನವನ್ನ ಏನ್ ಮಾಡಿ ಇಟ್ಟಿಲ್ಲ. ಆದ್ರೆ ಓದ್ದೇ ಇದ್ರೆ ಕುವೆಂಪು ಕಂಡ ಲೋಕವನ್ನ ನಾನು ನನ್ನದನ್ನಾಗಿ ಮಾಡ್ಕೊಳ್ತಾ ಇದ್ರೆ ಅದು ವೈಯಕ್ತಿಕವಾಗಿ ನನಗಾಗೋ ನಷ್ಟ ಅಷ್ಟೇನೆ ಅಂತ ಹೇಳಿ. ಆಮೇಲೆ ಆ ಪ್ರಶ್ನೆನ ನಾವು ಕುಮಾರವ್ಯಾಸನ್ ಯಾಕೆ ಓದ್ಬೇಕು, ರನ್ನನ್ ಯಾಕೆ ಓದ್ಬೇಕು, ಪಂಪನ್ ಯಾಕೆ ಓದ್ಬೇಕು ಅಂತ. ಆ ಪ್ರತಿಭೆ ಹೆಂಗಿರುತ್ತೆ ಅಂದ್ರೆ, 1000 ವರ್ಷ ಆದ್ಮೇಲೂ ಪಂಪನನ್ನ ನಾವಿವತ್ತು ರೋಮಾಂಚನದಿಂದ ಅವನ್ ಪದ್ಯಗಳನ್ನು ಓದ್ತೀವಿ, ಮಾತಾಡ್ತೀವಿ. ರನ್ನನ್ ಬಗ್ಗೆ ಮಾತಾಡ್ತೀವಿ. ಅದೇ ದರ್ಜೆಯ ಪ್ರತಿಭೆ ಕುವೆಂಪು ಕೂಡ. ಈ ತರದ ಅಲಕ್ಷ್ಯದಿಂದ ಅವರ ಅಷ್ಟು ಸುಲಭವಾಗಿ ಮರೆಯಾಗಿ ಪರಂಪರೆಯಿಂದ ಬದಿಕ್ ಸರಿಯುವಂತ ಕವಿ ಅಂತ ನಾನಂತೂ ಭಾವಿಸಿಲ್ಲ ಅನ್ನೋದನ್ನ ಅತ್ಯಂತ ವಿನಮ್ರತೆಯಿಂದ ನಿಮ್ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟ್ ಮಾತು ಸಾಕು ಅನ್ಸುತ್ತೆ. 8 ಗಂಟೆ ಆಯ್ತು, ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮಾತಾಡಿ ಸಾಕು. ನನಗೆ ಕುತ್ಕೊಳಕ್ ಆಗಲ್ಲ, ಬೆನ್ನೋವು ಅಂತ ಹೇಳಿದ್ದೆ. ಇವತ್ತು ಕೂಡ ಫಿಸಿಯೋಥೆರಪಿ ಹೋಗಿ ಬಂದೆ, ಇಲ್ಲಿ ಕೂತು ಮಾತಾಡ್ಬೇಕಲ್ಲ ಅಂತ ಹೇಳಿ. ಬಹುಶಃ ಇಷ್ಟು ಸಾಕು ಅಂತ ಅನ್ಕೊಂಡಿದೀನಿ. ನನಗೆ
ನಿನ್ನೆ ಕನ್ನಡ ಮತ್ತು ಕನ್ನಡಿಯಿಂದ ಮೊನ್ನೆ ಮಾತಾಡಿ ನೀವು ನಾಡಿದ್ದು ಮಾತಾಡ್ತೀರಾ ಸರ್, ಈ ತರ ನಮ್ಗೆ ನೀವು ಕಂಡ ಅವರ ವ್ಯಕ್ತಿ ಚಿತ್ರವನ್ನ ಕಾಣಿಸೋದಕ್ ಸಾಧ್ಯವ ಪರಿಚಯ ಅಂತ ಹೇಳಿ ನಾನು ಆಕ್ಚುಲಿ ಅಲಕ್ಷಿತ ಹೃದಯ ದೀಪ ಅಂತ ಒಂದು ಪುಸ್ತಕನೇ ಬರ್ದಿದ್ದೀನಿ. ಇದ್ರಲ್ಲಿ ಅನೇಕ ಸಂಗತಿಗಳು ಇದ್ರ ಯಾವ ವಿಚಾರನು ನಾನ್ ನಿಮ್ ಮುಂದೆ ಇವತ್ತು ಹೇಳಲೇ ಇಲ್ಲ. ಇದರಲ್ಲಿ ಚಿತ್ರಾಂಗದ ಮತ್ತೆ ವಿಶ್ವಮಾನವ ದಿನ, ತೇಜಸ್ವಿಯನ್ನು ಕುವೆಂಪು ಹೇಗೆ ಈ ತರದ ಅನೇಕ ಸಂಗತಿಗಳ ಇದೆ. ನಿಮಗೆ ಆಸಕ್ತಿ ಇದ್ರೆ ನಾನ್ ನಂಬರ್ ಕೊಡ್ತಾರೆ, ನಾನ್ ನಿಮ್ಗೆ ಕಳಿಸ್ಕೊಡಬಲ್ಲೆ ಪುಸ್ತಕವನ್ನ. ನನಗೆ ಈ ಕ್ಷಣಕ್ಕೆ ಅವಳದ ವಿಚಾರಗಳನ್ನ ಯಾವುದೇ ಒಂದು ಏಕಸೂತ್ರತೆ ಅಥವಾ ಚೌಕಟ್ಟಿಲ್ಲದೆ ನಿಮ್ ಮುಂದೆ ಪ್ರಸ್ತಾಪಿಸಿದೀನಿ. ನನಗಿಂತ ತುಂಬಾ ಚೆನ್ನಾಗಿ ಓದಿದ ರಂಜಾನ್ ಹೆಪ್ಸೂರ್ ಇಲ್ಲಿದ್ದಾರೆ, ಅನೇಕರು ಇಲ್ಲಿ ಕಾಣಿಸ್ತಾ ಇದ್ದಾರೆ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರ ಪ್ರೀತಿ ಮತ್ತೆ ತಾಳ್ಮೆಗೆ ನಮಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಸರ್, ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ. ಸರ್ ಎಷ್ಟು ಸಹೃದಯತೆಯಿಂದ ಒಪ್ಕೊಂಡ್ರು ಅಂದ್ರೆ ಒಂದೇ ಮಾತಿಗೆ ಅವರು ನಾವು ಕೇಳಿದ ತಕ್ಷಣ ಸರ್ ಹೀಗೆ ನಿಮ್ಮ ಇದು ಬೇಕಿತ್ತು ನಮಗೆ ಅಂತ ಹೇಳಿದಾಗ ಒಂದೇ ಮಾತಿಗೆ ಅದನ್ನ ಎಲ್ಲೂ ತಿರಸ್ಕರಿಸದೆ ಅದನ್ನ ಒಪ್ಕೊಂಡ್ರು. ಸರ್ ಕನ್ನಡದ ಕನ್ನಡಿ ನಿಮಗೆ ಯಾವಾಗ್ಲೂ ಚಿರಋಣಿಯಾಗಿರುತ್ತೆ ಸರ್. ಸರ್ ಕೆಲವೊಂದು ಪ್ರಶ್ನೆಗಳಿದೆ, ಅದಕ್ಕೆ ನೀವೇನಾದ್ರೂ ಸಾಧ್ಯವಾಗುತ್ತೆ ಅನ್ನೋದಿದ್ರೆ ಅದಕ್ಕೆ ಅದನ್ನ ನೋಡ್ಬೋದಾ ಅಂತ ಕೇಳ್ತಾ ಇದೀವಿ ಸರ್. ಬೇಗ ಎರಡೇ ನಿಮಿಷ ಸರ್. ದರ್ಶನ್ ಅವ್ರು ಕೇಳ್ತಿದ್ದಾರೆ, ಕುವೆಂಪು ಅವರ ಯೌವನದ ದಿನಗಳಲ್ಲಿ ಇದ್ದಂತಹ ವೈಚಾರಿಕ ನಿಲುವುಗಳು ಅವರ ಕಡೆಯ ದಿನಗಳವರೆಗೂ ಅಷ್ಟೇ ಗಟ್ಟಿಯಾಗಿ ಇದ್ದವೆ ಅಂತ ಕೇಳ್ತಿದ್ದಾರೆ. ಖಂಡಿತ ಇತ್ತು. ಬಂದೆ ಅವರ ಇದೊಂದು ನಿಮಿಷ. ಹಲೋ ಸರ್, ಖಂಡಿತ ಒಂದು ಸಂಗತಿಯನ್ನು ಹೇಳ್ತೀನಿ ನೋಡಿ. ಹೇಮಾವತಿ ಅವ್ರಿಗೆ ಒಂದ್ಸಲ ಹಲ್ಲು ನೋವು ಬರುತ್ತೆ. ಅವರ ಮಗಳು ಇಂದುಕಲಾ ಇದನ್ನ ನಾನು ಹೇಳ್ತಿರೋ ಈ ಘಟನೆಯನ್ನ ಕುಪ್ಪಳ್ಳಿಯಲ್ಲಿ ಸಾಕ್ಷೀಕರಿಸಿ ನೀವು ನೋಡ್ಬೋದು. ಅಲ್ಲಿ ಕುವೆಂಪುದೊಂದು ಲೆಟರ್ ಇದೆ, ಆ ಲೆಟರ್ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇಂದುಕಲಾ ಡಾಕ್ಟರ್ನೇ ಮದ್ವೆ ಆದಂತವ್ರು. ಆಕೆ ಮೈಸೂರಿನ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಮ್ಯೂಸಿಕ್ ಟೀಚರ್ ಆಗಿದ್ರು. ಅವ್ರು ಮದ್ವೆ ಆಗಿ ಅಲ್ಲಿರ್ತಾರಲ್ಲ, ಆಗ ಒಂದು ಹಲ್ಲು ನೋವು ಬರುತ್ತೆ ಇವ್ರಿಗೆ, ಹೇಮಾವತಿ ಅವ್ರಿಗೆ. ಆಗ ಅದು ಡಾಕ್ಟರ್ ಹತ್ರ ಹೋಗಿರಲ್ಲ, ಏನೋ ಮಾತ್ರೆ ತಗೊಳ್ಳಿ ಹಿಂಗ ಆಗ್ತಿರ್ತ. ಒಂದ್ಸಲ ಊದ್ಕೊಂಡ್ಬಿಟ್ಟಾಗ ಕುವೆಂಪು ಮಗಳಿಗೆ ಕಾಗದ ಬಂದಿರ್ತಾರೆ, ನಿನ್ ನಮ್ಮಂಗೆ ಹಲ್ಲು ನೋವಾಗಿದೆ ಈ ತರ ಅಂತ. ಆಗ ಇಂದುಕಲಾ ಯಾರೋ ಪಕ್ಕದ ಮನೆಯವ್ರ ಮಾತು ಕೇಳಿ, ಇಲ್ಲೊಬ್ರು ಹಲ್ಲಿನ ಹುಳ ತೆಗಿಯೋರ್ ಇದಾರೆ, ನೀನ್ ಅಮ್ಮನ್ ಕರ್ಕೊಂಡ್ ಬಂದ್ರೆ ನಾನು ಆ ಹುಳನ ತೆಗೆಸ್ಬೋದು ಅಂತ ಹೇಳ್ತಾರ. ಆಗ ಕುವೆಂಪು ಬರೆದ ಉತ್ತರ ಕುಪ್ಪಳ್ಳಿಯಲ್ಲಿದೆ, ನೀವು ನೋಡಿ. ಅವ್ರು ಬರೀತಾರೆ ಆ ಏಜ್ ಅಲ್ಲೂ, ನೀನು ಹೇಳ್ತಿರೋ ಮಾತುಗಳನ್ನ ಕೇಳಿ ನಂಗ್ ನಗು ಬಂತು. ನೀನ್ ಹಲ್ಲಿನ ಹುಳ ಅಂತಂದ್ರೆ ಅವರೆಕಾಯಲ್ಲೂ ಅಕ್ಕಿಲ ಇರುತ್ತಲ್ಲ, ಆ ತರದ ಹುಳ ಅನ್ಕೊಂಡಂಗಿದೆ ತೆಗ್ಸಕ್ಕೆ. ಅದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಕಾಣುವ ಸೂಕ್ಷ್ಮಾತಿ ಸೂಕ್ಷ್ಮ ಕೀಟಾಣು, ಕಣ್ಣಿಗೆ ಕಾಣುವಂತದಿಲ್ಲ. ಅದನ್ನ ಅಲೋಪತಿಯಲ್ಲಿ ಗುಣಪಡಿಸ್ಬೇಕೇ ಹೊರತು ನೀನ್ ಹೇಳ್ತಿರೋ ಅದೇನೋ ಈ ಔಷಧಿಲಿ ಹುಳ ತೆಗಿತಾರೆ ಅನ್ನೋದ್ರಲ್ಲಿ ನಂಗೆ ಅಷ್ಟು ನಂಬಿಕೆ ಇಲ್ಲ ಅಂತ ಬರ್ದಿಯಾರಲ್ಲ. ಆ ಮಾತು ನನಗೆ ಕುವೆಂಪು ಅಷ್ಟು ಸುಲಭವಾಗಿ ಆ ತರದಕ್ಕೆಲ್ಲ ಪಕ್ಕಾಗ್ತಿರ್ಲಿಲ್ವೇನೋ, ಅವ್ರ ಅಲ್ಲೂ ಒಂದ್ ಜಾಗೃತವಾಗಿತ್ತೇನೋ ಅಂತೇಳಿ ನನಗೆ ಅನ್ಸೋದು. ಧನ್ಯವಾದಗಳು ಸರ್. ಸರ್ ನನ್ನದೇ ಒಂದು ಪ್ರಶ್ನೆ ಇತ್ತು, ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ, ವರಕವಿ ದ ರಾ ಬೇಂದ್ರೆ ಅವರು ಕುವೆಂಪು ಅವರನ್ನ ಯುಗದ ಕವಿ ಜಗದ ಕವಿ ಅಂತ ತಿಳಿಸ್ತಾರೆ ಸರ್. ದ ರಾ ಬೇಂದ್ರೆ ಅನ್ನಂಗಿಲ್ಲ, ದ ರಾ ಬೇಂದ್ರೆ ದ ರಾ ಬೇಂದ್ರೆ ಅವರು ಕ್ಷಮೆ ಇರಲಿ. ಅದೇ ನಾನು ಚಿಕ್ಕದ್ರಲ್ಲಿ ಹಂಗೆ ಅಂತಿದ್ದೆ, ದ ರಾ ಬೇಂದ್ರೆ ಅಂತ ಬಯಸ್ಕೊತಾ ಇದ್ದೆ. ಆಮೇಲೆ ಈ ವರ್ಷ ಇದೆಯಲ್ಲ, ಈ ವರ್ಷ ನಮ್ಮ 24ನೇ ವರ್ಷ, 4 ತಂತಿಗೆ ಜ್ಞಾನಪೀಠ ಬಂದ್ 50 ವರ್ಷ ಆಯ್ತು.
ಅದು ಕೂಡ ಒಂದು ಸಂತೋಷದ ಸಂಗತಿ. ಕೇಳಿ ನಿಮ್ ಪ್ರಶ್ನೆಗೆ ನಾನೇನೋ ಅದೇ ಮಾತಾಡ್ದೆ. ಜಗದ ಕವಿ ಅಂತ ಹೇಳಿ ಕುವೆಂಪು ಅವ್ರನ್ನ ಇದ್ ಮಾಡ್ತಾರೆ ಹ ಸರ್. ಆದ್ರೆ ಹಿಂದಿನ ಹ ಪ್ರಸಂಗ ಅಥವಾ ಅವರ ವಿಚಾರಗಳೇನಿದೆ ಆ ಸಮಯದಲ್ಲಿ ಅಂತ ಅಥವಾ ಅವ್ರನ್ನ ಇದ್ ಮಾಡೋದ್ರಲ್ಲಿ. ಇಲ್ಲ, ಅದು ಕುವೆಂಪುಗೆ ಅಭಿನಂದನಾ ಗ್ರಂಥ ಒಂದ್ ತಂದ್ರು, ಗಂಗೋತ್ರಿ ಅಂತ. ಆ ಟೈಮಲ್ಲಿ ಅವ್ರು ಬರೆದ ಮಾತು ಆ ಅಂದ್ರೆ ಆ ಕುವೆಂಪುಗೂ ಮತ್ತೆ ಬೇಂದ್ರೆಗೂ ಬರಲ್ಲ, ಅವರಿಬ್ಬರಿಗೂ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಅದ್ರಲ್ಲೂ ಕುವೆಂಪುನ್ ಕಂಡ್ರೆ ಬೇಂದ್ರೆಗ್ ಬಹಳ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಜ್ಞಾನಪೀಠನೋ ಕೇಂದ್ರ ಸಾಹಿತ್ಯ ಅಕಾಡೆಮಿನೋ ಕುವೆಂಪು ಬಂದ್ಮೇಲೆ ಅವ್ರಿಗೆ ಬಂದಿದೆ, ಬೇಂದ್ರೆಗೆ. ಅದ್ರ ಬಗ್ಗೆ ಬೇಕಾದಷ್ಟು ಬೇರೆ ಕಥೆನೇ ಇದೆ ಬಿಡಿ. ಅದಕ್ಕೆ ಈ ತರದೊಂದು ವಾತಾವರಣ ಇತ್ತು, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ ಸಂದರ್ಭದಲ್ಲಿ ಆ ಬೇಂದ್ರೆ ಆ ಪದ್ಯನ ಬರೀತಾರೆ ಪಾಪ. ಉತ್ತಮಿಕೆಗೆ ಪಣವೆತ್ತಿದ ಹೊತ್ತಿಗೆ ಮೂಡಲಿ ಸರಸ್ವತಿಯೇ, ನೆತ್ತಿಗೆ ಬೆಣ್ಣೆಯ ಬಾಯಿಗೆ ಬೆಣ್ಣೆಯ ನೆತ್ತಿಗೆ ಎಣ್ಣೆಯ ನೀಡುತ್ತ ನೀನಿರು ಜೊತೆಯೇ ಅಂತ ಅವರು ಬರೀತಾರೆ. ಜೊತೆಗೆ ಯುಗದ ಕವಿಗೆ ಜಗದ ಕವಿಗೆ ಮಣಿಯದವರು ಯಾರು, ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಅಂತೇಳಿ ಆ ಮಾತನ್ನ ಹೇಳೋದ್ರ ಮೂಲಕ ಅವರ ಆ ಮಹಾಕಾವ್ಯಕ್ಕೆ, ಕುವೆಂಪು ಪುಟ್ಟಪ್ಪನವ್ರಿಗಲ್ಲ, ಮಹಾಕಾವ್ಯ ರಚಿಸಿದ ಆ ಮಹಾಕವಿಗೆ ಬೇಂದ್ರೆ ತೋರಿದ ಗೌರವವಾಗಿ ಅದು ನಮ್ಗೆ ಕಾಣುತ್ತೆ. ಧನ್ಯವಾದಗಳು ಸರ್. ನಿಮ್ಮ ಪೇಶನ್ಸ್ ಮತ್ತೆ ನಾವು ಕೇಳಿದ ತಕ್ಷಣ ನೀವು ನಮ್ಗೆ ಒಪ್ಕೊಂಡು ಈ ಒಂದು ಸುಂದರ ಸಂಜೆಯನ್ನ ನಮಗೆ ಕೊಟ್ಟಿದ್ದಕ್ಕೆ, ಕುವೆಂಪು ಸ್ಮರಣೆ ನಾವ್ ಅನ್ಕೊಂಡಿದ್ರ ಮಟ್ಟಿಗೆ ಬಹಳ ಸಾರ್ಥಕವಾಗಿತ್ತು ಅಂತ ಅನ್ಸುತ್ತೆ. ನಾವು ಇಲ್ಲಿ ಕೇಳಿದಂತಹ ಒಂದು ಹಲವು ವಿಚಾರಗಳು ನಮಗೆ ಇನ್ನೂ ನಮ್ಮ ಮನಸ್ಸಲ್ಲಿ ಓಡ್ತಾನೆ ಇದೆ. ಹೇಗಿರ್ಬೋದು ಅಥವಾ ಹೀಗೂ ಇರ್ಬೋದಾ ಅನ್ನೋದು ನಮಗಿನ್ನೂ ಬರ್ತಾನೆ ಇದೆ ನಮ್ಮ ಮನಸ್ಸಿಗೆ. ಕುವೆಂಪು ಅನ್ನುವ ವಿಚಾರ, ಅನ್ನುವ ವ್ಯಕ್ತಿತ್ವದ ವಿಚಾರ ಪ್ರತಿ ಕನ್ನಡಿಗನಿಗೂ ಅದು ಬಹಳ ಮುಖ್ಯ, ಮತ್ತು ಅದು ಪ್ರತಿ ಕನ್ನಡಿಗನ ಮನಸ್ಸಿನಲ್ಲಿ ಅದು ಜೀವಿಸ್ಬೇಕು ಅಂತ ನಾವು ಭಾವಿಸ್ತೀವಿ ಸರ್. ನೀವು ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ತಂಡ ಕನ್ನಡದ ಕನ್ನಡಿ ಪರವಾಗಿ ನಾವು ವಿನಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ಮುಂದೆಯೂ ಸಹ ನಿಮ್ಮ ಪ್ರೋತ್ಸಾಹ ನಮ್ಮ ತಂಡದೊಂದಿಗೆ ಹೀಗೆ ಇರ್ಲಿ ಅಂತ ಕೂಡ ನಾವು ಕೇಳ್ಕೊಂತೀವಿ. ಹಾಗೆ ನಿಮ್ಮ ಪರಿಚಯವನ್ನ ಮಾಡಿಕೊಟ್ಟವರು ನಮಗೆ ನಂದೀಶ್ ಪಂಕೆನಹಳ್ಳಿ ಸರ್ ಅವ್ರಿಗೂ ಕೂಡ ಈ ಸಮಯದಲ್ಲಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ, ಇಲ್ಲಿ ಭಾಗವಹಿಸೋರು ಯಾರಿದ್ದೀರಿ, ನಿಮ್ಗೆ ಯಾವುದೇ ತರಹದ ನಿಮ್ಮ ಡೌಟ್ಗಳು ಅಥವಾ ನಿಮ್ಮ ಪ್ರಶ್ನೆಗಳನ್ನ ಹಾಕ್ಬೇಕಂದ್ರೆ ನೀವು ಕನ್ನಡದ ಕನ್ನಡಿ ಅನ್ನೋ ಇನ್ಸ್ಟಾಗ್ರಾಮ್ ಪುಟಕ್ಕೆ ನೀವು ನಮಗೆ ಕಳುಹಿಸಿ ಕೊಟ್ರೆ ಅದನ್ನ ನಾವು ಸರ್ವರ್ಗೂ ತಲುಪಿಸಿ ನಿಮಗೆ ಅದನ್ನ ಆ ಉತ್ತರಗಳನ್ನ ನಿಮ್ಗೆ ತಲುಪಿಸ್ಕೊಡ್ತೀವಿ ಅಂತ ಹೇಳಿ, ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮ್ಮ ಒಂದೇ ಕರೆಗೆ ಓಗೊಟ್ಟು ನೀವು ನಮ್ಮೊಂದಿಗೆ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ಒಂದು ಒಳ್ಳೆ ವಿಚಾರಕ್ಕೋಸ್ಕರ, ಕನ್ನಡಕ್ಕೋಸ್ಕರ ಬಂದಿದ್ದು ನಮಗೆ ಬಹಳ ಖುಷಿ ತಂದಿದೆ ಅಂತ ನಾವು ಹೇಳಕ್ ಇಷ್ಟಪಟ್ಟು ನಿಮ್ಗೆಲ್ಲರಿಗೂ ಮತ್ತೆ ಕೃತಜ್ಞತೆಗಳನ್ನ ತಲುಪಿಸ್ತೀವಿ. ನಮ್ಮ ವಿಚಾರ ಇದ್ದಿದ್ದಿಷ್ಟೇ, ಕನ್ನಡ ಬೆಳೆಸಿ, ಕನ್ನಡವನ್ನ ಉಳಿಸಿ ಅನ್ನುವ ಭಾವನೆಯನ್ನ ತೊರೆದು ಹೆಚ್ಚಾಗಿ ಕನ್ನಡವನ್ನು ಬಳಸಿದಾಗ ಕನ್ನಡ ಉಳಿತದೆ, ಕನ್ನಡ ಬೆಳೀತದೆ ಅನ್ನೋದನ್ನ ನಾವು ಹಾಗೆ ಒಂದು ವಿಚಾರದಿಂದ ಶುರುವಾಗಿದ್ದು ಕನ್ನಡದ ಕನ್ನಡಿ. ನಮ್ ಜೊತೆ ಸೇರಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದೀವಿ. ಧನ್ಯವಾದಗಳು ಎಲ್ಲರಿಗೂ. ಮತ್ತೊಮ್ಮೆ ಶುಭವಾಗಲಿ. ನಮಸ್ಕಾರಗಳು.